ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಬಾಣಭಟ್ಟನ ಕಾವ್ಯ ಸೌಂದರ್ಯವನ್ನು ಕುರಿತು ನೋಡ್ತಾ ಇರುವ ಮಾಲಿಕೆಯಲ್ಲಿ ನಿನ್ನೆ ದಿವಸ ಅಚ್ಛೋದ ಸರಸ್ಸಿನ ವರ್ಣನೆಯನ್ನು ಕಂಡ್ವಿ. ಅದರ ಸಮೀಪದ ಸಿದ್ಧಾಯತನದಲ್ಲಿ ದಿವ್ಯ ಸುಂದರಿಯಾದ ಮಹಾಶ್ವೇತೆ ಶಿವಸಂಕೀರ್ತನವನ್ನು ಮಾಡ್ತಾ ಇರುವ ಸಂದರ್ಭವನ್ನು ಕೂಡ ನಾವು ಗಮನಿಸಿದ್ವಿ. ಅಲ್ಲಿಯ ವಿಶಿಷ್ಟವಾದ ವರ್ಣನೆಗಳನ್ನು ನಾವು ನೋಡಬೇಕಾಗಿದೆ. ಆ ಸಿದ್ಧಾಯತನದ ಮಧ್ಯದಲ್ಲಿ ಚರಾಚರ ಗುರುಂ ಚತುರ್ಮುಖಂ ಭಗವಂತಂ ತ್ರ್ಯಂಬಕಂ ಅಪಶ್ಯತ್ ಅಂತ ಅದನ್ನು ಹೇಳಿದ್ದೆ. ಅಲ್ಲಿ ಮಹಾಶ್ವೇತೆ ಕೂತು ಧ್ಯಾನ ಮಾಡ್ತಾ ಇರುವಂಥ ಒಂದು ಸುದೀರ್ಘವಾದ ವಾಕ್ಯವುಂಟು. ಅಲ್ಲಿಯ ಕೆಲವು ಭಾಗಗಳನ್ನು ನಾವೀಗ ಪರಾಮರ್ಶನೆ ಮಾಡೋಣ. ಈ ಕಾವ್ಯದ ಅತ್ಯಂತ ಉನ್ನತೋನ್ನತವಾದ ಸ್ತ್ರೀತ್ವದ ವರ್ಣನೆ ಇಲ್ಲಿದೆ. ತಸ್ಯ ಚ ದಕ್ಷಿಣಾ ಮೂರ್ತಿಮಾಶ್ರಿತ್ಯ ಅಭಿಮುಖೀಂ ಆಸೀನಾಂ ಉಪರಚಿತ ಬ್ರಹ್ಮಾಸನಾಂ ಅತಿ ವಿಸ್ತಾರಿಣ ಸರ್ವದಿಮುಖ ಪ್ಲಾವಕೇನ ಪ್ರಲಯ ವಿಪ್ಲುತ ಕ್ಷೀರ ಪಯೋಧಿಪೂರ ಪಾಂಡುರೇಣ ಅತಿದೀರ್ಘಕಾಲ ಸಂಚಿತೇನ ತಪೋರಾಶಿನೇವ ಸರ್ವತೋ ವಿಸರ್ಪತ ಪಾದಪಾಂತರೈಸ್ತ್ರಿಸ್ರೋತೋ ಜಲ ನಿಭೇನ ಪಿಂಡೀಭೂಯ ವಹತೇವ ದೇಹ ಪ್ರಭಾವಿತೇನ ಸಗಿರಿಕಾನನಂ ದಂತಮಯಮಿವ ತಂ ಪ್ರದೇಶಂ ಕುರ್ವತೀಂ. ಅಲ್ಲಿ ಅವಳು ಶಿವನ ಬಲಭಾಗದಲ್ಲಿ ಶಿವಲಿಂಗದ ಬಲಗಡೆ ಕೂತು ಅವಳು ಧ್ಯಾನ ಮಾಡ್ತಾ ಇದ್ದಳು. ಬ್ರಹ್ಮಾಸನದಲ್ಲಿ ಕೂತಿದ್ದಳು, ಅಂದರೆ ಪದ್ಮಾಸನದಲ್ಲಿ ಅವಳು ಕೂತಿದ್ದಳು. ಮತ್ತು ತನ್ನ ದೇದೀಪ್ಯಮಾನವಾದ ಕಾಂತಿ, ತಪಸ್ಸಿನ ವರ್ಚಸ್ಸು ಅದೆಲ್ಲವೂ ಕೂಡ ಆ ಗಿರಿ ಶಿಖರ ವೃಕ್ಷಾದಿಗಳು ಎಲ್ಲಕ್ಕೂ ಕೂಡ ಸೇರಿಕೊಂಡು ಸಮಸ್ತವೂ ಪಿಂಡರೂಪದಿಂದ, ಪಿಂಡೀಕೃತವಾದ ರೂಪದಿಂದ ಅವಳಲ್ಲಿ ಇತ್ತ ಅನ್ನುವಂತೆ ತೋರ್ತಾ ಇತ್ತು. ಮತ್ತು ಇಡೀ ಜಗತ್ತನ್ನೇ ತನ್ನ ದೇಹಕಾಂತಿಯ ಧವಳಿಮೆಯಿಂದ ಬೆಳಗಿಸಿ ದಂತಮಯವಾಗಿ ಮಾಡ್ತಾ ಇದ್ದಳ ಅನ್ನುವಂತೆ ಇತ್ತು. ಅನ್ಯಥೈವ ಧವಲಯಂತೀಂ ಕೈಲಾಸಗಿರಿಂ, ಹೆಚ್ಚೇನು ಕೈಲಾಸ ಪರ್ವತಕ್ಕೆ ಧವಳತೆಯನ್ನು ಕೊಟ್ಟಂತೆ ಇತ್ತು ಅಂತ. ಅವಳ ಪಾವಿತ್ರ್ಯ ಮತ್ತು ಅವಳ ಆ ಒಂದು ಧಾವಳ್ಯ ಎರಡೂ ಇಲ್ಲಿ ಕಂಡುಬರುವಂಥದ್ದಾಗಿದೆ. ಅಂತರ್ದ್ರಷ್ಟುಮಪಿ ಲೋಚನ ಪಥ ಪ್ರವಿಷ್ಟೇನ ಶ್ವೇತಿಮಾನಮಿವ ಮನೋನಯಂತೀಂ. ಕಣ್ಣೊಳಗೂ ಆ ಬಿಳಿ ಹೋಗಿ ಅಂತರಂಗ ಬಹಿರಂಗ ಎಲ್ಲ ಒಂದೇ ಧವಳತೆಯಾಗಿತ್ತು ಮಹಾಶ್ವೇತಿಯಲ್ಲಿ. ಅತಿಧವಲ ಪ್ರಭಾ ಪರಿಗತ ದೇಹತೆಯ ಸ್ಫಟಿಕ ಗೃಹಗತಾಮಿವ ದುಗ್ಧಸಲಿಲ ಮಗ್ನಾಮಿವ ವಿಮಲ ಚೇಲಾಂಶುಕಾಂತರಿತಾಮಿವ ಆದರ್ಶತಲ ಸಂಕ್ರಾಂತಾಮಿವ ಶರದಭ್ರತಲ ತಿರಸ್ಕೃತಾಮಿವ ಅಪರಿಸ್ಫುಟ ವಿಭಾವ್ಯಮಾನ ಅವಯವಾಂ. ಕವಿ ಆ ದೇಹವರ್ಣನೆಗೆ ತೊಡಗದೆ ಅವಳ ದೇಹಕಾಂತಿಯ ವರ್ಣನೆಯಲ್ಲಿಯೇ ಸಮಸ್ತವನ್ನು ಮುಗಿಸಿದ್ದಾನೆ ಅಂತ ನೆನ್ನೆ ಹೇಳಿದ್ದೆ. ಇದಕ್ಕೆ ನೋಡಿ ಇಲ್ಲಿ ಸುಂದರವಾದ ಸಾಕ್ಷ್ಯ. ಅವಳ ದೇದೀಪ್ಯಮಾನವಾದ ಕಾಂತಿಯಿಂದ ಅವಳ ದೇಹವೇ ಸ್ಫಟಿಕ ಗ್ರಹದೊಳಗೆ ಸೇರಿದೆಯೋ ಎಂಬಂತೆ, ಕ್ಷೀರಸಾಗರದಲ್ಲಿ ಮುಳುಗಿದೆಯೋ ಎಂಬಂತೆ, ದಿವ್ಯ ಮನೋಹರವಾದ ಚೀನಾಂಶುಕ ಬೆಳ್ಳಗಿರುವ ದುಕೂಲದಲ್ಲಿ ರೇಷ್ಮೆಯಲ್ಲಿ ಮುಳುಗಿದ್ದಂತೆ, ಕನ್ನಡಿಯೊಳಗೆ ಕರಗಿದ್ದಂತೆ, ಶರತ್ಕಾಲದ ಬೆಳ್ಮೋಡಗಳ ಒಳಗೆ ಅವತಿದ್ದಂತೆ, ಯಾವ ಅಂಗೋಪಾಂಗವೂ ಸ್ಫುಟವಾಗಿ ಕೈ ಕಾಲು ತೊಡೆಯಲ್ಲೂ ಕಾಣಿಸದೆ ಇಡೀ ಶರೀರವೇ ಒಂದು ಛಾಯೆಯಂತೆ, ಧವಲ ಛಾಯೆಯಂತೆ ತೋರ್ತಾ ಇತ್ತು ಅಂತ ಮಾಡ್ತಾನೆ. ತನ್ಮೂಲಕ ಒಂದು ಸ್ವಲ್ಪವೂ ಲಾಲಸೆಗೆ, ಲೌಕಿಕವಾದ ಭಾವಗಳಿಗೆ ಅವಕಾಶ ಇಲ್ಲದಂತೆ ಪಾವಿತ್ರ್ಯವನ್ನೇ ತಂದುಕೊಡುವಂತೆ ಮಾಡಿದ್ದಾನೆ. ಈ ಬಗೆಯ ಸ್ತ್ರೀ ವರ್ಣನೆ ಸಂಸ್ಕೃತ ಸಾಹಿತ್ಯದಲ್ಲಿ ಮತ್ತೊಂದು ಇಲ್ಲ. ಯಾಕೆಂದರೆ ಶಂಕರರ ಸೌಂದರ್ಯಲಹರಿ ಅಂತಾದ್ರಿಂದ ಮೊದಲುಗೊಂಡು ಪರದೇವತೆಯ ವರ್ಣನೆ ಮಾಡುವಾಗಲೂ ಇವರಿಗೆ ಆ ದೇಹದ ಆಪಾದ ಮಸ್ತಕ ವರ್ಣನೆಯಲ್ಲಿ ಕವಿಕಲ್ಪಿತವಾದ ಸಿದ್ಧ ಸಂಪ್ರದಾಯದ ಕವಿಶಿಕ್ಷೆಯ ಕವಿಸಮಯದ ಮಾತುಗಳೇ ಬರ್ತಾ ಇರ್ತವೆ. ಅದೆಲ್ಲವೂ ಕೂಡ ಕರತಲಾ ಮೂಲಕ ಆಪೋಷಣ ತಗೊಂಡವನು ಬಾಣಭಟ್ಟ. ಆದರೆ ಮಹಾಶ್ವೇತಿಯಲ್ಲಿ ಒಂದು ಸ್ವಲ್ಪವೂ ತಂದಿಲ್ಲ. ತನ್ಮೂಲಕ ಔಚಿತ್ಯದ ಎಲ್ಲೆಯನ್ನು ತುಂಬ ಚೆನ್ನಾಗಿ ಪಾಲಿಸಿದ್ದಾನೆ. ಆಮೇಲೆ ಹೇಳ್ತಾನೆ, ಪಂಚಮಹಾಭೂತಂ ಅಯಂ ಅಪಹಾಯ ದ್ರವ್ಯಾತ್ಮಕಂ ಅಂಗ ನಿಷ್ಪಾದನೋಪಕರಣ ಕಲಾಪಂ ಧವಲಗುಡೇನೇವ ಕೇವಲೋತ್ಪಾದಿತಾಂ. ಪಂಚಭೂತಗಳಿಗೆ ಬದಲಾಗಿ ಇವಳ ದೇಹ ಕೇವಲ ಧಾವಳ್ಯ ಗುಣದಿಂದಲೇ ಕೂಡಿದೆಯೋ ಎಂಬಂತೆ ಇತ್ತು ಅಂತ. ಪೃಥ್ವ್ಯಪ್ ತೇಜೋ ವಾಯು ಆಕಾಶ ಅನ್ನುವ ಪಂಚಭೂತಗಳಿಗೆ ಬದಲಾಗಿ ಬಿಳುಪು,
ಬೆಳ್ಮೆ ಅನ್ನುವುದರಿಂದಲೇ ಇವಳ ದೇಹ ಕೂಡಿತ್ತ. ಅಧ್ವರ ಕ್ರಿಯಾಮಿವ ಉದ್ಧತ ಗಣಕಚ ಗ್ರಹ ಭಯೋಪಸೇವಿತ ತ್ರ್ಯಂಬಕ. ಮಹಾದೇವನ ಪರಾಕ್ರಮಕ್ಕೆ ಹೆದರಿ ದಕ್ಷಾಧ್ವರ ಧ್ವಂಸ ಕಾಲದಲ್ಲಿ ಯಜ್ಞವೇ ಪಲಾಯನ ಮಾಡಿತು ಜಿಂಕೆಯ ರೂಪದಿಂದ ಅಂತ. ಯಜ್ಞ ಪುಲ್ಲಿಂಗ, ಅಧ್ವರ, ಅದಕ್ಕೆ ಅಧ್ವರ ಕ್ರಿಯಾ, ಯಜ್ಞ ಕ್ರಿಯೆ ಅಂತ ಸ್ತ್ರೀಲಿಂಗಕ್ಕೆ ಅದನ್ನು ತಂದು ಶಿವನಿಂದ ಅಂಜಿ ದೂರ ಓಡಿದ ಯಜ್ಞ ಕ್ರಿಯೆಯೇ ಸಾಕಾರವಾಗಿದೆಯಾ ಕನ್ಯಾರೂಪದಲ್ಲಿ ಅನ್ನುವಂತೆ ತೋರ್ತಾ ಇತ್ತು. ರತಿಮಿವ ಮದನ ದೇಹ ನಿಮಿತ್ತಂ ಹರಪ್ರಸಾದನಾರ್ಥಂ ಆಗೃಹೀತ ಹರಾರಾಧನಾಂ. ಆಮೇಲೆ ರತಿದೇವಿ ತನ್ನ ಪ್ರಿಯನಾದ ಮನ್ಮಥನನ್ನು ಕಳ್ಕೊಂಡು ಶಿವನ ಅನುಗ್ರಹಕ್ಕಾಗಿ ತಪಸ್ಸು ಮಾಡ್ತಿದ್ದಾಳ ಇಲ್ಲಿ ಎನ್ನುವಂತೆ ಇತ್ತು. ಕ್ಷೀರೋದದಿ ದೇವತಾಮಿವ, ಕ್ಷೀರಸಾಗರದ ದೇವತೆಯೋ ಎಂಬಂತೆ ಸಹವಾಸ ಪರಿಚಿತ ಹರಚಂದ್ರ ಲೇಖೋತ್ಕಂಠಾಂ. ತನ್ನೊಳಗಿಂದಲೇ ಹುಟ್ಟಿದವನು ಚಂದ್ರ, ಅವನು ಶಿವನ ಶಿರಸ್ಸಿನಲ್ಲಿ ಅಲಂಕಾರವಾಗಿದ್ದಾನೆ. ಹಾಗಾಗಿ ಚಂದ್ರನ ಕಡೆಗೆ ಪ್ರೀತಿಯಿಂದ ನೋಡುವುದಕ್ಕೆ ಬಂದ ಕ್ಷೀರ ಸಮುದ್ರಾದಿ ದೇವತೆಯೋ ಎಂಬಂತೆ ಕಾಣ್ತಾ ಇದ್ದಳು ತನ್ನ ಬೆಳ್ಪಿನಿಂದ. ಇಂದು ಮೂರ್ತಿಮಿವ ಸ್ವರ್ಭಾನುಭಯಕೃತ ತ್ರಿನೇನ ಶರಣಗಮನಾಂ. ರಾಹುವಿಗೆ ಅಂಜಿ ಓಡಿ ಬಂದ ಚಂದ್ರಲೇಖೆಯ ಕಾಂತಿಯೋ ಎಂಬಂತೆ ಕಾಣಿಸ್ತಾ ಇದ್ದಳು. ಶಿವನಿಂದಾಗಿ ರಾಹು ಭೀತಿ ಹೋಗುತ್ತದೆ ಅಂತ ಬೇಡಕ್ಕೆ ಬಂದಂತೆ. ಐರಾವತ ದೇಹಚ್ಛವಿಮಿವ ಗಜಾಜಿನಾವಗುಂಟನೋತ್ಕಂಠಿತ ಶಿತಿಕಂಠ ಚಿಂತಿತ ಉಪನತಾಂ. ಐರಾವತ ದೇಹದ ಕಾಂತಿಯೇ ಈ ಗಜಾಜಿನವನ್ನು, ಗಜಚರ್ಮವನ್ನು ಧರಿಸಿದ ಮಹಾದೇವನಲ್ಲಿ ಭಕ್ತಿಯಿಂದ ಬಂದಿದೆಯೋ ಎಂಬಂತೆ ಇತ್ತು. ಪಶುಪತಿ ದಕ್ಷಿಣ ಮುಖಹಾಸ ಛವಿಮಿವ ಬಹಿರಾಗತ್ಯ ಕೃತಾವಸ್ಥಾನಾಂ. ಶಿವನ ಬಲಗಡೆಯ ಮುಖ, ಅಲ್ಲಿಂದ ಹೊಮ್ಮುವ ನಗೆ ಯಾವುದಿದೆ ಆ ನಗೆಯೇ ಹೊರಗೆ ಬಂದು ಸ್ತ್ರೀಯ ದಿವ್ಯಾಕಾರವನ್ನು ತಳೆದು ಆರಾಧನೆ ಮಾಡ್ತಾ ಇತ್ತ ಅಂತ. ಶಿವನ ನಗೆ ಪ್ರಸಿದ್ಧವಾದದ್ದು, ಶಿವಾಟ್ಟಹಾಸ ಅಂತಲೇ ಪ್ರಸಿದ್ಧ. ಪ್ರತಿದಿನಮಿವ ರಾಶಿಭೂತಂ ಪ್ರತಿದಿನಮಿವ ತ್ರ್ಯಂಬಕಸ್ಯ ಅಟ್ಟಹಾಸಂ ಅಂತಲೇ ಹಿಮಾಲಯವನ್ನು ಕಾಳಿದಾಸ ಮೇಘದೂತದಲ್ಲಿ ಪ್ರತಿದಿನವೂ ಮಹಾದೇವನ ದಿವ್ಯ ಲೀಲೆಯ ಅಟ್ಟಹಾಸ, ಆ ನಗೆ ಏನಿದೆ ಅದೇ ರಾಶಿಯಾಗಿ ಹಿಮಾಲಯವಾಯಿತಾ, ಹಿಮ ಪರ್ವತ ಶ್ರೇಣಿ ಆಯಿತಾ ಅಂತ ಹೇಳ್ತಾನೆ. ಅಂಥ ಶಿವನ ಬಲಗಡೆಯ ಮುಖದ ನಗೆ, ಎಡಗಡೆಯ ಮುಖ ಪಾರ್ವತಿ, ಬಲಗಡೆಯ ಮುಖ ಸಾಕ್ಷಾತ್ ಪರಮೇಶ್ವರ, ಅವನ ನಗೆಯೇ ರಾಶೀಭೂತವಾಗಿ ದಿವ್ಯ ಸುಂದರ ಮೂರ್ತಿ ಆಯಿತಾ ಅಂತ ಹೇಳ್ತಾನೆ. ದಂತ ಕಾಂತಿಯಿಂದಾಗಿ ನಗೆ ಬೆಳ್ಳಗಿರುತ್ತದೆ ಅಂತ ಕವಿಸಮಯ ಒಂದುಂಟು, ಅದನ್ನು ಆಶ್ರಯಿಸಿ ಮಾಡಿದ್ದಾನೆ. ಶರೀರಿಣಿಯಮಿವ ರುದ್ರೋದ್ಧೂಲನ ಭೂತಿಂ. ಮಹಾದೇವ ಹಚ್ಚಿಕೊಳ್ಳುವ ಭಸ್ಮ ರಾಶಿಯೇ ಈ ದಿವ್ಯ ಸುಂದರವಾದ ಸ್ತ್ರೀಮೂರ್ತಿ ಆಯಿತಾ. ಆವಿರ್ಭೂತಾಂ ಜ್ಯೋತ್ಸ್ನಾಮಿವ ಹರ ಕಂಠಾಂಧಕಾರ ವಿಘಟ್ಟನೋದ್ಯಮ ಪ್ರಾಪ್ತಾಂ. ಶಿವನ ಕೊರಳಿನ ಕಾಲಕೂಟ ವಿಷದ ಯಾವ ಕಾಲಛಾಯೆ ಉಂಟು, ಕಪ್ಪು ಬಣ್ಣ ಉಂಟು, ಅದನ್ನು ಧ್ವಂಸ ಮಾಡೋದಕ್ಕೆ ಶಿವನ ಶಿರಸ್ಸಿನಿಂದಲೇ ಚಂದ್ರಕಾಂತಿ ಬಂದು ನಿಂತಿದೆಯೋ ಎಂಬಂತೆ ಕಾಣಿಸ್ತಾ ಇತ್ತು. ಗೌರಿ ಮನಃಶುದ್ಧಿಮಿವ ಕೃತ ದೇಹ ಪರಿಗ್ರಹಾಂ. ಶಿವನ ಸಾಕ್ಷಾತ್ಕಾರಕ್ಕಾಗಿ ಗೌರಿ, ಹಿಮಪರ್ವತದ ಪುತ್ರಿ ಗೌರಿ, ಆದ್ಯಂತ ಬೆಳ್ಳಗಿರುವವಳು, ಅವಳ ಮನಸ್ಸಿನ ಶುದ್ಧತೆಯೇ ಈ ದಿವ್ಯಮೂರ್ತಿಯಾಗಿ ಸಾಕಾರಗೊಂಡಿದೆಯಾ ಅಂತ. ಎಷ್ಟು ಉದಾತ್ತತೆ ನೋಡಿ. ಪಾರ್ವತಿ ಎನ್ನುವುದೇ ಉದಾತ್ತತೆಯ ಮಹಾಲಕ್ಷಣ. ದೇವತಾಮೂರ್ತಿಗಳ ಪೈಕಿ ಪಾರ್ವತಿಯಂತಹ ದಿವ್ಯ ಪವಿತ್ರವಾದ ಮೂರ್ತಿಯನ್ನು ನಾವು ಕಲ್ಪಿಸಿಕೊಳ್ಳೋಕ್ಕೆ ಆಗೋದಿಲ್ಲ. ಅಷ್ಟು ನಿರ್ಮಲವಾದದ್ದು, ಮಹನೀಯವಾದದ್ದು, ದೊಡ್ಡ ತತ್ವವನ್ನು, ಸಂಕಲ್ಪವನ್ನು ಹಿಡಿದು ಮಾಡಿದ ಆ ತಪಸ್ಸು ಆಕೆಯದು ಅಂಥದ್ದು. ಆಕೆಯ ಮನಃಶುದ್ಧಿಯೇ ಮಹಾಶ್ವೇತೆಯಾಯಿತಾ ಅಂತ ಕವಿ ಉತ್ಪ್ರೇಕ್ಷೆ ಮಾಡ್ತಾ ಇದ್ದಾನೆ. ಕಾರ್ತಿಕೇಯ ಕೌಮಾರ ವ್ರತ ಕ್ರಿಯಾಮಿವ ಮೂರ್ತಿಮತೀಂ. ಅದೇ ರೀತಿಯಾಗಿ ಕಾರ್ತಿಕೇಯ ಸ್ವಾಮಿ ಬಾಲ ಬ್ರಹ್ಮಚಾರಿಯಾಗಿ ಅಕುಂಠಿತ ಬ್ರಹ್ಮಚರ್ಯ ವ್ರತದೀಕ್ಷೆಯಿಂದ ನಿಂತನಲ್ಲ, ಅವನ ವ್ರತದೀಕ್ಷೆಯೇ ಇವಳಾಗಿ ಸಾಕಾರಗೊಂಡಿದೆಯಾ ಅಂತ. ಮತ್ತೆ ಮತ್ತೆ ತಪಸ್ಸಿನ ಸಂಕೇತಗಳನ್ನು, ಧ್ಯಾನದ ಸಂಕೇತವನ್ನು, ಶುದ್ಧಿ ಸಂಕೇತಗಳನ್ನು ಮಹಾಶ್ವೇತೆಗೆ ಕೊಡ್ತಾ ಇದ್ದಾನೆ. ಎಲ್ಲ ಅಮೂರ್ತವಾದುವೆ. ಗಿರ್ಷ ವೃಷಭ ದೇಹದ್ಯುತಿಮೇವ ಪೃಥಕ್ ಅವಸ್ಥಿತಾಂ. ಮಹಾದೇವನ ಆ ನಂದಿಕೇಶ್ವರ ದೇಹಕಾಂತಿಯೇ ಆಚೆ ಕಡೆ ಬಂದು ನಿಂತಿದೆಯಾ. ಆಯತನ ತರು ಕುಸುಮ ಸಮೃದ್ಧಿಮಿವ ಶಂಕರಾಭ್ಯರ್ಚನಾಯ ಸ್ವಯಂ ಉದ್ಯತಾಂ. ಶಿವನ ಅರ್ಚನೆಗೆಂದು ಸಕಲ ವೃಕ್ಷಗಳ ಪುಷ್ಪರಾಜಿಯ ಬೆಳ್ಪೆ ಈ ಆಕಾರವನ್ನು ತಾಳ್ತಾ ಅಂತ. ಅಲ್ಲಿ ಅವಳ ಸೌಕುಮಾರಿಯ, ಸೌರಭ್ಯ, ಮಾರ್ಧವ ಎಲ್ಲ ಗುಣಗಳು ಕಾಣಿಸ್ತಾ ಇವೆ. ಪಿತಾಮಹ ತಪಸ್ಸಿದ್ಧಿಮಿವ ಮಹೀತಲಂ ಅವತೀರ್ಣಾಂ.
ಕಮಲ ಸಂಭವನಾದ ಬ್ರಹ್ಮ ನಿರಂತರ ತಪಸ್ಸು ಮಾಡಿದರಲ್ಲ, ಅವನ ತಪಸ್ಸಿದ್ದೀಯೇ ಭೂಮಿಗೆ ಬಂದು ಇಳಿದಿದೆಯಾ. ಆದಿಯುಗ ಪ್ರಜಾಪತಿ ಕೀರ್ತಿಮೇವ ಸಪ್ತಲೋಕ ಭ್ರಮಣ ಖೇದಿತ ವಿಶ್ರಾಂತಾಂ. ನವಬ್ರಹ್ಮರು ಪ್ರಜಾಪತಿಗಳು ಯಾರಿದ್ದರೂ ಅವರು ದಿಗಂತ ವ್ಯಾಪ್ತವಾದ ಕೀರ್ತಿಯನ್ನು ಹೊಂದಿದವರು. ಅವರ ಕೀರ್ತಿ ಸಪ್ತ ಊರ್ಧ್ವಲೋಕಗಳಲ್ಲೆಲ್ಲ ಸಂಚಾರ ಮಾಡಿ ಶ್ರಾಂತವಾಗಿ ವಿಶ್ರಾಂತಿಗೆಂದು ಭೂಮಿಗೆ ಬಂತೋ ಎಂಬಂತೆ ಇವಳ ರೂಪದಲ್ಲಿ ಕಾಣಿಸ್ತಾ ಇದೆ. ತ್ರಯೀಮಿವ ಕಲಿಯುಗ ಧ್ವಸ್ತ ಧರ್ಮ ಶೋಕ ಗೃಹೀತ ವನವಾಸಾಂ. ಕಲಿಗಾಲದಲ್ಲಿ ಧರ್ಮಕ್ಕೆ ನೆಲೆಯಿಲ್ಲದಾಗಿ ಅದು ತುಂಬ ಶೋಕ ಸಂತಪ್ತವಾಗಿ ತನಗೊಂದು ನೆಲೆ ಬೇಕು ಅಂತ ಬೇಡುವುದಕ್ಕೆ ಮಹಾದೇವನಲ್ಲಿ ಧರ್ಮದ ಒಂದು ಸ್ಥಿತಿಯೇ ಮತ್ತು ವೇದಗಳ ಒಂದು ಗತಿಯೇ ಹೀಗೆ ಬಂತ. ವೇದಗಳ ಸಾಕಾರವೇ, ವೇದ ಮಾತೃತ್ವವೇ ಇಲ್ಲಿ ಇವಳ ರೂಪದಲ್ಲಿ ಆವಿರ್ಭವಿಸಿದೆಯಾ. ಆಗಾಮಿ ಕೃತಿಯುಗ ಬೀಜಕಲಾಮಿವ ಪ್ರಮದಾರೂಪೇಣ ಅವಸ್ಥಿತಾಂ. ಇನ್ನು ಮುಂದೆ ಬರಲಿರುವ ಕೃತಯುಗದ ಬೀಜರೂಪವಾದ ಸತ್ವವೋ ಎಂಬಂತೆ ಇವಳ ರೂಪದಲ್ಲಿ ಕಾಣಿಸ್ತಾ ಇದೆಯಾ ಅಂತ. ಈ ಬಾಣಭಟ್ಟನ ಮಾತು ಕನ್ನಡದ ಶಾಸನಗಳಲ್ಲಿ ಕೂಡ ಕಾಣಿಸುತ್ತದೆ. ಬಾಣಭಟ್ಟನಿಂದ ಪ್ರಭಾವಿತವಾದದ್ದು. ಒಬ್ಬ ಕವಿ ಬರಿತಾನೆ, ಈ ಮಹಾರಾಜನ ಗುಣ ಇಂಥದ್ದು ಅಂದರೆ ಮುಂದೆ ಕೃತಯುಗಕ್ಕಾಗಿ ಬೀಜವನ್ನು ಕಾಪಾಡಿಕೊಂಡಂತೆ ಇಂಥ ಇನ್ನೂ 10 ಜನ ರಾಜರನ್ನ ಬೆಳೆಯಬೇಕು ಅಂತ ಇವನನ್ನು ಉಳಿಸಿದೆಯಾ ಕಲಿಯುಗದಲ್ಲಿ ಅಂತ. ಅದಕ್ಕೆ ಇಲ್ಲಿಯ ಮಾತೆ ಪೂರಕವಾದ ಮೂಲ ಸ್ರೋತಸ್ಸು, ಪ್ರೇರಕ. ಕೃತಯುಗಸ್ಯ ಬೀಜಕಲಾಮಿವ. ಕೃತಯುಗಕ್ಕೆ ಬೇಕಾದ ಬೀಜಭೂತವಾದ ಸಿದ್ಧಿಯೇ ಈ ಪ್ರಮದಾರೂಪದಿಂದ, ತರುಣೀ ರೂಪದಿಂದ ಅವಸ್ಥಿತವಾಗಿದೆಯಾ. ದೇಹವತೀಮಿವ ಮುನಿಜನ ಸಂಧ್ಯಾನ ಸಂಪದಾಂ. ಮುನಿಜನರ ಧ್ಯಾನ ಸಂಪತ್ತಿಯ ಸಾಕಾರವೆಂಬಂತೆ ಇದ್ದಾಳೆ. ಅಮರ ಗಜವೀಥಿ ಮಿವ ಅಭ್ರ ಗಂಗಾ ಅಭ್ಯಾಗಮ ವೇಗ ಪತಿತಾಂ. ದೇವಲೋಕದ ಮಾರ್ಗದಲ್ಲಿ ತ್ರಿಪದಗೆ ಅನ್ನಿಸಿಕೊಂಡ ದೇವಗಂಗೆ ಹರಿಯುವಾಗ ಆಕೆಯ ಪ್ರವಾಹವೇ ಇವಳ ರೂಪದಲ್ಲಿದೆಯಾ. ಕೈಲಾಸಾಶ್ರಯಮಿವ ದಶಮುಖೋನ್ಮೂಲನ ಕ್ಷೋಭ ನಿಪತಿತಾಂ. ಕೈಲಾಸಶ್ರಯಮಿವ, ಕೈಲಾಸ ಲಕ್ಷ್ಮಿಯೇ 10 ತಲೆಗಳ 20 ಕೈಗಳ ರಾವಣ ಆ ಬೆಟ್ಟವನ್ನು ಎತ್ತುವುದಕ್ಕೆ ಹೋದಾಗ ಭಯಪಟ್ಟು ಅಂಜಿ ಮಹಾದೇವನಲ್ಲಿ ಶರಣಾಗಿ ಈ ರೂಪವನ್ನು ತಾಳಿದೆಯಾ. ಶ್ವೇತದ್ವೀಪ ಲಕ್ಷ್ಮೀವಿವ ಅನ್ಯದ್ವೀಪಾವಲೋಕನ ಕುತೂಹಲಾಗತಾಂ. ಶ್ವೇತದ್ವೀಪದಲ್ಲಿ ನಾರಾಯಣ ವಾಸವಾಗಿದ್ದಾನೆ ಅಂತ ಪ್ರಸಿದ್ಧವಾದ ಯಾವ ಒಂದು ಶ್ಲೋಕ ಉಂಟು, ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ, ಅದು ಶ್ವೇತದ್ವೀಪದ ನಾರಾಯಣನನ್ನು ಕುರಿತದ್ದು ಅಂತ ಕೂರ್ಮ ಪುರಾಣ ಹೇಳುತ್ತದೆ. ಅಂಥ ಶ್ವೇತದ್ವೀಪದ ಲಕ್ಷ್ಮಿಯೇ ಮಿಕ್ಕೆಲ್ಲ ದ್ವೀಪಗಳನ್ನು ನೋಡಬೇಕು ಅನ್ನುವ ಕುತೂಹಲದಿಂದ ಬಂದು ಹೀಗೆ ಕೂತಿದ್ದಾಳ. ಕಾಶಕುಸುಮ ವಿಕಾಸ ಕಾಂತಿಮಿವ ಶರತ್ ಸಮಯಂ ಉದೀಕ್ಷಮಾಣ. ಶರತ್ಕಾಲದಲ್ಲಿ ಕಾಶಪುಷ್ಪಗಳ ಕಾಂತಿ ತುಂಬ ಚೆನ್ನಾಗಿರುತ್ತದೆ. ಅಂಥ ಶರತ್ಕಾಲ ಪ್ರತೀಕ್ಷೆಯಲ್ಲಿರುವ ಕಾಶಪುಷ್ಪಗಳ ಕಾಂತಿಯೇ ಇವಳಾಗಿದೆಯಾ ಎಂಬಂತೆ. ಶೇಷ ಶರೀರ ಛಾಯಾಮಿವ ರಸಾತಲಂ ಅಪಹಾಯಿ ನಿರ್ಗತಾಂ. ಈ ಇಡೀ ಭೂಮಿಯನ್ನೇ ಹೊತ್ತಿರುವ ಆದಿಶೇಷನ ಧವಲ ದೇಹ ಕಾಂತಿಯೇ ಹೀಗೆ ಭೂತಳವನ್ನು ಹೊಕ್ಕು ಬಂದಿದೆಯಾ. ಮುಸಲಾಯುಧ ದೇಹ ಪ್ರಭಾಮಿವ ಮಧುಸೂದನ ವಿಘೂರ್ಣನಾಯಾಸ ಮಧುಮದ ವಿಘೂರ್ಣನಾಯಾಸ ವಿಗಲಿತಾಂ. ಇನ್ನು ಬಲರಾಮ ಅವನ ಬೆಳ್ಪಿಗೆ ಹೆಸರಾದವನು. ಅವನ ಒಂದು ಬಿಳುಪು ಆತನ ಮದ್ಯಪಾನದಿಂದ ಕಂಗೆಟ್ಟು ಇತ್ತ ಕಡೆಗೆ ಆಚೆ ಬಂದಿದೆಯೋ ಎಂಬಂತೆ ಇತ್ತು. ಬಲರಾಮ ಮದ್ಯಪಾಯಿ ಕೂಡ. ಶುಕ್ಲ ಪಕ್ಷ ಪರಂಪರಾಮಿವ ಪುಂಜೀಕೃತಾಂ. ಎಲ್ಲ ತಿಂಗಳುಗಳ ಎಲ್ಲ ಶುಕ್ಲ ಪಕ್ಷಗಳ ಕಾಂತಿಯೇ ಪುಂಜೀಕೃತವಾಗಿ ಒತ್ತಟ್ಟಿಗೆ ಬಂದು ನಿಂತು ಈ ದಿವ್ಯ ಸುಂದರಿ ಆಗಿದ್ದಳ. ಸರ್ವಂ ಹಂಸೈರಿವ ಧವಲತೆಯ ಕೃತ ಸಂವಿಭಾಗಾಂ. ಎಲ್ಲ ಹಂಸಗಳ ಧಾವಳ್ಯವೂ ಈ ಕಡೆಗೆ ಒತ್ತಟ್ಟಾಗಿ ಬಂದು ಒಕ್ಕಟ್ಟಿನಿಂದ ನಿಂತು ಇಲ್ಲಿ ನೆಲೆಯಾಗಿದೆಯಾ. ಧರ್ಮ ಹೃದಯಾಮಿವ ವಿನಿರ್ಗತಾಂ. ಧರ್ಮದ ಹೃದಯವೇ ಹೊರಗೆ ಬಂದಿದೆಯೋ ಎಂಬಂತೆ ಧವಳ ಶರೀರಿಯಾಗಿ ಈಕೆ ಇದ್ದಾಳೆ. ಶಂಖಾದಿವ ಉತ್ಕೀರ್ಣಾಂ. ಶಂಖದಿಂದ ಕೆತ್ತಲ್ಪಟ್ಟಳ. ಮುಕ್ತಾಫಲಾದಿವ ಅವಕೃಷ್ಟಾಂ. ಮುತ್ತಿನಿಂದ ಅವಳು ಕಡೆಯಲ್ಪಟ್ಟಿದ್ದಾಳ. ಮೃಣಾಲೈರಿವ ವಿರಚಿತಾವಯವಾಂ. ಬೆಳ್ದಾವರೆಗಳ ಬೆಳ್ಪಿನ ದಂಟುಗಳಿಂದಲೇ ನಿರ್ಮಾಣವಾಗಿದ್ದಾಳ. ದಂತದಲೈರಿವ ಘಟಿತಾಂ. ದಂತ ಫಲಕಗಳಿಂದ ಜೋಡಿಸಲ್ಪಟ್ಟವಳ. ಇಂದುಕರ ಕೂರ್ಚಕೈರಿವ ಆಕ್ಷಾಲಿತಾಂ. ಚಂದ್ರ ಕಿರಣಗಳ ಕುಂಚಗಳಿಂದ ಇವಳು ಶುಭ್ರತ ಆಗಿದ್ದಾಳ, ಶುಭ್ರೀಕೃತಳಾಗಿದ್ದಾಳ. ವರ್ಣಸುಧಾಚ್ಛಟಾಬಿರಿವ ವಿಚ್ಛುರಿತಾಂ. ಬೆಳ್ಪಿನ ಅಮೃತವೇ ಇವಳಲ್ಲಿ ಸಾಕಾರವಾಗಿ ಈ ಕಾಂತಿಯನ್ನು ಎಲ್ಲ ಕಡೆಗೂ ಹರಡ್ತಾ ಇದೆಯಾ. ಅಮೃತ ಫೇನ ಪಿಂಡೈರಿವ ಪಾಂಡರೀಕೃತಾಂ. ಅಮೃತದ ಮೇಲಣ ಬೆಳ್ನೊರೆಯೇ ಇಲ್ಲಿ ಪುಂಜವಾಗಿದೆಯಾ. ಪಾದರಸ ಧಾರಾಮಿವ ಧೌತಾಂ. ಪಾದರಸದ ಧಾರೆಯೇ ಇಲ್ಲಿ ಇರುವಂತೆ ಕಾಣ್ತಾ ಇದ್ದಾಳೆ.
ರಜತ ದ್ರವೇಣೇವ ನಿರ್ಮೃಷ್ಟಾಂ, ಕರಗಿದ ಬೆಳ್ಳಿಯಿಂದ ಉಜ್ಜಲ್ಪಟ್ಟಂತೆ ತೋರ್ತಾ ಇದ್ದಾಳೆ. ಚಂದ್ರಮಂಡಲಾದಿವ ಉತ್ಕೀರ್ಣ, ಚಂದ್ರಮಂಡಲದಿಂದ ಕೆತ್ತಿ ಬಿಡಿಸಿಕೊಂಡು ಬಂದಂತೆ ತೋರ್ತಾಳೆ. ಕುಟಜ ಕುಂದ ಸಿಂಧುವಾರ ಕುಸುಮಚ್ಛವಿಭಿ ಉಲ್ಲಾಸಿತಂ, ಎಲ್ಲ ಬಗೆಯ ಮಲ್ಲಿಗೆಗಳು, ಕಾಡು ಮಲ್ಲಿಗೆ, ನಾಡು ಮಲ್ಲಿಗೆ, ಅರಳು ಮಲ್ಲಿಗೆ, ಮೈಸೂರು ಮಲ್ಲಿಗೆ, ಮಂಗಳೂರು ಮಲ್ಲಿಗೆ, ಏಳು ಸುತ್ತಿನ ಮಲ್ಲಿಗೆ, ನಿತ್ಯ ಮಲ್ಲಿಗೆ, ಅಚ್ಚ ಮಲ್ಲಿಗೆ ಅಂತಿವೆಲ್ಲ ಎಲ್ಲ ಮಲ್ಲೆಗಳ ಸೊಗಸೆ ಇಲ್ಲಿ ಉಲ್ಲಾಸಗೊಂಡು ಬದುಕಿದೆಯಾ. ಎತ್ತಾಮೆವ ಧವಲಿಂನಃ, ಧವಲತೆಗೆ ಒಂದು ವರೆಗಲ್ಲು, ಒಂದು ಅರ್ಹತೆ ಎಂಬಂತೆ ಸ್ಕಂದಾವಲಂಬಿನೀಭಿ ಉದಯ ತಟ ಗತ ಅರ್ಕ ಬಿಂಬಾದ್ ಉದ್ಧತ್ಯ ಬಾಲರಶ್ಮಿ ಪ್ರಭಾಭಿರ್ವ ನಿರ್ಮಿತಾಭಿ ಉನ್ಮಿಷತ್ತಡಿತ್ ತರಲ ತೇಜಸ್ತಾಮ್ರಾಭಿ ಚಿರಸ್ನಾನ ಅವಸ್ಥಿತ ವಿರಲ ವಾರಿ ಕಣತಯ ಪ್ರಣಾಮ ಲಗ್ನ ಪಶುಪತಿ ಚರಣ ಭಸ್ಮ ಚೂರ್ಣಾಭಿರವ ಜಟಾಭಿ ಉದ್ಭಾಸಿತ ಶಿರೋಭಾಗಾಂ. ಇಂಥ ಧವಳ ಶರೀರಳಾದವಳು ಕೆಂಜಡೆಗಳನ್ನು ತಳೆದಿದ್ದಾಳೆ. ಕೆಂಪಾದ ಜಟ ಜೂಟ ಅವಳಲ್ಲಿ ಇದೆ. ಅದು ಹೇಗೆ ಕಾಣಿಸ್ತಾ ಇದೆ ಅಂತಂದರೆ, ಹೆಗಲಿನವರೆಗೂ ಬಂದಂಥದ್ದು ಸೂರ್ಯನ ಕಾಂತಿಯೇ ಎದ್ದು ಬರ್ತಾ ಇದೆಯೋ ಎಂಬಂತೆ ಇದೆ. ಆಮೇಲೆ ಮಿಂಚಿನ ಬಳ್ಳಿಗಳೇ ಗೊಂಚಲಾಗಿ ಹಬ್ಬಿದರೋ ಹಾಗೆ ಕಾಣಿಸುತ್ತದೆ. ಮತ್ತು ಆಗಷ್ಟೇ ಸ್ನಾನ ಮಾಡಿ ನೀರಿನಲ್ಲಿ, ಅಂದರೆ ಅಚ್ಚೋದ ಸರೋವರದಲ್ಲಿ ಸ್ನಾನ ಮಾಡಿ ಎದ್ದು ಬಂದ ಕಾರಣ ಇನ್ನೂ ಆ ನೀರ ಹನಿಗಳು ಜಟಾಗ್ರದಲ್ಲಿ ಇದ್ದು ಅವಳು ಶಿವನನ್ನು ನಮಸ್ಕಾರ ಮಾಡಿದಾಗ ಅವನ ಪದತಳದಲ್ಲಿ ಬಿದ್ದ ಭಸ್ಮ ಧೂಳಿಯೇ ಇನ್ನೂ ಮುಡಿಗೆ ಅಂಟಿಕೊಂಡಿದೆಯಾ ಎಂಬಂತೆ ಬೆಳ್ಳಂಬೆಳ್ಳಗೆ ಹೊಳೆಯುತ್ತಾ ಇರತಕ್ಕಂಥ ನೀರ ಹನಿಗಳಿಂದ ಕಂಗೊಳಿಸುವ ಕೆಂಬಣ್ಣದ ಜಟೆ ಮನೋಹರವಾಗಿ ತೋರ್ತಾ ಇದೆ. ಜಟ ಪಾಶಗ್ರಥಿತ ಮುತ್ತಮಾಂಗೇನ ಮಣಿಮಯಂ ನಾಮಾಂಕಂ ಈಶ್ವರ ಚರಣದ್ವಯಂ ಉದ್ವಹಂತೀಂ. ಆಮೇಲೆ ಜಟಾಜೂಟವನ್ನು ಅವಳು ಕಟ್ಟಿಕೊಂಡ ಬಗೆ ಹೇಳಿದೆ ಅಂತಂದರೆ, ಅಲ್ಲಿ ಇರುವ ಮಣಿಗಳಿಂದಾಗಿ ಶಿವನ ಪ್ರತಿಫಲನವಾಗಿ ಶಿವನ ಪಾದನ್ನೇ ಇವಳು ತಲೆ ಮೇಲೆ ಹೊತ್ತಿದ್ದಾಳ ಎಂಬಂತೆ ತೋರ್ತಾ ಇತ್ತು. ರವಿರಥ ತುರಂಗ ಖುರ ಕ್ಷುಣ್ಣ ನಕ್ಷತ್ರ ಕ್ಷೋಧ ವಿಷದೇನ ಭಸ್ಮನಾ ಕೃತ ಲಲಾಟ ಪಟ್ಟಿಕಾಂ. ಸೂರ್ಯನ 7 ಕುದುರೆಗಳು ಆಕಾಶವನ್ನು ಸಂಚಾರ ಮಾಡುವಾಗ ನಕ್ಷತ್ರಗಳ ಮೇಲೆಯೂ ಹೋಗಿ ನಕ್ಷತ್ರಗಳ ಮೇಲ್ಮೆಯೆಲ್ಲ ಈ ಸೂರ್ಯನ ಕುದುರೆಗಳ ಗೊರಸಿನ ಘಾತಕ್ಕೆ ತುತ್ತಾಗಿ ನಕ್ಷತ್ರಗಳ ಪುಡಿ ಜಾರಿ ಬಿದ್ದು ಆ ಪುಡಿ ಭಸ್ಮರೂಪವನ್ನು ತಾಳಿದೆಯಾ ಎಂಬಂತೆ ಹೊಳಹೊಳೆಯುವ ಬೆಳ್ಳಿಯ ಬಣ್ಣದ ಭಸ್ಮವನ್ನು ಇವಳು ಪಂಚಾವಯವಗಳಲ್ಲಿ ಧರಿಸಿದ್ದಾಳ ಎಂಬಂತೆ ಕಾಣಿಸ್ತಾ ಇತ್ತು. ಶಿಖರ ಶಿಲಾ ಶ್ಲಿಷ್ಟ ಶಶಾಂಕ ಕಲಾಮಿವ ಶೈಲರಾಜ ಮೇಖಲಾಂ. ಮತ್ತೆ ಅವಳು ತನ್ನ ನಡುವಿಗೆ ಒಂದು ಒಡ್ಯಾಣವನ್ನು ಕಟ್ಟಿಕೊಂಡಿದ್ದಾಳೆ. ಅದು ಶಿವನ ಜಟಾಜೂಟದ ಚಂದ್ರ ಲೇಖೆ ಶಿಖರದ ಒಂದು ಅಂಚಿನಲ್ಲಿ ಕಾಣಿಸಿಕೊಂಡರೆ ಎಷ್ಟು ಮನೋಹರವಾಗಿರುತ್ತದೋ ಹಾಗೆ ತೋರ್ತಾ ಇತ್ತು. ಅತುಲ ಭಕ್ತಿ ಪ್ರಸಾದಿತೆಯ ಲಕ್ಷೀಕೃತ ಲಿಂಗಯ ಅಪರಯೇವ ಪುಂಡರೀಕ ಮಾಲಯ ದೃಷ್ಟ್ಯಾ ಸಂಭಾವಯಂತೀಂ ಭೂತನಾಥಂ. ತನ್ನ ಭಕ್ತಿ ಭಾವ ನಮ್ರವಾದ ನೀರಾಡುವ ಕಣ್ಣುಗಳಿಂದ ಪರಮಾತ್ಮ ಪರಶಿವನನ್ನು ಲಿಂಗರೂಪಿಯಾಗಿ ನೋಡ್ತಾ ಇದ್ದರೆ ತನ್ನ ಕಣ್ಣುಗಳೆಂಬ ಕನ್ನೈದಲೆಗಳಿಂದಲೇ ಅವಳು ಪರಮಾತ್ಮನನ್ನು ಅಲಂಕಾರ ಮಾಡ್ತಾ ಇದ್ದಾಳ ಎಂಬಂತೆ ಕಾಣ್ತಾ ಇತ್ತು. ಸುತ್ತಿ ಸುತ್ತಿ ಬರುವ ಆ ಲಿಂಗದ ಸುತ್ತಲೂ ಸುಳಿದಾಡುವ ಆಕೆಯ ಭಕ್ತಾರ್ದ್ರವಾದ ನೋಟವೇ ಒಂದು ಪುಷ್ಪ ಮಾಲಿಕೆಯಂತೆ, ಕನ್ನೈದಲೆಯ ಮಾಲಿಕೆಯಂತೆ ತೋರ್ತಾ ಇತ್ತು. ಅನವರತ ಗೀತ ಪರಿಸ್ಫುರಿತ ಅಧರ ಪುಟ ವಶಾದ್ ಅತಿ ಶುಚಿಭಿ ಶುದ್ಧ ಹೃದಯ ಮಯೂಖೈರಿವ ಗೀತ ಗುಣೈರಿವ ಸ್ವರೈರಿವ ಸ್ತುತಿವರ್ಣೈರಿವ ಮೂರ್ತಿಮದ್ಭಿ ಮುಖಾನ್ ನಿಷ್ಪತದ್ಭಿ ದಶನಾಂಶಭಿ ಪುನರಪಿ ಸ್ಥಪಯಂತೀಂ ಗೌರೀನಾಥಂ. ಇನ್ನು ಅವಳ ನಿರ್ಮಲವಾದ ಅಂತಃಕರಣದ ಪ್ರತೀಕವಾಗಿ ಬೆಳ್ಳನೆಯ ದಂತಪಂಕ್ತಿ ಹೇಗೆ ಕಾಣಿಸ್ತಾ ಇತ್ತು ಅನ್ನೋದನ್ನು ಕವಿ ಹೇಳ್ತಾನೆ. ನಿರಂತರವಾದ ಸಂಗೀತ ಸಾಧನ ಮಾಡಿ ಅವಳ ತುಟಿಗಳು ಕೆಂಪಾಗಿವೆ. ಅದರ ಆಚೀಚೆಗೆ ಬೆಳ್ಪಿನ ಆ ದಂತಕಾಂತಿ ಶೋಭಿಸ್ತಾ ಇದೆ. ಅದು ಇವಳ ಹಾಡಿನ ಗುಣದ ನಿರ್ಮಲತೆ ಎಂಬಂತೆ, ಸ್ವರಗಳ ಶುದ್ಧಿ ಎಂಬಂತೆ, ಸ್ತುತಿಗಳ ಪಾವಿತ್ರ್ಯವೆಂಬಂತೆ, ಮತ್ತು ಮತ್ತೊಮ್ಮೆ ಮಹಾದೇವನನ್ನು ತನ್ನ ದಂತಕಾಂತಿಯಿಂದ ರುದ್ರಾಭಿಷೇಕ ಪುರಸ್ಸರವಾಗಿ ಅಭಿಷೇಕ ಮಾಡಿ ಅರ್ಚನೆ ಮಾಡ್ತಾ ಇದ್ದಾಳೋ ಎಂಬಂತೆ ತೋರುವ ಆ ದಂತಕಾಂತಿ ನಗೆ ಮೊನೆ ಮಿಂಚಿದೆ. ಅತಿ ವಿಮಲೈಶ್ಚ ವೇದಾರ್ಥೈರಿವ ಸಾಕ್ಷಾತ್ ಪಿತಾಮಹ ಮುಖಾದ್ ಆಕೃಷ್ಟೈರ್ ಗಾಯತ್ರಿ ವರ್ಣೈರಿವ ಗ್ರಥನ ಸ್ಫೀತತಾಂ ಉಪಗತೈ ನಾರಾಯಣ ನಾಭಿ ಪುಂಡರೀಕ ಬೀಜೈರಿವ ಉದ್ಧತೈ ಸಪ್ತರ್ಷಿಭಿರಿವ ಕರಸ್ಪರ್ಶ ಪೂತಂ ಆತ್ಮಾನಂ ಇಚ್ಛದ್ಭಿ.
ತಾರಕಾರೂಪೇಣ ಆಗತೈ ಆಮಲಕೀ ಫಲಸ್ಥೂಲೈ ಮುಕ್ತಾಫಲೈ ಉಪಚಿತೇನ ಅಕ್ಷ ವಲಯೇನ ಅಧಿಷ್ಠಿತ ಕಂಠ ಭಾಗಾಂ. ಇನ್ನು ಅವಳು ಜಪಮಾಲೆಯನ್ನು ಕೊರಳಲ್ಲಿ ಹೇಗೆ ಧರಿಸಿದ್ದಾಳೆ, ಅವಳು ದಪ್ಪ ದಪ್ಪ ಮುತ್ತಿನ ಮಣಿಗಳ ಜಪಮಾಲೆ, ಅದು ವೇದಾಕ್ಷರಗಳಂತೆ, ಗಾಯತ್ರಿ ಮಂತ್ರಾಕ್ಷರಗಳಂತೆ ಪರಮ ನಿರ್ಮಲವಾಗಿತ್ತು. ಸಾಕ್ಷಾತ್ ಬ್ರಹ್ಮನ 4 ಮುಖಗಳಿಂದ ಹೊಮ್ಮಿದ ವೇದವಾಕ್ಯನಂತೆ ವಿಶದವಾಗಿತ್ತು. ಆಮೇಲೆ ನಾರಾಯಣನ ನಾಭಿ ಕಮಲ ಪುಂಡರೀಕ ಇದೆಯಲ್ಲ, ಅದರಿಂದ ಹೊಮ್ಮಿದ ಬೀಜಗಳೆಂಬಂತೆ ತೋರ್ತಾ ಇತ್ತು, ಕಮಲ ಬೀಜಗಳೆಂಬಂತೆ ತೋರ್ತಾ ಇತ್ತು. ಸಪ್ತರ್ಷಿಗಳೇ ತಮ್ಮ ಕೈಯಿಂದ ಮತ್ತೆ ಮತ್ತೆ ಪರಿವರ್ತನೆ ಮಾಡಿ ಪರಿಪುಷ್ಟಿಯನ್ನು, ಪಾವಿತ್ರ್ಯವನ್ನು ತಂದುಕೊಟ್ಟ ಜಪಮಾಲೆಯೋ ಎಂಬಂತೆ ಇತ್ತು. ನಲ್ಲಿಕಾಯಿಗಳಷ್ಟು ಗಾತ್ರದ ಆ ಮುತ್ತಿನ ಮಣಿಗಳ ಮಾಲಿಕೆ ಇವಳ ಕೊರಳಿನ ಅಲಂಕಾರವಾಗಿ ಜಪದ ಚಿಹ್ನೆಯಾಗಿ ಇತ್ತು. ಪರಿವೇಶ ಪರಿಗತ ಚಂದ್ರ ಮಂಡಲಾಮಿವ ಪೌರ್ಣಮಾಸಿ ನಿಶಾಂ. ಇವಳು ಪೌರ್ಣಿಮೆಯ ರಾತ್ರಿಯೇ ಸಾಕಾರಗೊಂಡಂತೆ ಇದ್ದಳು. ಅದೋ ಮುಖ ಹರಶಿರ ಕಪಾಲ ಮಂಡಲಾಕಾರೇಣ ಮೋಕ್ಷದ್ವಾರ ನಿಯುಕ್ತ ಕಲಶ ಕಾಂತಿನಾ ಸ್ತನ ಯುಗಲೇನ ಕಲಹಂಸ ಮಿಥುನ ಸನಾಥಾಮಿವ ಗಂಗಾಂ. ಇನ್ನು ಇವಳ ವಕ್ಷಸ್ಥಲ ಹೇಗಿತ್ತು ಅಂದರೆ ಮೋಕ್ಷ ಲಕ್ಷ್ಮೀ ದ್ವಾರದ ದಿವ್ಯ ಪೂರ್ಣ ಕಲಶಗಳ ಹಾಗೆ ತೋರ್ತಾ ಇತ್ತು. ಮತ್ತೆ ಅಲ್ಲಿ ಹೊದ್ದ ಉತ್ತರೀಯ ಗಂಗೆಯ ಧಾರೆಯಂತಿದ್ದು ಚಕ್ರವಾಕ ಮಿಥುನಗಳಂತೆ ಸ್ತನದ್ವಂದ್ವ ತೋರಿತು. ಗೌರಿ ಸಿಂಹ ಸಟಾಮಯೇನೇವ ಚಾರು ಚಾಮರ ರುಚಿರಾಕೃತಿನ ಸ್ತನಯುಗಲ ಮಧ್ಯ ನಿಬದ್ಧ ಗ್ರಂಥಿನ ಕಲ್ಪತರು ಲತಾವಲ್ಕಲೇನ ಕೃತೋತ್ತರೀಯ ಕೃತ್ಯಾಂ. ಅವಳು ಕಲ್ಪತರುವಿನಿಂದ ಬಂದ ನಾರುಮಡಿಯನ್ನು ಹೊದ್ದುಕೊಂಡಿದ್ದಳು. ದೇಹದ ಮೇಲಿರುವ ಕಾಂತಿ ಭಾಗ ಚಮರೆ ಮೃಗದ ಚಾಮರಗಳ ಒಂದು ವಿಲಾಸದಂತೆ ತೋರ್ತಾ ಇತ್ತು. ಅಯುಗ್ಮಲೋಚನ ಸಕಾಶಾತ್ ಪ್ರಸಾದ ಲಬ್ಧೇನ ಚೂಡಾಮಣಿ ಚಂದ್ರ ಮಯೂಖ ಜಾಲೇನೇವ ಮಂಡಲೀಕೃತೇನ ಬ್ರಹ್ಮಸೂತ್ರೇಣ ಪವಿತ್ರೀಕೃತ ಕಾಯಾಂ. ಇನ್ನು ಅವಳು ಯಜ್ಞೋಪವೀತವನ್ನು ಧರಿಸಿದ್ದಳು. ಆ ಯಜ್ಞೋಪವೀತ ನೋಡಿದ್ರೆ ಸಾಕ್ಷಾತ್ ಪರಮೇಶ್ವರನ ಜಟಾಜೂಟದ ಚಂದ್ರನ ಕಿರಣಗಳ ಮಾಲಿಕೆಯೋ ಎಂಬಂತೆ ಕಾಣಿಸ್ತಾ ಇತ್ತು. ಬಾಣಭಟ್ಟ, ಕಾಳಿದಾಸ ಇವರೆಲ್ಲ ಸ್ತ್ರೀಯರಿಗೆ ಉಪನಯನ ಇರತಕ್ಕಂಥದ್ದನ್ನು ಹೇಳಿದ್ದಾರೆ. ಕಾಳಿದಾಸನ ಪಾರ್ವತಿ ತಪಸ್ಸು ಮಾಡುವಾಗ ಅವಳು ಯಜ್ಞಸೂತ್ರವನ್ನು ಧರಿಸಿದ್ದನ್ನು ಕವಿ ಹೇಳ್ತಾನೆ. ಬಾಣಭಟ್ಟ ಕೂಡ ಇಲ್ಲಿ ಹೇಳ್ತಾನೆ. ವಾಲ್ಮೀಕಿ ಮಹರ್ಷಿಗಳ ರಾಮಾಯಣದಲ್ಲಿ ಕೂಡ ಸೀತೆ ಸಂಧ್ಯಾವಂದನವನ್ನು ಮಾಡ್ತಾ ಇದ್ದದ್ದು, ಹೀಗೆ ಅನೇಕ ಉಲ್ಲೇಖಗಳು ಬರ್ತವೆ. ಸ್ತ್ರೀಯರಿಗೆ ಉಪನಯನವೂ ಸೇರಿದಂತೆ ವೇದಾಭ್ಯಾಸಾದಿ ಸಕಲ ಸಂಸ್ಕಾರಗಳಿಗೆ ಅವಕಾಶ ಇತ್ತು ಅನ್ನುವುದು ಆ ಕವಿಗಳ ಉದ್ದೇಶವಾಗಿತ್ತು. ಮತ್ತು ಪೂರ್ವದಲ್ಲಿ ಪಾಣಿನಿ, ಪತಂಜಲಿ ಇವರುಗಳೇ ಇದಕ್ಕೆ ಬೇಕಾದಷ್ಟು ಆಧಾರಗಳನ್ನು ಕೊಡ್ತಾರೆ. ಹಿಂದೆ ಎಷ್ಟೋ ಬಾರಿ ಇದೇ ವೇದಿಕೆಯಲ್ಲಿ ಹೇಳಿದ್ದೆ. ಬಾಣಭಟ್ಟ ಕೂಡ ಅದನ್ನು ಪುಷ್ಟೀಕರಿಸ್ತಾ ಇದ್ದಾನೆ. ಆಪ್ರಪದೀನೇನ ಚ ಸ್ವಭಾವ ಸಿತೇನಾಪಿ ಬ್ರಹ್ಮಾಸನ ಬಂಧೋತ್ಥಾನ ಚರಣ ತಲ ಪ್ರಭಾ ಪರಿಶ್ವಂಗ ಲೋಹಿತಾಯಮಾನೇನ ದುಕೂಲ ಪಟೇನ ಪ್ರಾವೃತ ನಿತಂಬಾಂ. ಅಡಿಯಿಂದ ಮುಡಿಯವರೆಗೂ ಅವಳು ಆ ಒಂದು ದುಕೂಲವನ್ನು ಸುತ್ತುಕೊಂಡಿದ್ದಾಳೆ. ಯೌವನೇನಾಪಿ ಸ್ವಕಾಲೋಪಸರ್ಪಿಣ ನಿರ್ವಿಕಾರೇಣ ವಿನೀತೇನ ಶಿಷ್ಯೇಣೇವ ಉಪಾಸ್ಯಮಾನ. ಅತ್ಯಂತ ಉದ್ದಾಮವಾದ ಯೌವನ ಇವಳಿಗೆ ಬಂದರೂ ಆ ಯೌವನ ಇವಳಲ್ಲಿ ಒಂದು ಶಿಷ್ಯೆಯ ಹಾಗೆ ವಿನೀತ ವೃತ್ತಿಯಿಂದ ಇತ್ತು ಅಂತ. ಯೌವನವನ್ನೇ ಇವಳು ಅಂಕೆಯಲ್ಲಿಟ್ಟಿದ್ದಳು ಅನ್ನುವುದನ್ನು ಕವಿ ಹೇಳ್ತಾನೆ. ಲಾವಣ್ಯೇನಾಪಿ ಕೃತ ಪುಣ್ಯೇನೇವ ಸ್ವಚ್ಛಾತ್ಮನ ಪರಿಗೃಹೀತ. ಲಾವಣ್ಯ ಇದ್ದರೂ ಇವಳದನ್ನು ಒಂದು ಪುಣ್ಯ ಎಂಬಂತೆ ಗ್ರಹಿಸಿದ್ದಳು, ಅದಕ್ಕೆ ಒಂದು ಪುಣ್ಯತ್ವವನ್ನು ಕಲ್ಪಿಸಿದ್ದಳು. ರೂಪೇಣಾಪಿ ರುಚಿರ ಲೋಚನೇನ ವಿಗತ ಚಾಪಲೇನ ಆಯತ ನಯನ ಮೃಗೇಣೇನೇವ ಸೇವಿತಾಂ. ಇವಳ ರೂಪ ಇಷ್ಟು ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡುವಂತೆ ಇದ್ದರೂ ಒಂದು ಮುಗ್ಧವಾದ ಜಿಂಕೆ ನಿಬ್ಬೆರಗಿನಿಂದ ಬಿಟ್ಟ ಕಣ್ಣು ಬಿಟ್ಟು ನೋಡುತ್ತಾ ಹೇಗೆ ನಮ್ರವಾಗಿರುತ್ತದೋ ಹಾಗೆ ಇತ್ತು ಇವಳ ರೂಪ. ಉತ್ಸಂಗತಾಂಚ ಸ್ವಸುತಾಮಿವ ಸೂಕ್ಷ್ಮದಂತ ಖಂಡಿಕಾಂಗುಲೀಯ ಲಿಯಕಾಪೂರಿತಾಂಗುಲಿನ ತ್ರಿಪುಂಡ್ರಕಾವಶಿಷ್ಟ ಭಸ್ಮಪಾಂಡುರೇಣ ಪ್ರಕೋಷ್ಠಬದ್ಧ ಶಂಕ ಖಂಡಕೇನ ನಖಮಯೂಕ ದಂತುರತೆಯ ಗೃಹೀತ ದಂತ ಕೋಣೇನೇವ ದಂತಮಯೀಂ ದಕ್ಷಿಣಕರೇಣ ವೀಣಾಮಸ್ಫಾಲಯಂತೀಂ. ಇವಳು ಒಂದು ದಂತದ ವೀಣೆಯನ್ನು ಕೈಯಲ್ಲಿ ಇಟ್ಟುಕೊಂಡಿದ್ದಾಳೆ. ಆ ವೀಣೆಯನ್ನು ಮೀಟುವುದಕ್ಕೆ ಕೈಗೆ ವೀಣೆಯನ್ನು ಮೀಟುವ ಉಂಗುರಗಳು ಬೇಕು. ಆ ಉಂಗುರಗಳನ್ನು ದಂತದಿಂದ ಮಾಡಿಕೊಂಡಿದ್ದಾಳೆ. ಮತ್ತು ಆ ಮೀಟುವ ಕೈಗಳಲ್ಲಿ ಶಿವನನ್ನು ಭಸ್ಮಾರ್ಚನೆ ಮಾಡಿ ತಾನೂ ಭಸ್ಮ ಧೂಲನ ಮಾಡಿಕೊಂಡ ಕಾರಣ ಭಸ್ಮದ ಧೂಳು ಬೆರಳಿನ ತುದಿಯಲ್ಲಿತ್ತು. ಅದರ ಹಿಂಭಾಗದಲ್ಲಿ ಆ ಒಂದು ರಮಣೀಯವಾದ ಉಂಗುರ, ದಂತದ ಉಂಗುರವಿತ್ತು. ಮತ್ತು ಅವಳು ಇನ್ನೊಂದು ಕೈಯಲ್ಲಿ ತನ್ನ ಉಗುರುಗಳ ಕಾಂತಿಯಿಂದ ವೀಣೆಯ ಮೇಲೆ ಓಡಾಡಿಸ್ತಾ ಇದ್ದರೆ ಆ ಉಗುರುಗಳ ಕಾಂತಿಯೇ ವೀಣೆಯನ್ನು ಆಘಾತ ಮಾಡಿದ ಮೇಲೆ ಸ್ವರಸ್ಥಾನಗಳನ್ನು ಕಲ್ಪಿಸುವ ಕೋಣದಂತೆ ತೋರ್ತಾ ಇತ್ತು ಅಂತ.
ಅಂದರೆ ಇವಳು ನುಡಿಸ್ತಾ ಇದ್ದದ್ದು ವೀಣೆ ಆದರೂ, ಅಂದರೆ ಸಾಮಾನ್ಯವಾಗಿ ನಾವು ಹೇಳ್ತಕ್ಕಂಥ ವೀಣೆ ಸ್ಥಿರವಾದ ಮೆಟ್ಟಲುಗಳು ಮೇಳ ಇರತಕ್ಕಂಥ ವೀಣೆ ಆದರೂ ಅದು ಅಸ್ಥಿರವಾದ ಮೇಳವೇ ಇಲ್ಲದೆ ಇರತಕ್ಕಂಥ ಯಾವ ವಿಚಿತ್ರ ವೀಣಾ ಅಥವಾ ಚಿತ್ರವೀಣಾ ಅಂತ ಕರೀತಾರಲ್ಲ, ಗೋಟುವಾದ್ಯ ಅಂತಾರಲ್ಲ, ಆ ರೀತಿಯಾಗಿದ್ದು ಗೋಟುವಾದ್ಯವನ್ನು ನುಡಿಸುವುದಕ್ಕೆ ಬೇಕಾಗಿರುವ ಕೋಣ ಅಂತ ಕರೀತಾರೆ. ಆ ಕೋಣದಂತೆ ಇವಳ ಉಗುರುಗಳ ಕಾಂತಿ ತೋರ್ತಾ ಇತ್ತು ಅಂತ ಎಷ್ಟು ಸೂಕ್ಷ್ಮವಾಗಿ ಸಂಗೀತ ವಾದನ ಸೂಕ್ಷ್ಮಗಳ ಸ್ವಾರಸ್ಯಗಳನ್ನು ಕವಿ ತೋರಿಸ್ತಾನೆ. ಪ್ರತ್ಯಕ್ಷಾಮಿವ ಗಂಧರ್ವ ವಿದ್ಯಾ, ಸಂಗೀತ ವಿದ್ಯೆಯೇ ಸಾಕಾರವಾದಂತೆ ತೋರ್ತಾ ಇದ್ದಳು. ಮಣಿಮಂಡಪಿಕಾ ಸ್ತಂಭ ಲಗ್ನಾಭಿ ಆತ್ಮಾನೋ ರೂಪಾಭಿ ಸಹಚರೀಭಿರಿವ ಸವೀಣಾಭಿರ್ವಿಲಾಸವತೀಭಿ ಪ್ರಣಾಮಾಭಿರುಪೇತಾಂ. ಆ 4 ಸ್ತಂಭಗಳಲ್ಲಿ ಬೇರೆ ಬೇರೆ ಮುಖಗಳಲ್ಲಿ ಇವಳ ಪ್ರತಿಫಲನವೇ ವೀಣಾ ಸೇತಳಾದ ಇವಳ ಪ್ರತಿಫಲನ 10 ಹಲವು ಪ್ರತಿಬಿಂಬಗಳಾಗಿ ತೋರ್ತಾ ಇದ್ದಾಗ ಇವಳ ಸಹಚರಿಯರೆಲ್ಲ ಸೇರಿ ಒಟ್ಟಾಗಿ ಅನೇಕ ವೀಣಾವಾದನದ ಒಂದು ಅದ್ಭುತ ಮನೋಹರವಾದ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದಾರ ಅನ್ನುವಂತೆ ತೋರ್ತಾ ಇತ್ತು. ಸ್ನಪನಾರ್ದ್ರ ಲಿಂಗ ಸಂಕ್ರಾಂತ ಪ್ರತಿಬಿಂಬತೆಯ ಅತಿ ಪ್ರಬಲ ಭಕ್ತ್ಯಾರಾಧಿತಸ್ಯ ಹೃದಯಮೇವ ಪ್ರವಿಷ್ಟಾಂ ಹರಸ್ಯ. ಇನ್ನು ಅಭಿಷಿಕ್ತನಾಗಿ ತೊಯ್ದ ಆ ಮಹಾದೇವ ಲಿಂಗರೂಪಿಯಾಗಿದ್ದರೆ, ಆ ಮುತ್ತಿನ ಲಿಂಗದಲ್ಲಿ ಇವಳ ರೂಪ ಪ್ರತಿಫಲಿಸಿ ಆ ನೀರಿನಲ್ಲಿ ಬೆಳಗುತ್ತಾ ಇದ್ದರೆ, ಇವಳ ಭಕ್ತಿಯ ಪರಾಕಾಷ್ಠೆಯಿಂದ ಶಿವನಲ್ಲಿ ಐಕ್ಯವಾಗಿ ಶಿವ ಹೃದಯವೇ ಇವಳೆಂಬಂತೆ ಭಾಸವಾಗಿದ್ದಳು. ಹಾರಲತೆಯೇವ ಪ್ರಾಪ್ತ ಕಂಠಯೋಗಯ ಗ್ರಹ ಪಂಕ್ತಿಯೇವ ಧ್ರುವ ಪ್ರತಿಬದ್ಧಯ ಕ್ರುದ್ಧಯೇವ ರಾಗಾರಕ್ತ ಮುಖ ವರ್ಣಯ ಮತ್ತಯೇವ ಘೂರ್ಣಿತ ಮಂದ್ರ ತಾರಯೋನ್ಮತ್ತಯೇವ ಅನೇಕ ಕೃತ ತಾಲಯ ಮೀಮಾಂಸಯೇವ ಅನೇಕ ಭಾವಾನುವಿದ್ಧಯ ಗೀತ್ಯ ದೇವಂ ವಿರೂಪಾಕ್ಷಂ ಉಪವೀಣಯಂತೀಂ. ಅನೇಕ ಶ್ಲೇಷಗಳು ಇಲ್ಲಿವೆ. ಇವಳು ತನ್ನ ಗಂಟಲು ತುಂಬಿ ಬರುವ ಹಾಡನ್ನು ಹಾಡ್ತಾ ಇದ್ದಾಗ ಗ್ರಹ ಪಂಕ್ತಿಗಳ ಹಾಗೆ ತೋರ್ತಾ ಇದ್ದಳು ಅಂತ. ಉಪಕಂಠ ಅಂದರೆ ಹತ್ತಿರಕ್ಕೆ ಬರತಕ್ಕಂಥದ್ದು ಅಂತ ಒಂದು ವಿಶೇಷವಾದ ಅರ್ಥ ಉಂಟು. ಮತ್ತೊಂದು ಹಾರದಂತೆ ಇವಳ ಸಂಗೀತ ಕೌಶಲ ಯಾವುದಿದೆ ಅದು ಗಂಟಲು ತುಂಬಿ ಬಂದಾಗ ಗಂಟಲಿನ ಸುತ್ತಲಿರುವ ಹಾರದಂತೆ ತೋರ್ತಾ ಇತ್ತು. ಮತ್ತು ಧ್ರುವ ಪ್ರತಿಬದ್ಧಯ ಗ್ರಹ ಪಂಕ್ತಿಯೇವ, ಧ್ರುವ ಅಂದರೆ ಧ್ರುವ ನಕ್ಷತ್ರವನ್ನು ಸುತ್ತಿ ಸುತ್ತಿ ಮಿಕ್ಕ ಗ್ರಹಗಳು ನಕ್ಷತ್ರಗಳು ಎಲ್ಲ ಇರುತ್ತವೆ ಅಂತ ಒಂದು. ಮತ್ತೊಂದು ಹಾಡಿನಲ್ಲಿ ಧ್ರುವ ಅಂತಂದರೆ ಪಲ್ಲವಿ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಧ್ರುವ ಅಂತ ಕರೀತಾರೆ. ಅದನ್ನು ಆಭೋಗ ಅಂತಲೂ ಕರೀತಾರೆ. ಮತ್ತೆ ಮತ್ತೆ ಅದಕ್ಕೆ ಹೋಗಿ ಬರೋದ್ರಿಂದ ಆಭೋಗ ಅಂತ. ಹೀಗೆ ಧ್ರುವ ಪ್ರತಿಬದ್ಧಯ ಅಂದರೆ ಧ್ರುವ ಪಲ್ಲವಿಗೆ ಬದ್ಧವಾಗಿ ಹಾಡು ಇರ್ತಾ ಇದ್ದಿದ್ದರಿಂದ ಒಂದು. ಮತ್ತಿನ್ನೊಂದು ಧ್ರುವ ನಕ್ಷತ್ರವನ್ನು ಸುತ್ತು ಬರೋದ್ರಿಂದ ಇವಳ ಹಾಡೇ ಗ್ರಹ ಪಂಕ್ತಿಗಳ ಹಾಗೆ ಇತ್ತು ಅಂತ. ಎತ್ತುಗಡೆ ಅಂತ ನಾವು ಏನಂತೀವಿ ಅದಕ್ಕೆ ಸಂಸ್ಕೃತದಲ್ಲಿ ಉದ್ಗ್ರಹ ಅಂತಲೂ ಕರೀತಾರೆ. ಅಲ್ಲೂ ಗ್ರಹ ಸೂಚನೆ ಉಂಟು. ಮತ್ತು ಇವಳು ಆ ಸಂಗೀತದಲ್ಲಿ ಬಳಸುವ ರಾಗ ಯಾವುದಿದೆ ಅದರಿಂದ ಆರಕ್ತ ಮುಖವರ್ಣಯ, ಮುಖ ಕೆಂಪಾದಂತೆ ತೋರ್ತಾ ಇತ್ತು ಅಂತ. ಮಹಾಶ್ವೇತೆ ರಾಗರಕ್ತವಾಗಿತ್ತು ಮುಖ ಅಂತ. ಮತ್ತೆ ಕಣ್ಣುಗಳು ಯಾವುದೋ ಒಂದು ಅಲೌಕಿಕವಾದ ದರ್ಶನವನ್ನು ಪಡುವಂತೆ ಅರ್ಧ ನಿಮೀಲಿತವಾಗಿತ್ತು, ಗೂರ್ಣಿತವಾದಂತೆ ರೀತಿಯಲ್ಲಿ ತೋರ್ತಾ ಇತ್ತು. ಮತ್ತು ಇವಳ ಹಾಡು ಭಾವಶುದ್ಧಿಯಿಂದ ಇತ್ತು. ಅದು ಮೀಮಾಂಸಾ ಶಾಸ್ತ್ರದಂತೆ ಇತ್ತು ಅಂತ. ಮೀಮಾಂಸಾದಲ್ಲಿ ಭಾವನಾ ಅಂತ ಉಂಟು. ಒಂದು ಭಾವನಾ ವ್ಯಾಪಾರದಿಂದಲೇ ಎಲ್ಲ ಕರ್ಮಗಳಿಗೆ ಫಲ ಅಂತ, ಆ ರೀತಿಯಾಗಿತ್ತು ಅಂತ. ಏವಂ ವಿರೂಪಾಕ್ಷಂ ಉಪವೀಣಯಂತಿಂ. ಉಪವೀಣನ ಅಂತಂದರೆ ವೀಣಾವಾದನ ಮಾಡುವುದು. ಮಹಾದೇವನನ್ನು ಇವಳು ವೀಣೆಯಿಂದ ಆರಾಧನೆ ಮಾಡ್ತಾ ಇದ್ದಳು. ಅತಿ ಮಧುರ ಗೀತಾವಕೃಷ್ಟೈ ಧ್ಯಾನವಿವ ಅಭ್ಯಸ್ಯದ್ಭಿ ನಿಶ್ಚಲ ಕರ್ಣಪುಟೈ ಮೃಗ ವರಾಹ ವಾನರ ವಾರಣ ಶರಭ ಸಿಂಹ ಪ್ರಭೃತಿಭಿ ವನಚರೈ ಆಬದ್ಧ ಮಂಡಲೈ ಆಕರ್ಣ್ಯಮಾನ ಗೀತಾನುವಿದ್ಧ ವಿಪಂಚೀ ನಿರ್ಘೋಷಾಂ. ಅವಳನ್ನು ಸುತ್ತುವರೆದು ಆ ಸಮೀಪದ ಎಲ್ಲ ಪ್ರಾಣಿ ಪಕ್ಷಿ ಮೊದಲಾದ ತಿರಿಯ ಜಂತುಗಳು ಬಂದು ಸೇರಿವೆ. ಆ ಸಂಗೀತದಲ್ಲಿ ಎಲ್ಲವೂ ಪರಸ್ಪರ ಜಾತಿ ವೈರವನ್ನು ಮರೆತು ಆನಂದವಾಗಿವೆ. ಅಮರಾಪಗಾಮಿವ ನಭಸಃ ಅವತೀರ್ಣ. ದೇವಗಂಗೆಯೇ ಇಳಿದಂತೆ ತೋರ್ತಾಳೆ. ದೀಕ್ಷಿತ ವಾಚಂ ಇವ ಅಪ್ರಾಕೃತಾಂ. ವೇದವಾಣಿಯಂತೆ ಅಲೌಕಿಕವಾಗಿ ಅಪ್ರಾಕೃತವಾಗಿ ತೋರ್ತಾ ಇದ್ದಾಳೆ. ತ್ರಿಪುರಾರಿ ಶರಶಲಾಕಾಮಿವ ತಪೋಮಯೀಂ. ತ್ರಿಪುರಾಸುರ ಸಂಹಾರಿಯಾದ ಮಹಾದೇವನ ಬಾಣಾಗ್ರ ಎನಿಸಿದ ನಾರಾಯಣನಂತೆ ಇವಳು ತಪೋಮಯಿಯಾಗಿದ್ದಾಳೆ. ನಾರಾಯಣ ಅಂತಂದರೆ ಹಿಮಾಲಯದಲ್ಲಿರ್ತಕ್ಕಂಥ ಬದರಿಕಾಶ್ರಮದ ಧ್ಯಾನಮೂರ್ತಿ ನರನಾರಾಯಣರು ಇದ್ದಾರಲ್ಲ ಅದು. ಪೀತಾಮೃತಾಮಿವ ವಿಗತ ತೃಷ್ಣಾಂ.
ಇವಳು ಅಮೃತವನ್ನು ಕುಡಿದವಳಂತೆ ಬಾಯಾರಿಕೆ ಇಲ್ಲದೆ ಇದ್ದಳು ಅಂತ. ತೃಷ್ಣ ಅಂದರೆ ಬಾಯಾರಿಕೆ, ಮತ್ತೊಂದು ದುರಾಶೆ, ಆಸೆಯೇ ಇಲ್ಲದೆ ಇದ್ದಳು. ಎಲ್ಲವನ್ನ ವಿರಕ್ತಿಯಾಗಿ ತ್ಯಾಗ ಮಾಡಿದಳು. ಈಶಾನ ಶಿರ ಶಶಿಕಲಾಮಿವ ಅನುಪಜಾತ ರಾಗಾಂ. ಶಿವನ ಬಾಲೆಂದು ಎಂದೂ ಕೆಂಪು ಬಣ್ಣವನ್ನು ಹೊಂದಲ್ಲ. ರಾಗ ಅಂದರೆ ಕೆಂಪು ಬಣ್ಣ. ಪೂರ್ಣ ಚಂದ್ರನಿಗೆ ಎದುರುಗಡೆಗೆ ಮುಳುಗುವ ಸೂರ್ಯನ ಕಾಂತಿ ಪ್ರತಿಫಲಿಸಿ ಕೆಂಪು ಬಣ್ಣ ಬರುತ್ತದೆ. ಪೂರ್ಣಿಮೆಯಂದೇ ಚಂದ್ರಬಿಂಬ ಕೆಂಪಾಗಿ ತೋರುತ್ತದೆ. ಕಾರಣ ಪೂರ್ಣಿಮೆಯಂದು ಚಂದ್ರೋದಯ ಬೇಗ ಆಗುತ್ತದೆ. ಪಶ್ಚಿಮ ದಿಗಂತದಲ್ಲಿ ಸೂರ್ಯಾಸ್ತ ಆಗ್ತಾ ಇರುತ್ತದೆ. ಆ ಸೂರ್ಯ ಕಿರಣ ಬಂದು ಇದು ಕೆಂಪು ಬಣ್ಣ ಬರುತ್ತದೆ. ರಾಗ ಅನ್ನೋದಕ್ಕೆ ಪ್ರಣಯ ರಾಗ ಅಂತ, ಪ್ರಣಯ ಆವೇಶ ಅಂತ ಒಂದುಂಟು. ಇವಳು ಪ್ರಣಯಾವೇಶವನ್ನು, ರೊಮ್ಯಾಂಟಿಕ್ ಫೀಲಿಂಗ್ಸನ್ನು ಚಂದ್ರಲೇಖೆಯಂತೆ ಎಂದೂ ಪಡೆಯದೇ ಇದ್ದವಳಾಗಿದ್ದಳು ಅಂತನ್ನುವ ಭಾವವನ್ನು ಕವಿ ಶ್ಲೇಷ ಮಾಡಿ ಹೇಳ್ತಾ ಇದ್ದಾನೆ. ಅಮತಿತ ಉದದಿ ಜಲ ಸಂಪದಂ ಇವ ಅಂತಃಪ್ರಸನ್ನ. ಮಥನ ಮಾಡದ ನಿಸ್ತರಂಗವಾದ ಕ್ಷೀರಸಾಗರದ ಪ್ರಸನ್ನತೆಯ ಹಾಗಿದ್ದವಳು ಅಂತ. ಕ್ಷುಬ್ಧವಲ್ಲದ ಸಮುದ್ರ, ಆ ರೀತಿಯಾಗಿದ್ದಳು. ಅಸಮಸ್ತ ಪದವೃತ್ತಿಮಿವ ಅದ್ವಂದ್ವಾಂ. ಏನು ಇವನ ಭಾಷೆ ಅಷ್ಟು ಸುಂದರವಾದದ್ದು. ಸಮಾಸವಿಲ್ಲದ ಪದಗಳಂತೆ ದ್ವಂದ್ವ ಇಲ್ಲದೆ ಇದ್ದಳು ಅಂತ. ಸಮಾಸಗಳಲ್ಲಿ ತತ್ಪುರುಷ, ಬಹುವ್ರೀಹಿ, ಕರ್ಮಧಾರಯ, ದ್ವಂದ್ವ, ಅವ್ಯಯೀ ಭಾವ ಹೀಗೆಲ್ಲ ಉಂಟಲ್ಲ. ದ್ವಂದ್ವಾದಿ ಸಮಾಸಗಳು ಬೇಕು ಅಂದರೆ ಮತ್ತೊಂದು ಪದ ಬೇಕು. ಇವಳು ಅದ್ವಂದ್ವವಾಗಿ ಅದ್ವೈತ ದೃಷ್ಟಿಯಿಂದ ಎರಡಿಲ್ಲದೆ ಶಿವನೇ ಇನ್ಯಾವುದೂ ಇಲ್ಲ ಅಂತ ಇದ್ದಳು. ಅದ್ವಂದ್ವವಾಗಿದ್ದಳು ಅಂದರೆ ಪ್ರತ್ಯೇಕ ಪದವೆಂಬಂತೆ ಇದ್ದಳು. ಅಸಮಸ್ತ ಪದವಾಗಿ ದ್ವಿತೀಯಾದ್ವೈ ಭಯಂ ಭವತಿ ಅನ್ನುವ ವೇದವಾಕ್ಯದಂತೆ ಇದ್ದಳು. ಬೌದ್ಧ ಬುದ್ಧಿಮಿವ ನಿರಾಲಂಬಾಂ. ಬೌದ್ಧರ ಬುದ್ಧಿಯಾಗಿ ನಿರಾಲಂಬವಾಗಿದ್ದಳು. ಬೌದ್ಧರದು ಶೂನ್ಯವಾದ, ನಮ್ಮದು ಬ್ರಹ್ಮವಾದ. ಬ್ರಹ್ಮವಾದದಲ್ಲಿ ಸನ್ಮಾತ್ರಾಲಂಬನ ಉಂಟು, ಬೌದ್ಧರಲ್ಲಿ ಇಲ್ಲ ಅಂತ. ಹಾಗೆ ಇವಳು ನಿರಾಲಂಬವಾಗಿದ್ದಳು ಅಂದರೆ ಬಾಹ್ಯಾಲಂಬವನ ಯಾವುದೂ ಇಲ್ಲದೆ ಪರಮೇಶ್ವರನಲ್ಲಿಯೇ ಮಗ್ನಳಾಗಿದ್ದಳು. ವೈದೇಹಿಮಿವ ಪ್ರಾಪ್ತ ಜ್ಯೋತಿಃ ಪ್ರವೇಶಾಂ. ಅವಳು ಸೀತೆಯ ಹಾಗೆ ಜ್ಯೋತಿಃ ಪ್ರವೇಶವನ್ನು ಮಾಡಿದಳು. ಅಂದರೆ ಪಂಚಭೂತ ಜ್ಯೋತಿಗಳಲ್ಲಿ ಒಂದಾದದ್ದು ಪೃಥ್ವೀಭೂತ ಜ್ಯೋತಿ. ಅಲ್ಲಿಗೆ ತಾಯಿ ಮಡಿಲಿಗೆ ಸೀತೆ ಪ್ರವೇಶ ಮಾಡಿದಳಲ್ಲ, ಹಾಗೆ ಇವಳು ಜ್ಯೋತಿಃ ಪ್ರವೇಶವನ್ನು ಮಾಡಿದಳು. ಅಂದರೆ ಧ್ಯಾನದಲ್ಲಿ ಚಿಜ್ಜ್ಯೋತಿಯನ್ನು, ಜ್ಞಾನಜ್ಯೋತಿಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಳು. ದ್ಯೂತ ಕಲಾ ಕುಶಲಾಮಿವ ವಶೀಕೃತ ಅಕ್ಷಹೃದಯಾಂ. ಅಕ್ಷಹೃದಯ ಅಂದರೆ ಆಟದ ಸೂಕ್ಷ್ಮವನ್ನು ಬಲ್ಲದ್ದು. ಅಕ್ಷ ಚೂಜಾಟದ ಹೃದಯ, ಅದರ ತಂತ್ರ ಒಳಸುಳಿ ಬಲ್ಲದ್ದು. ನಳಮಹಾರಾಜ ಋತುಪರ್ಣನಿಂದ ತಿಳಿದನಲ್ಲ ಅಕ್ಷಹೃದಯವನ್ನು, ಆ ರೀತಿಯಾಗಿ. ಇನ್ನೊಂದು ಅಕ್ಷ ಅಂದರೆ ಇಂದ್ರಿಯ ಅಂತ. ಜೂಜುಗಾರರು ಹೇಗೆ ಆ ಕಲೆಯ ಹೃದಯವನ್ನು ತಿಳ್ಕೊಳ್ತಾರೋ ಹಾಗೆ ಅವಳು ಇಂದ್ರಿಯ ವ್ಯಾಪಾರದ ಹೃದಯವನ್ನು ತಿಳಿದು ಅದನ್ನೆಲ್ಲವನ್ನು ನಿರೋಧಿಸಿದ್ದಳು. ಮಹೀಮಿವ ಜಲಭೃತ ದೇಹಾಂ. ಇವಳು ಕೇವಲ ಭೂಮಿಯ ಹಾಗೆ ಜಲಭೃತ ದೇಹಾಂ, ನೀರನ್ನು ತುಂಬಿಕೊಂಡಿದ್ದಳು ಅಂತ. ನೀರು ಸೃಷ್ಟಿಯ ಮೊದಲನೆಯ ಸಂಕೇತ. ಅದಕ್ಕೆ ಯಾ ಸೃಷ್ಟಿ ಸೃಷ್ಟರಾದ್ಯ ಅಂತ ಕಾಳಿದಾಸ ಹೇಳ್ತಾನೆ. ಮತ್ತು ಆಪಸ್ ಅದು ತುಂಬ ಕಾಂತಿವತ್ತರವಾದದ್ದು, ಧವಳವರ್ಣ, ಹಾಗಿದ್ದಳು ಅವಳು ಅಂತ. ಹಿಮ ಸಮಯ ದಿನಮುಖ ಲಕ್ಷ್ಮೀಮಿವ ಪರಿಗೃಹೀತ ಭಾಸ್ಕರಾತಪಾಂ. ಇವಳು ಚಳಿಗಾಲದ ದಿವಸದ ಆರಂಭದಲ್ಲಿ ಎಲ್ಲರೂ ಹೇಗೆ ಬಾಲ ಸೂರ್ಯನ ಕಿರಣಗಳನ್ನು ಬಯಸ್ತಾರೆ ಆ ರೀತಿಯಾಗಿ ಸೂರ್ಯ ಕಿರಣಗಳನ್ನು ಹೀರಿಕೊಂಡಿದ್ದಳು ಅಂತ. ಯಾಕೆಂದರೆ ಅವಳು ಸಂಧ್ಯಾವಂದನೆ ಮಾಡ್ತಾ ಇದ್ದಳು. ಸಾವಿತ್ರ ಕಿರಣಗಳನ್ನು ಪ್ರಾತಃ ಸಾಯಂ ಸಂಧ್ಯೆಗಳಲ್ಲಿ ಹೀರಿಕೊಳ್ಳಬೇಕು, ಹೃದಯಕ್ಕೆ ತಂದುಕೊಳ್ಳಬೇಕು ಅಂತ ಗಾಯತ್ರಿ ಮಂತ್ರೋಪಾಸನೆಯ ತಾತ್ಪರ್ಯ ಅಂತ. ಹಾಗಿದ್ದಳು. ಆರ್ಯಾಮಿವ ಉಪಾತ್ತ ಯತಿಗಣೋಚಿತ ಮಾತ್ರಾಂ. ಆರ್ಯಾದೇವಿಯ ಹಾಗೆ ಇವಳು ಯತಿಗಣಕ್ಕೆ ಉಚಿತವಾದ ರೀತಿಯಲ್ಲಿ ಇದ್ದಳು ಅಂತ. ಇದು ಒಂದು ವಿಶಿಷ್ಟವಾದಂಥ ಶ್ಲೇಷ. ಆರ್ಯ ಅಂತಂದರೆ ಪಾರ್ವತೀ ದೇವಿ. ಅವಳು ಹೇಗೆ ಯತಿಗಳಿಗೆಲ್ಲ ಮಾನನೀಯಳಾಗಿದ್ದಾಳೋ ಆ ರೀತಿಯಾಗಿದ್ದಳು ಅಂತ. ಇನ್ನೊಂದು ಆರ್ಯಾಂಬ, ಆಕೆ ಶಂಕರರ ತಾಯಿ, ಶಂಕರರ ಶಿಷ್ಯವರ್ಗಕ್ಕೂ ಗೌರವನೀಯಳಾದವಳು. ಅವಳ ಉಲ್ಲೇಖ ಇದ್ದಿರಬಹುದು ಅಂತ. ಶಂಕರರ ಕಾಲ ಇದರಿಂದ ಸ್ವಲ್ಪ ಸ್ಪಷ್ಟವಾಗಬಹುದು. ಬಾಣಭಟ್ಟ ಹೆಚ್ಚು ದೀರ್ಘಕಾಲ ಬದುಕಿದವನು. ಶಂಕರರಿಗೆ ಸಮಕಾಲೀನನಾದರೂ ಶಂಕರಾನಂತರವೂ ಅವನು ಇದ್ದವನಾಗಿದ್ದ ಅಂತ ಅನಿಸುತ್ತದೆ. ಬಾಣಭಟ್ಟನ ಕಾಲ ನೋಡಿದರೆ 7ನೇ ಶತಮಾನದ ಪೂರ್ವಾರ್ಧದಿಂದ 7ನೇ ಶತಮಾನದ ಉತ್ತರಾರ್ಧದವರೆಗೆ ಇದ್ದಂಥದ್ದು. ಶಂಕರರದು 7ನೇ ಶತಮಾನದ ಪೂರ್ವಾರ್ಧದಲ್ಲಿ ಮಾತ್ರ ಇದ್ದದ್ದು. ಹಾಗಿದ್ದಿರಬಹುದು ಅಂತ ಅಭಿಪ್ರಾಯ ಪಡಬಹುದು. ಆಲಿಖಿತಾಮಿವ ಅಚಲಾವಸ್ಥಾನಾಂ. ಎಲ್ಲ ಸ್ಥಿತಿಗಳು, ದೃಢತೆಗಳಿಗೆ
ದೃಢತೆಯನ್ನು ತಂದುಕೊಡುವಂತೆ ಚಿತ್ರಗತವಾದಂತೆ ಇದ್ದಳು. ಅಂಶಮಯೀಮಿವ ತನುಚ್ಛಾಯಾನುಲಿಪ್ತ ಭೂತಲಾಂ, ಕಾಂತಿಯಿಂದ ಕೂಡಿದವಳಾಗಿ ಇವಳಿಗೆ ನೆರಳೇ ಇಲ್ಲದೆ ಅಂತ ಇತ್ತು. ನಿರ್ಮಮಾಂ, ಅಂಟಿಲ್ಲದವಳು, ನಿರಹಂಕಾರಾಂ, ನಿರ್ಮತ್ಸರಾಂ, ಅಮಾನುಷಾಕೃತಿಂ, ದಿವ್ಯತ್ವಾದ ಅಪರಿಜ್ಞಾಯಮಾನ ವಯಃ ಪರಿಣಾಮಾಪಿ 18 ವರ್ಷ ದೇಶೀಯಾಂ ಇವ ಉಪಲಕ್ಷ್ಯಮಾಣ. ಇವಳು ದಿವ್ಯ ಜಾತಿಯವಳಾದ್ದರಿಂದ ಇವಳು ವಯಸ್ಸು ಅಂತ ಗೊತ್ತಾಗ್ತಿರಲಿಲ್ಲವಾದರೂ ನೋಡಿದರೆ 18 ಅಂತ ಹೇಳುವಂತೆ ಇದ್ದಳು. ಪ್ರತಿಪನ್ನ ಪಾಶುಪತ ವ್ರತಾಂ ಕನ್ಯಕಾಂ ದದರ್ಶ, ಪಶುಪತಿಗೆ ಬೇಕಾದ ವ್ರತ ಪಾಶುಪತ ವ್ರತ, ಅದನ್ನು ಮಾಡ್ತಾ ಇರುವ ಕನ್ಯಕೆ ಕಾಣಿಸಿದಳು. ಅದನ್ನು ನೋಡಿ ಅವನು ಆಶ್ಚರ್ಯಪಡ್ತಾನೆ. ಚಂದ್ರಾಪೀಡ, ಇದೇನು ಈ ರೀತಿಯಾದದ್ದು ಉಂಟೆ ಈ ಜಗತ್ತಿನಲ್ಲಿ? ಎಷ್ಟು ದಿವ್ಯವಾದದ್ದು, ಎಷ್ಟು ಮನೋಹರವಾದದ್ದು, ಎಂಥದ್ದು ಇವಳ ವ್ಯಕ್ತಿತ್ವ ಎಷ್ಟು ದೊಡ್ಡದಾದದ್ದು. ಸ್ವಭಾವ ಧವಲಯ ತಪಃಪ್ರಭಾವ ಪ್ರಗಲ್ಭಯ ದೃಷ್ಟ್ಯಾ ಸಮಾಶ್ವಾಸಯಂತೀವ ಪುಣ್ಯೈರಿವ ಸ್ಪೃಶಂತಿ ತೀರ್ಥಜಲೈರಿವ ಪ್ರಕ್ಷಾಲಯಂತಿ ತಪೋಭಿರಿವ ಪಾವಯಂತಿ ಶುದ್ಧಿಮಿವ ಕುರ್ವಾಣ ವರಪ್ರಸಾದಂ ಇವ ಉಪವಾದಯಂತಿ ಪವಿತ್ರತಾಮಿವ ನಯಂತಿ ಚಂದ್ರಾಪೀಡಂ ಆಭಭಾಷೆ. ಅಂಥವಳು ತನ್ನ ವ್ಯಕ್ತಿತ್ವದಿಂದಲೇ ಎಲ್ಲವನ್ನ ನಿರ್ಮಲಗೊಳಿಸುವಂತೆ, ಎಲ್ಲವನ್ನ ಸಮಾಧಾನಗೊಳಿಸುವಂತೆ, ತನ್ನ ಪುಣ್ಯದಿಂದಲೇ ಮುಟ್ಟುವಂತೆ, ತೀರ್ಥಜಲದಿಂದ ಪ್ರಕ್ಷಾಲನ ಮಾಡುವಂತೆ, ತಪಸ್ಸಿನಿಂದ ಪಾವನಗೊಳಿಸುವಂತೆ, ಶುದ್ಧಿಗೆ ಶುದ್ಧತ್ವವನ್ನು ತಂದುಕೊಡುವಂತೆ, ಪ್ರದಾನವನ್ನು ಮಾಡುವಂತೆ, ಪವಿತ್ರತೆಯನ್ನು ಹಂಚುವಂತೆ ಚಂದ್ರಾಪೀಡನಲ್ಲಿ ಮಾತಾಡಿದಳು ಅಂತ. ಒಂದು ಮಾತು ಹೇಳಿ ಅವನಿಗೆ ಸುಸ್ತಾಗೋದಿಲ್ಲ, 1000 ಮಾತು 1,00,000 ಮಾತು ಹೇಳೋದು ಸುಸ್ತಾಗೋಲ್ಲ, ಆ ರೀತಿಯಾದದ್ದು. ಸ್ವಾಗತಮತಿಥಯೇ ಕಥಮಿಮಾಂ ಭೂಮಿ ಮನುಪ್ರಾಪ್ತೋ ಮಹಾಭಾಗ ತದುತ್ತಿಷ್ಠ ಆಗಮ್ಯತಾಂ ಅನುಭೂಯತಾಂ ಅತಿಸತ್ಕಾರ. ಸರಳ ಸುಂದರವಾದ ಸಂಕ್ಷಿಪ್ತ ಮನೋಹರವಾದ ಪುಟ್ಟ ಪುಟ್ಟ ಮಾತುಗಳಲ್ಲಿ ಅವಳ ಮೂಲಕವಾಗಿ ಚಂದ್ರಾಪೀಡನಿಗೆ ಸ್ವಾಗತ ಮಾಡಿಸ್ತಾನೆ. ಹೀಗೆ ಬರುತ್ತದೆ ನಮ್ಮ ನಾಗವರ್ಮ. ಈ ಸಂದರ್ಭದಲ್ಲಿ ಇವಳ ವರ್ಣನೆಯ ಪದ್ಯಗಳನ್ನು ಮಾಡಿರುವ ಕೆಲವಾದರೂ ಪಂಕ್ತಿಗಳನ್ನು ಓದಿ ಹೇಳಬೇಕು. ಸೊಗೈಸವೆಂದು ಪೃಥಿವ್ಯಾದಿಗಳೆನಿಸುವ ಪಂಚಭೂತಮೆಲ್ಲವನ್ ಉಳಿದ ಅವಗಂ ಉಜ್ವಳಾಂಗಿಯಂ ಧವಳಗುಣದ ನಿರ್ಮಿಸಿದನ ಆಗವೇಳ್ಕುಂ ಧಾತ್ತಂ. ಪಂಚಭೂತಗಳಿಂದ ಜಗತ್ತು ನಡೆಯೋಲ್ಲ, ಇನ್ನೊಂದು ಹೊಸ ಭೂತ ಬೇಕು ಅಂತ ಧಾವಳ್ಯ ಅನ್ನುವ ಷಷ್ಠಭೂತವನ್ನು ನಿರ್ಮಾಣ ಮಾಡಿ ಅದರಿಂದಲೇ ಇವಳನ್ನು ರಚಿಸಿದನ. ಪತಿಯನ ಬೇಡಿ ರುದ್ರನ ಸಮೀಪದೊಳುಗ್ರ ತಪಕ್ಕೆ ನಿಂದಳೋ ರತಿ ಶಶಿಲೇಖೆಯಂ ನೆನೆದು ಬಂದೊಳಮೇಣ್ ಅಮೃತ ಅರ್ಣವ ಅಧಿದೇವತೆ ಶಿತಿಕಂಠ ಕಂಠ ತಮಮಂ ಕಳೆವಾಗ್ರಹದಿಂದೆ ಬಂದಳೋ ಕ್ಷಿತಿಗೆ ಅಮೃತಾಂಶಮೂರ್ತಿಯನಲ್ ಏನ್ ಎಸೆದಿರ್ದುದು ರೂಪುಕಾಂತೆಯ. ಗಂಡನಿಗೆ ಮತ್ತೆ ಜೀವ ಕೊಡು ಅಂತ ಬೇಡಿ ಬಂದ ರತಿಯೋ, ಅಥವಾ ತನ್ನ ಸಂತತಿಯಾದ ಬಾಲಚಂದ್ರನನ್ನು ನೋಡೋಕ್ಕೆ ಅಂತ ಬಂದ ಕ್ಷೀರಸಾಗರ ಅಧಿದೇವತೆಯೋ, ಶಿವನ ಕಂಠ ಕಾಲಿಮಿಯನ್ನು ಕಳೆಯೋದಕ್ಕಿಂತ ಚಂದ್ರಕಲೆಯೇ ಎದುರಾಗಿ ಬಂತು, ಸ್ತ್ರೀರೂಪವನ್ನು ತಾಳಿಯಿತು ಅನ್ನುವಂತೆ ತೋರುವ ಈ ದಿವ್ಯ ಸುಂದರ ಮೂರ್ತಿ. ಹರಹ ಅಸದ್ಯುತಿ ಮೂರ್ತಿಗೊಂಡುದೋ ವಿರಿಂಚ ಖ್ಯಾತಿ ಲೋಕಂಗಳುಳ್ಪರಿದಾಯ ಅಸದೆ ನಿಂದುದೋ ಕಲಿಯುಗಂ ನಿರ್ಮೂಲಿಸಲ್ ಧರ್ಮಮಂಪಿರಿದುಂ ಶೋಕೊದಳಾತ್ರಯೀ ವಧು ಅನಂಬಕ್ಕಿರ್ದಳೋ ಪೇಳಮೆಚ್ಚರಿಯಂಬಂತಿರೆ ದಿವ್ಯ ಸುಂದರಿ ಮನಕ್ಕಾನಂದಮಂ ಮಾಡಿದಳ್. ಶಿವನ ಮುಗುಳ್ನಗೆ ಮೂರ್ತಿಗೊಂಡಂತೆ ಬ್ರಹ್ಮಲೋಕವನ್ನೆಲ್ಲ ಓಡಾಡಿ ಶಾಂತವಾದ ಬ್ರಹ್ಮನ ಖ್ಯಾತಿಯಂತೆ ಕಲಿಯುಗವು ಎಲ್ಲ ಕಲಿಗಾಲದ ಕಾಲುಷ್ಯದಿಂದ ಧರ್ಮವನ್ನು ಮರೆಮಾಡುವಾಗ ವಾನಪ್ರಸ್ಥವನ್ನು ಮಾಡಿದ ವೇದವಧುವಿನ ಒಂದು ಶೋಕಮೂರ್ತಿಯೋ ಎಂಬಂತೆ ಅಚ್ಚರಿಯಿಂದ ಈ ದಿವ್ಯಸುಂದರಿ ಎಲ್ಲರ ಕಣ್ಣಿಗೂ ಆನಂದ ಪಾವಿತ್ರ್ಯಗಳನ್ನು ಕೊಡ್ತಿದ್ದಾಳೆ. ಬರಲಿರ್ದ ಕೃತಯುಗದ ಬೀಜ ರುಚಿಕಳೆ ಪೆಣ್ಣ ರೂಪದಿಂದಿರ್ತುದೋ ಭಾಸುರ ಶೇಷ ದೇಹ ರುಚಿತಾಂ ಅವತರಿಸಿದ್ದುದೆನೆ ಕರಂ ಸೊಗೈಸಿದಳ್. ಕೃತಿಯುಗಕ್ಕೆ ಮತ್ತೆ ಕಾಪಿಡಬೇಕಾದ ಮೀಸಲು ಬೀಜವೋ ಎಂಬಂತೆ, ಅದೇ ಸ್ತ್ರೀರೂಪವನ್ನು ತಾಳಿ ಬಂದಿದೆಯೋ ಎಂಬಂತೆ, ಆದಿಶೇಷನ ದೇಹಕಾಂತಿಯೇ ಪಾತಾಳದಿಂದ ಭೂಮಿಗೇರಿ ಬಂದಂತೆ ಶೋಭಿಸಿದಳು. ಕಡೆದರೋ ಶಂಖದಿಂ ತೆಗೆದರೋ ನವಮುಕ್ತಿಕದಿಂ ಮೃಣಾಲದಿಂ ಪಡೆದರೋ ದಂತದಿಂ ದೆಸೆಯ ಮಾಡಿದರೋ ರುಚಿರೋಜ್ವಲಾಂಗಮಂ ಬಿಡದ ಅಮೃತಾಂಶು ರಶ್ಮಿಗಳ ಕುಂಚಿಗೆಯಿಂದಮೆ ಕರ್ಚಿ ಪಾರದಂದೊಡೆದರೋ ಪೇಳೆನಲ್ ಕರಮೆ ಕಣ್ಗೆಸೆದಿರ್ದುದು ರೂಪಕಾಂತೆಯ. ಶಂಖದಿಂದ ಕೆತ್ತಿ, ಮುತ್ತಿನಿಂದ ಕಡೆದು, ಮೃಣಾಲದಿಂದ ಪಡೆದು, ದಂತದಿಂದ ಹುಂಚಿ ಈ ದಿವ್ಯಸುಂದರವಾದ ಮೂರ್ತಿಯನ್ನು ಚಂದ್ರಕಾಂತಿಗಳ ಕುಂಚದಿಂದ ಚಿತ್ರಿಸಿದರೋ, ಪಾದರಸದಿಂದ ಉಜ್ಜಿದರೋ, ಬೆಳ್ಳಿಯಿಂದ ಹಚ್ಚಿದರೋ, ಯಾವ ರೀತಿ ಮಾಡಿದರು ಈ ದಿವ್ಯ ಸೌಂದರ್ಯವನ್ನು ಅಂತನ್ನುವ ಆ ಮೂಲ ವಾಕ್ಯಗಳನ್ನೇ ತುಂಬ ಚೆನ್ನಾಗಿ ಛಂದೋಬದ್ಧವಾಗಿ ಮಾಡಿದ್ದಾನೆ. ಆಮೇಲೆ ಅವಳು
ಇವನಿಗೆ ಚಂದ್ರಾಪೀಡನಿಗೆ ಸ್ವಾಗತಾದಿಗಳನ್ನು ಮಾಡಿ ಅತಿ ಸತ್ಕಾರವನ್ನು ಮಾಡಿದಾಗ ಅವನು ಕೇಳ್ತಾನೆ, ನೀನು ಯಾರು, ನೀನು ಎಂಥವಳು ಅಂತ ಕೇಳಿ ತಿಳ್ಕೊಳ್ಳೋದಕ್ಕೆ ಕುತೂಹಲವಾಗ್ತಾ ಇದೆ, ಹಾಗಾಗಿ ಪರಿಚಯವಾಗಬೇಕು ಅಂತ. ಆ ಮಾತುಗಳೆಲ್ಲ ಬಹಳ ಸುಂದರವಾಗಿವೆ. ಬಾಣಭಟ್ಟ ಕಾದಂಬರಿ ಕಾವ್ಯ ಅಂದರೆ ಸಂಸ್ಕಾರ, ನಯ, ವಿನಯ, ಅಕೃತ್ರಿಮ ಮನೋಹರವಾದರೂ ಸಹಜ ಸುಂದರವಾದರೂ ತುಂಬ ಸೌಜನ್ಯ ಪೇಶಲವಾದ ವಾಗ್ರೂಢಿಗಳಿಗೆ ನೆಲೆಮನೆ ಅಂಥದ್ದು. ಇಷ್ಟು ಸಭ್ಯತೆಯ, ಇಷ್ಟು ಸುಂದರವಾದ, ಇಷ್ಟು ಹದವಾದ, ಅಚ್ಚುಕಟ್ಟಾದ, ಮರ್ಯಾದೆಯ, ಸಂವೇದನಶೀಲತೆಯ ಮತ್ತು ತುಂಬ ಪ್ರೀತಿ, ಗೌರವ, ಆರಾಧನೆಗಳ ಆ ಎಲ್ಲ ಸಮಾಹಾರವಾದಂಥ ಸಂಭಾಷಣೆಯನ್ನು ಕೇಳಬೇಕು ಅಂದರೆ ಹೈಯೆಸ್ಟ್ ಡಿಗ್ರಿ ಆಫ್ ಕಲ್ಚರ್ ಆ್ಯಂಡ್ ಎಟಿಕೆಸಿ ಇನ್ ಸ್ಪೀಚ್, ವರ್ಬಲ್ ಎಕ್ಸ್ಪ್ರೆಷನ್ ಅಂದರೆ ಆ ಬಾಣಭಟ್ಟನಲ್ಲಿಯೇ. ಇದು ಒಂದು ದೇಶದ ಸಂಸ್ಕೃತಿಗೆ ರನ್ನಗನ್ನಡಿ. ಯಾಕೆಂದರೆ ವ್ಯಕ್ತಿಗಳ ಸಂಸ್ಕಾರದಿಂದಲೇ ಮಾತು ಬರ್ತಕ್ಕಂಥದ್ದು. ಬಾಯಿ ಬಿಟ್ಟರೆ ಬಣ್ಣಗೇಡು ಅಂತ ಹೇಳ್ತಾರಲ್ಲ, ಹಾಗಾಗಿ ನಮ್ಮ ಯೋಗ್ಯತೆಯೇ ನಮ್ಮ ಮಾತಿನಲ್ಲಿ ಬರುತ್ತದೆ ಅಂತಾರೆ. ಆ ರೀತಿಯದಾದರೆ ಬಾಣಭಟ್ಟ ಅತ್ಯುಚ್ಚವಾದ ಒಂದು ಸಮಾಜದ ಶುದ್ಧ ಸಂಸ್ಕಾರವನ್ನು, ಅತಿಲೋಕ ಮನೋಹರವಾದ, ಎಂದೆಂದಿಗೂ ನಾವು ಹಿಡಿಯಲಾಗದೆ ಹೋಗತಕ್ಕಂಥ ಎತ್ತರದ ಆದರ್ಶದ ಅಭಿವ್ಯಕ್ತಿಯನ್ನು ತೋರ್ಪಡಿಸ್ತಾ ಇದ್ದಾನೆ ಅನ್ನುವಂತೆ ಕಾಣುತ್ತದೆ. ಆ ಮಾತಿನ ರೀತಿ ಅಷ್ಟು ಸೊಗಸಾದದ್ದು. ಹಾಗಾಗಿ ಅವನು ಹೇಳ್ತಾನೆ, ಅವಳ ಬಗೆಗೆ ಕುತೂಹಲದಿಂದ ಅವನು ಕೇಳ್ತಾನೆ, ಎಲ್ಲಿ ಹುಟ್ಟಿದ್ದು, ಎಲ್ಲಿ ಬೆಳೆದದ್ದು, ಏನು ಅನ್ನುವುದನ್ನು, ಅದನ್ನು ಮೂಲ ವಾಕ್ಯಗಳನ್ನೇ ಓದಿ ಹೇಳಬೇಕು. ಎಷ್ಟು ವಾಕ್ಯಗಳನ್ನು ಓದಿ ಹೇಳೋಣ, ಸಮಯಾಭಾವ. ಆದರೂ ಅವನ ಬಾಣಭಟ್ಟನ ಎಟಿಕೇಟ್ ಎಂಥದ್ದು ಅನ್ನುವುದಕ್ಕಾಗಿ ನಾನು ಕೇಳ್ತಾ ಇದ್ದೀನಿ. ಅಲಮತಿ ಯಂತ್ರಣೆಯ ಕೃತಂ ಅತಿಪ್ರಸಾದೇನ ಭಗವತಿ ಪ್ರಸೀದ ವಿಮುಚ್ಯತಾಂ ಅಯಂ ಅತ್ಯಾದರ ತ್ವದೀಯಂ ಆಲೋಕನಮಪಿ ಸರ್ವ ಪಾಪ ಪ್ರಶಮನಂ ಅಘಮರ್ಷಣಮಿವ ಕರ್ಣಾಯ ಅಲಂ ಆಸ್ಯತಾಂ ಇತ್ಯಬ್ರವೀತ್. ನನಗೆ ಉಪಚಾರ ಬೇಡಮ್ಮ, ನನಗೆ ಅತಿ ಸತ್ಕಾರ ಬೇಡ, ನಿನ್ನ ಮಾತಿನಿಂದಲೇ ಎಲ್ಲ ಆಯಿತು, ಅನುಗ್ರಹವಾಯಿತು, ನಿನ್ನ ವರ್ತನೆಯೇ ಅಘಮರ್ಷಣ ಸ್ನಾನದಂತೆ ನಮ್ಮನ್ನು ಪಾವನ ಮಾಡ್ತಾ ಇದೆ, ಸಾಕು ಅಂತ ಹೇಳ್ತಾನೆ. ಆಮೇಲೆ ಅವನ ಮನಸ್ಸಿನಲ್ಲೇ ಅಂದುಕೊಳ್ತಾನೆ, ತಪಸ್ಸಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಹಾಗಾಗಿ ಸವಿನಯ ಬ್ರವೀತ್, ತುಂಬ ವಿನಯದಿಂದ ಕೇಳ್ತಾನೆ, ಭಗವತಿ ತ್ವತ್ಪ್ರಸಾದ ಪ್ರಾಪ್ತಿ ಪ್ರೋತ್ಸಾಹಿತೇನ ಕುತೂಹಲೇನ ಆಕುಲೀಕ್ರಿಯಮಾಣೋ ಮಾನುಷತಾ ಸುಲಭ ಲಘಿಮ ಬಲಾದ್ ಅನಿಚ್ಛಂತಮಪಿ ಮಾಂ ಪ್ರಶ್ನಕರ್ಮಣಿ ನಿಯೋಜಯತಿ. ಅಮ್ಮ, ನಿಮ್ಮ ಪ್ರಸಾದದಿಂದ ನಾನು ಪ್ರೋತ್ಸಾಹವನ್ನು, ಉತ್ತೇಜನವನ್ನು ಪಡೆದು ನನ್ನ ಕುತೂಹಲ ನನ್ನನ್ನು ಕಂಗೆಡಿಸ್ತಾ ಇದ್ದಾಗ ಮನುಷ್ಯತ್ವಕ್ಕೆ ತುಂಬ ಸುಲಭವಲ್ಲದ, ಮನುಷ್ಯತ್ವಕ್ಕೆ ತುಂಬ ಸಹಜವಾದಂಥ ಲಾಘವದಿಂದಾಗಿ, ಅಂದರೆ ಚಾಪಲ್ಯದಿಂದಾಗಿ ಬಲವಂತವಾಗಿ ಎಳೆದುಕೊಂಡು ನನ್ನ ಈ ಮಾತು ಪ್ರಶ್ನಕರ್ಮದಲ್ಲಿ ನನ್ನನ್ನು ನಿಯೋಜಿಸ್ತಾ ಇದೆ, ಪ್ರಶ್ನೆ ಕೇಳಬೇಕು ಅಂತ ಮಾಡ್ತಾ ಇದೆ. ಉಪಜನಯತಿ ಪ್ರಭು ಪ್ರಸಾದ ಲವೋಪಿ ಪ್ರಾಗಲ್ಭ್ಯಂ ಅಧೀರ ಪ್ರಕೃತೇ. ದೊಡ್ಡವರ ಅನುಗ್ರಹ ಎಂಥ ಕಳಪೆಯವರನ್ನು, ಹೇಡಿಗಳನ್ನು ಕೂಡ ಸ್ವಲ್ಪ ಆತ್ಮವಿಶ್ವಾಸಗೊಳ್ಳುವಂತೆ ಮಾಡುತ್ತಲ್ಲ, ಹಾಗೆ ನಿನ್ನ ಸೌಜನ್ಯ ನನಗೆ ಆತ್ಮವಿಶ್ವಾಸ ಕೊಟ್ಟಿದೆ. ಸ್ವಲ್ಪಾಪ್ಯೇಕಾವಸ್ಥಾನೆ ಕಾಲಕಲ ಪರಿಚಯ ಉತ್ಪಾದಯಿತಿ. ಸ್ವಲ್ಪ ಕಾಲವಾದರೂ ಸ್ನೇಹ ಇದ್ದರೆ ಅದು ಎಷ್ಟೋ ಸಲಿಗೆಯನ್ನು ತಂದುಕೊಡುತ್ತದೆ. ಅಣುರಪಿ ಉಪಚಾರ ಪರಿಗ್ರಹ ಪ್ರಣಯಂ ಆರೋಪಯತಿ. ಒಂದು ಅಣುಮಾತ್ರದ ಉಪಚಾರವಾದರೂ ಮತ್ತೊಂದರಿಂದ ಆದಾಗ ಸ್ನೇಹ ಉಂಟಾಗುತ್ತದೆ. ತದ್ಯದಿ ನಾತಿಕೇದ ಕರಮಿವ ತತಃ. ನಿಮಗೆ ಬಳಲಿಕೆ ಅಲ್ಲದ್ದಾದರೆ, ನೋವು ತರುವುದಲ್ಲವಾದರೆ ಕಥನೇನ ಆತ್ಮಾನಂ ಅನುಗ್ರಾಹಿ ಮಿಚ್ಛಾಮಿ. ನಿಮ್ಮ ಪೂರ್ವೋತ್ತರಗಳ ಕಥೆಯಿಂದ ನನ್ನನ್ನು ಅನುಗ್ರಹಿಸಬೇಕು. ಅತಿ ಮಹತ್ಸು ಖಲು ಭವದರ್ಶನಾತ್ ಪ್ರವೃತ್ತಿ ಮೇ ಕೌತುಕಂ ಅಸ್ಮಿನ್ ವಿಷಯ. ನಿನ್ನಂಥ ದಿವ್ಯರ ದರ್ಶನದಿಂದ ನನಗೆ ಕುತೂಹಲ ಉಂಟಾಗಿದೆ. ಕತರನ್ ಮರುತಾಂ ಋಷೀಣಾಂ ಗಂಧರ್ವಾಣಾಂ ಗುಹ್ಯಕಾನಾಂ ಅಪ್ಸರಸಾಂ ವಾ ಕುಲಂ ಅನುಗ್ರಹೀತಂ ಭಗವತ್ಯ ಜನ್ಮನ. ಯಾವ ಋಷಿಗಳ, ಗಂಧರ್ವರ, ಯಕ್ಷರ, ಅಪ್ಸರೆಯರ ಕುಲ ನಿನ್ನ ಜನ್ಮದಿಂದ ಅನುಗ್ರಹೀತವಾಯಿತು? ಈ ರೀತಿಯಾದ ಮಾತುಗಳು ಯಾವ ಭಾಷೆಯಲ್ಲರಿ ಇದೆ? ಗ್ರೀಕ್ ಓದಿದ್ದೀನಿ, ಲ್ಯಾಟಿನ್ ಓದಿದ್ದೀನಿ, ಇಟಾಲಿಯನ್ ಓದಿದ್ದೀನಿ, ತಮಿಳು ಓದಿದ್ದೀನಿ. ನಾತ್ರ ನಕ್ವಾಪಿ ನ ಕುತ್ರಾಪಿ ಎಲ್ಲಿಯೂ ಇಲ್ಲ. ನಿಮ್ಮ ಜನ್ಮದಿಂದ ಯಾವ ಕುಲ ಉದ್ಧಾರವಾಯಿತು? ಕಾಳಿದಾಸ ಬರೀತಾನೆ ಈ ಥರದ್ದನ್ನು. ಅದು ಸಂಸ್ಕೃತ ಭಾಷೆಯ ಸೌಭಾಗ್ಯ. ಅಷ್ಟು ನಯವಾಗಿ, ಅಷ್ಟು ಸೌಜನ್ಯಪೂರ್ಣದಿಂದ, ಅಷ್ಟು ಪ್ರಾಮಾಣಿಕವಾಗಿ ಹೇಳುವಂಥದ್ದು. ಕಿಮರ್ಥಂ ವಾ ಅಸ್ಮಿನ್ ಕುಸುಮ ಸುಕುಮಾರೇ ನವೇ ವಯಸ್ಸಿ ವ್ರತಗ್ರಹಣಂ. ಅದೇಕೆ ಈ ಕುಸುಮ ಸುಕುಮಾರವಾದ ಯೌವನದ ಕಾಲದಲ್ಲಿ ಕಠೋರವಾದ ವ್ರತಗ್ರಹಣವಾಯಿತು? ಕ್ವೇದಂ ವಯ ಕ್ವೇಯಮಾಕೃತಿ.
ಎಷ್ಟು ವಯಸ್ಸು, ಏನು ಆಕಾರ, ಕ್ವಚಾಯಂ ಲಾವಣ್ಯಾತಿಶಯ, ಎಲ್ಲಿಯದು ಈ ಲಾವಣ್ಯದ ಅತಿಶಯ, ಕ್ವೇಯಂ ಇಂದ್ರಿಯಾಣಾಂ ಉಪಶಾಂತಿ, ಆದರೆ ಈ ಇಂದ್ರಿಯಗಳ ಪ್ರಶಾಂತಿ ಉಪಶಮ ಎಷ್ಟು ದೊಡ್ಡದು, ತದದ್ಭುತಮಿವೇ ಪ್ರತಿಭಾತಿ, ನನಗೆಲ್ಲ ಅದ್ಭುತವಾಗಿ ತೋರ್ತಾ ಇದೆ. ಕಿಂವ ಅನೇಕ ಸಿದ್ಧ ಸಾಧ್ಯ ಸಂಬದ್ಧಾನಿ ಸ್ವರಲೋಕ ಸುಲಭಾನಿ ಅಪಹಾಯ ದಿವ್ಯ ಆಶ್ರಮ ಪದಾನಿ ಏಕಾಕಿನಿ ವನಂ ಇದಂ ಅಮಾನುಷಂ ಅಧಿವಸಸಿ. ಅದೇಕೆ ಸ್ವರ್ಗದ ಬೇರೆ ಬೇರೆ ಸ್ತರಗಳಲ್ಲಿ ಊರ್ಧ್ವಲೋಕ ಪ್ರಕಾರಗಳಲ್ಲಿ ಎಷ್ಟರಲ್ಲಿಯೋ ಎಷ್ಟೆಷ್ಟೋ ದಿವ್ಯ ಮನೋಹರವಾದ ಅಪ್ರಾಕೃತ ವನಗಳು, ಕಾನನಗಳು, ಆಶ್ರಮಗಳು ಇರುವಾಗ ಈ ಭೂಮಿಗೆ, ಈ ಹಿಮಾಚಲ ಪ್ರದೇಶಕ್ಕೆ ಬಂದು ಇಲ್ಲಿ ಅವತರಿಸಿ ಈ ಪ್ರದೇಶವನ್ನು ಅನುಗ್ರಹ ಮಾಡಬೇಕು ಅಂತಾಗಿದೆ. ಕಶ್ಚಾಯಂ ಪ್ರಕಾರೋ ಯತ್ತೈರೇವ ಪಂಚಭಿ ಮಹಾಭೂತೈ ಆರಬ್ಧಂ ಈದೃಶಂ ಧವಲತಾ ದತ್ತೇ ಶರೀರಂ. ಅದು ಹೇಗೆ ಪಂಚಭೂತಾತಿರಿಕ್ತವಾದ ಈ ಒಂದು ದಿವ್ಯ ಶರೀರದ ಧಾವಳ್ಯ ಉಂಟಾಗಿದೆ. ನೇದಮಸ್ಮಾಭಿರ್ ಅನ್ಯತ್ರ ದೃಷ್ಟ ಶ್ರುತಪೂರ್ವಂವ, ಇದು ನಮ್ಮ ಎಲ್ಲಿಯೂ ಕಂಡು ಕೇಳಿ ಅರಿಯದೇ ಇರತಕ್ಕಂಥದ್ದು. ಅಪನಯಿತು ನ ಕುತೂಹಲಂ ಆವೈದಯಿತು ಭವತಿ ಸರ್ವಮಿದಂ. ನನ್ನ ಕುತೂಹಲದನ್ನು, ಕೆರಳಿರುವ ಕುತೂಹಲವನ್ನು, ಕೌತುಕವನ್ನು ನೀವು ತಣಿಸಬೇಕು, ದಯಮಾಡಿ ಎಲ್ಲವನ್ನ ಹೇಳಬೇಕು ಅಂತ ಹೇಳ್ತಾನೆ. ಆಗ ಅವಳು ದುಃಖ ಪಡ್ತಾಳೆ. ದುಃಖಪಟ್ಟು ತನ್ನಲ್ಲಿ ತಾನೇ ಹೇಳ್ಕೊತಾಳೆ, ರಾಜಪುತ್ರ ಕಿಮನೇನ ಅತಿ ನಿರ್ಘಣ ಹೃದಯಾಯಾಹ ಮಮ ಮಂದಭಾಗ್ಯಾಯಾಹ ಪಾಪಾಯಾಹ ಜನ್ಮನ ಪ್ರವೃತ್ತಿ ವೈರಾಗ್ಯ ವೃತ್ತಾಂತ ಆಶ್ರವಣೀಯೇನ ಶ್ರುತೇನ ತಥಾಪಿ ಯದಿ ಮಹತ್ಸು ಕುತೂಹಲಂ ತತ್ ಕಥಯಾಮಿ. ನನ್ನಂಥ ಪಾಪಿಯ, ನನ್ನಂಥ ಮಂದಭಾಗ್ಯ, ನನ್ನಂಥ ಅವಿವೇಕಿನಿಯ, ನನ್ನಂಥ ಕಠಿಣ ಹೃದಯ, ನನ್ನಂಥ ಅಮಂಗಲ ಚರಿತ್ರೆಯ ಕಥೆಯನ್ನು, ನನ್ನಂಥ ವ್ಯಕ್ತಿಯ ಬದುಕನ್ನು ಬಾಲ್ಯದಿಂದ ಈ ವಿರಕ್ತಿಯ ಸ್ಥಿತಿಯವರೆಗೆ ಕೇಳುವುದರಿಂದ ಏನು ಪ್ರಯೋಜನ? ಆದರೂ ಕುತೂಹಲವಿದ್ದರೆ ಹೇಳ್ತೀನಿ ಅಂತ ಅವಳು ಹೇಳ್ತಾಳೆ. ಚಂದ್ರನ ಕಿರಣಗಳಿಂದ ಹುಟ್ಟಿದಂಥ ಗಂಧರ್ವರ ಕುಲದಲ್ಲಿ ಒಂದು ನನ್ನದು ಅಂತ. ಆ ಕುಲದಲ್ಲಿ ತಾನು ಹುಟ್ಟಿದ್ದು ಹಂಸ ಅಂತಕ್ಕಂಥ ಒಬ್ಬ ಗಂಧರ್ವೇಶ್ವರ, ಅವನಿಗೆ ಗೌರಿ ಎನ್ನುವ ಪತ್ನಿ, ಅವರಿಬ್ಬರ ಸಂತಾನವಾಗಿ ತಾನು ಹುಟ್ಟಿದ್ದು ಅಂತ ಹೇಳ್ತಾಳೆ. ಇದು ತುಂಬ ಸುಂದರವಾಗಿ ಆರಂಭವಾಗುತ್ತದೆ ಕಥೆ. ಅಂದರೆ ಅವಳು ಬೆಳ್ಳಗೆ ಇದ್ದವಳು, ಧವಳ ಶರೀರೆ, ಅವಳ ಪುಣ್ಯ ಸ್ವರೂಪವೇ ಆಗಿದೆ ಅಂತ. ತಂದೆ ಹಂಸ, ತಾಯಿ ಗೌರಿ, ಅಲ್ಲಿ ಮತ್ತೆ ಬೆಳ್ಪಿನ ಲಕ್ಷಣವೇ ಉಂಟು. ಹಾಗೆ ಆ ಒಂದು ಗಂಧರ್ವರ ಕುಲದಲ್ಲಿ ಹುಟ್ಟಿದ ತಾನು ಇಲ್ಲದೆ ಆದಂಥ ಮಗಳಾಗಿದ್ದವಳು. ಆ ಗಂಧರ್ವರಾಜ ಚಿತ್ರರಥನಿಗೆ ತನ್ನ ತಂದೆ ತುಂಬ ಆತ್ಮೀಯನಾದ ಸ್ನೇಹಿತ. ಆ ತನ್ನ ತಂದೆಯ ಸ್ನೇಹಿತನಿಗೆ, ಚಿತ್ರರಥನಿಗೆ ಮುಂದೆ ಬರುತ್ತದೆ ಕಾದಂಬರಿ ಅಂತ ಒಬ್ಬ ಮಗಳು ಅಂತ. ಇವಳು ಹೇಗೆ ಬೆಳೆದಳು ಅಂತಂದರೆ, ತಾತಸ್ತು ಅನಪತ್ಯತೆಯ ಸುತಜನ್ಮ ಅತಿರಿಕ್ತೇನ ಮಹೋತ್ಸವೇನ ಮಮ ಜನ್ಮಾಭಿನಂದಿತವಾನ್. ಮಕ್ಕಳಿಲ್ಲ ಅಂತ ಆದ ಹೆಣ್ಣು ಮಗಳು ಅಂತ ತುಂಬ ಮೆಚ್ಚುಗೆ, ಪ್ರೀತಿ ಎಲ್ಲ ಬಂತು. ಅವಾಪ್ತೇಚ ದಶಮೇಹನಿ ಕೃತ ಯಥೋಚಿತ ಸಮಾಚಾರೋ ಮಹಾಶ್ವೇತೇತಿ ಯಥಾರ್ಥಮೇವ ನಾಮ ಕೃತವಾನ್. 10ನೇ ದಿವಸ ನಾಮಕರಣ ಮಾಡಿದ, ಅನ್ವರ್ಥವಾಗಿ ಮಹಾಶ್ವೇತ ಅಂತನ್ನುವ. ಬಾಣಭಟ್ಟನ ಕಾಯಿನಿಂಗಿ ಹೆಸರು ಮಹಾಶ್ವೇತ. ನಾನು ಬಾಣಭಟ್ಟನ ಬಗೆಗೆ ಕೇಳಿದ್ದು, ಬಾಣಭಟ್ಟನ ಕಾದಂಬರಿಯ ಬಗ್ಗೆ ಪರಿಚಯ ಮಾಡಿಕೊಂಡಿದ್ದು ನನಗೆ 6-6.5 ವಯಸ್ಸಿನಲ್ಲಿ ನಮ್ಮ ಬನ್ನಂಜೆ ಗೋವಿಂದಾಚಾರ್ಯರ ಬಾಣಭಟ್ಟನ ಕಾದಂಬರಿಯ ಸಂಗ್ರಹ ಕಸ್ತೂರಿಯ ಪುಸ್ತಕ ವಿಭಾಗದಲ್ಲಿ ಬಂತು ಮಹಾಶ್ವೇತ ಅಂತ. ಏನು ಅರ್ಥವಾಯಿತು ಬಿಟ್ಟದೋ ಗೊತ್ತಿಲ್ಲ, ಅಷ್ಟನ್ನು ಓದಿಕೊಂಡೆ. ಆ ಮಹಾಶ್ವೇತ ಅನ್ನುವ ಹೆಸರೇ ನನ್ನನ್ನು ತುಂಬ ಕಾಲ ಕಾಡಿತು. ಈಗಲೂ ಅಷ್ಟೇ. ಮಹಾ ಅನ್ನುವ ಶಬ್ದ ಶ್ವೇತ ಶಬ್ದಕ್ಕೆ ಪೂರ್ವ ಪದವಾಗಿ ಬಂದು ಅದು ಯಾವ ಪವಾಡ ಮಾಡಿದೆ ಅಂತ. ಶ್ವೇತ ಅನ್ನುವುದಕ್ಕಿಲ್ಲದ ಘನತೆ ಮಹಾಶ್ವೇತ ಅನ್ನುವುದಕ್ಕೆ ಬಂದಂಥದ್ದು. ಕೆಲವು ಶಬ್ದಗಳು ಆ ರೀತಿಯಾಗಿ ಮೋಡಿ ಮಾಡುತ್ತವೆ. ನಾನು 5-5.5 ವಯಸ್ಸಿನಲ್ಲಿ ಗೀತಗೋವಿಂದದ ಬಗ್ಗೆ ಓದಿದ್ದು. ಪ್ರಾಯಶಃ BVK ಶಾಸ್ತ್ರಿಗಳು ಬರೆದಂಥ ಒಂದು ಲೇಖನ ಸುಧಾ ಪತ್ರಿಕಾ ವಿಶೇಷಾಂಕದಲ್ಲಿ. ಆಗ ಧೀರ ಸಮೀರ ಅನ್ನುವ ಆ ಅಷ್ಟಪದಿ ಇದೆಯಲ್ಲ, ಧೀರ ಸಮೀರೆ ಯಮುನಾ ತೀರೆ, ಅಲ್ಲಿ ಧೀರ ಸಮೀರ ಅನ್ನುವ ಪದ ಆಗಲೇ ಆಕರ್ಷಿಸ್ತು. ಸಮೀರಕ್ಕೆ ಧೀರತ್ವ ವಿಶೇಷಣವಾಗಿ ಬಂದದ್ದು ಅಂತ. ಆಗೆಲ್ಲ ಇವುಗಳನ್ನು ಅರ್ಥ ಮಾಡಿಕೊಳ್ಳುವ ವಯಸ್ಸು ಅಲ್ಲವೇ ಅಲ್ಲ. ಅವುಗಳ ಕಡೆಗೆ ಬುದ್ಧಿ ಓಡಿದ್ದೇ ಆಶ್ಚರ್ಯ. ಆದರೆ ಇಂದಿಗೂ ಮಹಾಶ್ವೇತ ಅನ್ನುವುದಾಗಲಿ, ಧೀರ ಸಮೀರ ಅನ್ನುವಾಗಲಿ, ಆ ಪದ ಪ್ರಯೋಗದ ಬಗ್ಗೆಯೇ ನನಗೆ ತುಂಬ ಆಕರ್ಷಕವಾಗಿ, ದಿವ್ಯವಾಗಿ ತೋರುತ್ತದೆ. ಮಹಾಶ್ವೇತೆ ಎನ್ನುವ ಹೆಸರು ಅಷ್ಟು ಪಾವಕವಾದದ್ದು. ಸಾಹಂ ಪಿತೃಭವನೆ ಬಾಲತೆಯ ಕಲಮಧುರ ಪ್ರಲಾಪಿನಿ ವೀಣೇವ ಗಂಧರ್ವಾಣ ಮಂಕಾದಂಕಂ ಸಂಚರಂತಿ ಅವಿದಿತ ಸ್ನೇಹ ಶೋಕಾಯಾಸಂ ಶೈಶವಂ ಅತಿನೀತವತಿ. ಇದು ನನಗೆ ತುಂಬ ಇಷ್ಟವಾದ ಒಂದು ಉಪಮೆ. ಅವಳು ಮುಂದೆ ಬೆಳೆದಳಂತೆ. ಚಿಕ್ಕ ಮಗು
ಮಧುರವಾದ ಮಾತು, ತೊದಲ ಮಾತು, ಅವ್ಯಕ್ತವರ್ಣ ರಮಣೀಯ ವಚಃ ಪ್ರವೃತ್ತಿ ಅಂತ ಹೇಳ್ತಾನಲ್ಲ, ಹಾಗೆ ಮಾತು ಏನು ಅಂತ ಗೊತ್ತಾಗಲ್ಲ, ಆದರೆ ಕಿವಿಗೆ ಇಂಪಾಗಿರ್ತಕ್ಕಂಥದ್ದು. ಆ ರೀತಿಯಾದ ಮಾತುಗಳನ್ನು ಆಡ್ತಾ ವೀಣೆ ಎಂಬಂತೆ ತೊಡೆಯಿಂದ ತೊಡೆಗೆ ಸಾಗುತ್ತಲೇ ಬೆಳೆದು ಬಿಟ್ಟೆ ಅಂತ. ಗಂಧರ್ವ ಲೋಕದ ಅದೆಷ್ಟು ಜನ ಪ್ರಜೆಗಳು ಒಬ್ಬರ ತೊಡೆ ಮೇಲಿಂದ ಹಾಯ್ದು ವೀಣೆಯಂತೆ ತೊದಲ್ ನುಡಿಗಳನ್ನು ಆಡ್ತಾ ಅವಳು 16 ವರ್ಷಕ್ಕೆ ಮನೋಹರವಾದ ಗೀತಾದಿಗಳನ್ನು ಆಲಾಪನೆ ಮಾಡಿಕೊಂಡು ಆಚೆಗೆ ಬಂದಂತೆ ಅಂತ. ನೀವು ಅಷ್ಟು ಜನ ಮತ್ತೆ ಮತ್ತೆ ಆಡಿಸ್ತಾ ಇರ್ತಕ್ಕಂಥದ್ದು ಕೆಳಗೆ ಇಳಿಯಲೇ ಇಲ್ಲ ಅಂತ. ಇದು ಅತಿಶಯೋಕ್ತಿಯಾಗಿ ತೋರಿದ್ರೂ ಸಹಜೋಕ್ತಿಯಾಗಿ ತರ್ತಕ್ಕಂಥ ಮಾತು. ಅಂಕಾದಂಕಂ ವೀಣೇವ ಅಂತ, ತೊಡೆಯಿಂದ ತೊಡೆಗೆ ವೀಣೆ ಹಾಗೆ ಹೋದೆ ಅಂತ. ವೀಣೆಯನ್ನು ಎಷ್ಟು ಪ್ರೀತಿಯಿಂದ ಎತ್ಕೋತಾರೆ. ವೀಣಾ ವಾದನ, ಸಂಗೀತ ಇತ್ಯಾದಿಗಳ ಬಗ್ಗೆ ಗೌರವ ಇದ್ದವರಿಗೆ ಗೊತ್ತಾಗುತ್ತದೆ. ಅದರ ತುಂಬಿ ಫಲ ಸೋರೆ ಬುರುಡೆ ಹಾಳಾಗಬಾರ್ದು. ಅದರೊಳಗೂ ರುದ್ರವೀಣಾ ಇತ್ಯಾದಿಗಳಾದಾಗಂತೂ ಅವುಗಳು ಸ್ವಲ್ಪವೂ ಮುಕ್ಕಾಗಬಾರದು. ಮನೋಹರವಾದ ಧೀರ ಗಂಭೀರವಾದ ನಾದ ಅದರದು. ಆ ಒಂದು ವೀಣೆಯನ್ನು ಎಷ್ಟು ಜೋಪಾನವಾಗಿ ಎತ್ತುಕೊಳ್ತಾರೋ, ಹಗುರವಾಗಿರುತ್ತದೆ, ಸುಗಾತ್ರವಾಗಿರುತ್ತದೆ. ಆ ರೀತಿಯಾದ ವೀಣೆ ಅದು. ಮತ್ತೆ ಸ್ತ್ರೀಲಿಂಗ ವೀಣಾ, ಇವಳು ಸ್ತ್ರೀಲಿಂಗದಲ್ಲಿ ಮಹಾಶ್ವೇತ. ಮತ್ತೆ ಒಂದು ತೊಡೆಯಿಂದ ಒಂದು ತೊಡೆಗೆ ಸರಿಸಿಕೊಂಡು ಒಬ್ಬೊಬ್ಬರೂ ನುಡಿಸಿ ಮತ್ತೆ ಆ ವೀಣೆಯ ಶ್ರುತಿಶಂಕುಗಳನ್ನು ತಿರುಗಿಸುವುದು ನೋಡಿ. ಆ ಮಗುವಿನ ತಲೆ ಸವರೋದು, ಕೆನ್ನೆ ಸವರೋದು, ಕಿವಿ ಸವರೋದು, ತುಟಿ ಸವರೋದು, ಕೈಕಾಲುಗಳನ್ನು ಆಡಿಸೋದು, ಇವುಗಳಿಗೂ ವೀಣೆಯ ಜೊತೆಗೂ ಇರತಕ್ಕಂಥ ಸಂಪರ್ಕ. ವೀಣೆಯನ್ನು ನುಡಿಸುವುದು, ಮಗುವನ್ನು ನುಡಿಸುವುದು, ಆಡಿಸುವುದು, ಲಾಲಿಸುವುದು. ವೀಣಾ ಮುಪಲಾಲಯಂತಿ, ಮಾಣಿಕ್ಯ ವೀಣಾ ಮುಪಲಾಲಯಂತಿ. ಇಷ್ಟು ಎಲ್ಲ ಕಲ್ಪನೆಗಳನ್ನು ಮಾಡಿಕೊಂಡಾಗ ವೀಣೆ ಅನ್ನೋದಕ್ಕೆ ಎಷ್ಟು ಔಚಿತ್ಯ ಬರುತ್ತದೆ, ಸಾರ್ಥಕ್ಯ ಬರುತ್ತದೆ ಅಂತ ಗೊತ್ತಾಗುತ್ತದೆ. ಹಾಗೆ ಕ್ರಮೇಣ ಚ ಕೃತಂ ಮೇ ವಪುಷಿ ವಸಂತ ಇವ ಮಧುಮಾಸೇನ, ಮಧುಮಾಸ ಇವ ನೌಪಲ್ಲವೇನ, ನೌಪಲ್ಲ ಇವ ಕುಸುಮೇನ, ಕುಸುಮ ಇವ ಮಧುಕರೇಣ, ಮಧುಕರ ಇವ ಮದೇನ ನವಯವ್ವನೇನ ಪದಂ ಅಂತ ಮುಕ್ತಪದಗ್ರಸ್ತವನ್ನು ಚಕ್ರವಾಳ ಅಲಂಕಾರ ಅಂತಲೂ ಹೇಳ್ತಾರೆ. ಇದು ಒಂದು ಬಗೆಯಲ್ಲಿ ಶೃಂಖಲಾ ಮೂಲವಾದ ಕಾರಣಮಾಲಾ ಅಲಂಕಾರದಂಥದ್ದು. ಕ್ರಮೇಣ ಚ ಕೃತಮ್ಮೆ ವಪುಷಿ ವಸಂತ ಇವ ಮಧುಮಾಸೇನ, ಮಧುಮಾಸ ಇವ ನೌಪಲ್ಲವೇನ, ನೌಪಲ್ಲ ಇವ ಕುಸುಮೇನ, ಕುಸುಮ ಇವ ಮಧುಕರೇಣ, ಮಧುಕರ ಇವ ಮದನೇನ ನವಯೌವನೇನ ಪದಂ. ಆಗ ಇವಳಿಗೆ ಯೌವನ ಬರುತ್ತದೆ. ಅದನ್ನು ಹೇಳ್ತಾನೆ. ಮಧುಮಾಸದಲ್ಲಿ ವಸಂತ ಎಂಬಂತೆ, ವಸಂತದಲ್ಲಿ ಮಧುಮಾಸ ಎಂಬಂತೆ, ಮಧುಮಾಸದಲ್ಲಿ ಹೊಸ ಚಿಗುರುಗಳೆಂಬಂತೆ, ಹೊಸ ಚಿಗುರುಗಳಲ್ಲಿ ಮೂಡಿದ ಹೂವೆಂಬಂತೆ, ಹೂವಿನಲ್ಲಿ ದುಂಬಿ ಎಂಬಂತೆ, ದುಂಬಿಯಲ್ಲಿ ಮದವೆಂಬಂತೆ ಯೌವನ ಆರಂಭವಾಯಿತು ಅಂತ. ಒಂದಕ್ಕೆ ಒಂದು ಉತ್ತರೋತ್ತರ ಸಾರವಾದಂಥದ್ದು. ವಸಂತದ ಸಾರ ಮಧುಮಾಸ, ಮಧುಮಾಸ ಅಂತಂದರೆ ಚೈತ್ರ ಮಾಸ. ಅಲ್ಲಿಯ ಸಾರ ಮಾವಿನ ಚಿಗುರು, ಅಲ್ಲಿಯದು ಮಾವಿನ ಹೂವು, ಅಲ್ಲಿಯದು ದುಂಬಿ, ದುಂಬಿಯಲ್ಲಿ ಮದ. ಈ ರೀತಿಯಾಗಿ ಮದ ಪರ್ಯಾಯವಾಚಿಯಾದಂಥ ಯೌವನ ಬಂತು ಅಂತ. ಆಗ ಇವಳು ತನ್ನ ತಾಯಿಯ ಜೊತೆಯಲ್ಲಿ ಇದೇ ಅಚ್ಚೋದ ಸರೋವರಕ್ಕೆ ಸ್ನಾನಕ್ಕೆ ಬಂದಿರ್ತಾಳೆ. ಅದೊಂದು ಪರ್ವಕಾಲದಲ್ಲಿ ಸ್ನಾನಕ್ಕೆ ಬಂದಾಗ ಆ ಸ್ನಾನ ಕಾಲದಲ್ಲಿ ಒಬ್ಬ ಅತಿಲೋಕ ಮನೋಹರನಾದಂಥ ತರುಣನನ್ನು ನೋಡ್ತಾಳೆ, ಪುಂಡರೀಕನನ್ನು. ಇಡೀ ಕಾದಂಬರಿಯಲ್ಲಿ ಈ ಭಾಗ ನನಗೆ ತುಂಬ, ಇಡೀ ಮಹಾಶ್ವೇತ ವೃತ್ತಾಂತ ಭಾಗ ಇಷ್ಟವಾದ ಘಟ್ಟಗಳಲ್ಲಿ ಒಂದು. ಕಾರಣ ಏನೆಂದರೆ, ಇಷ್ಟು ವಿರಕ್ತಿಯ ವೈರಾಗ್ಯದ ಮೂರ್ತಿಯಾಗಿದ್ದಾಳೆ ಅವಳು. ತನ್ನ ತಾರುಣ್ಯದ ಒಂದು ಪ್ರಣಯ ಪ್ರಸಂಗವನ್ನು ಲವ್ ಅಟ್ ಫಸ್ಟ್ ಸೈಟ್ ಹೇಳ್ಕೊತಾ ಇದ್ದಾಳೆ. ನೋಡುವವರಿಗೆ ಇದು ತುಂಬ ಆರ್ಟಿಫಿಷಿಯಲ್ ಅಂತ ಅನಿಸ್ಬೋದು, ಆದರೆ ತುಂಬ ಸಹಜವಾದದ್ದು. ಇದನ್ನು ನಾವು ಗೌರವಿಸಬೇಕು. ಬಾಣಭಟ್ಟ ಎಷ್ಟು ಕಲಾತ್ಮಕವಾಗಿ ಕವಿಸಮಯ ಭಾಸುರವಾಗಿ ಮಾಡಿದರೂ ಆಳದಲ್ಲಿ ಸಾಮಾನ್ಯ ಮಾನವರೆಲ್ಲರ ಭಾವವನ್ನು ಹೇಳ್ತಾ ಇದ್ದಾನೆ. ಅದನ್ನೇ ನಾವು ಕ್ರಿಸ್ತನ ಉಪದೇಶಗಳಲ್ಲಿ ಒಂದು ಕಡೆ ಬರ್ತದಲ್ಲ, ಪಾಪ ಮಾಡದೇ ಇದ್ದವರು ಕಲ್ಲೆಸೀರಿ ಅಂತ ಮುಗ್ಧಲದ ಮೇರಿಯ ಬಗ್ಗೆ ಅವನು ಹೇಳ್ತಾನಲ್ಲ, ಆ ರೀತಿಯಾದದ್ದೇ ಇಲ್ಲಿ ಕಾಣ್ತಕ್ಕಂಥದ್ದು. ಬಹಳ ಸುಲಭ, ಅಯ್ಯೋ ಬಿಡ್ರಿ ಅದೇನು ಲವ್ ಅಟ್ ಫಸ್ಟ್ ಸೈಟ್ ಎಂಥದ್ದು, ಈ ಚೆಲ್ಲು ಬುದ್ಧಿ ಅಂತ. ಆದರೆ ಎಲ್ಲರೂ ಅದನ್ನು ಹಾಯ್ದು ಬಂದಿರ್ತಾರೆ, ಕೆಲವರು ಸಿಕ್ಕಾಕೊಂಡಿರ್ತಾರೆ, ಹೇಳಿರೋದಿಲ್ಲ ಅಷ್ಟೇನೆ. ರಾವಣನ ಹಳಿವವನೇ ಜೀವವನ್ನೇ ಬೆಸುಡಿಸುವ ಲಾವಣ್ಯವೆಂತಹುದೋ ನೋವದೆಂತಹುದೋ, ಹಳಿಯೋಡೆ ತಿಳಿದು ಹಳಿ ಗಾವಿಲನ ಗಳಹೇನು ಮಂಕುತಿಮ್ಮ ಅಂತಾರಲ್ಲ. ಹಾಗಾಗಿ ನಾವು ಉಪೇಕ್ಷೆಯಿಂದ ಅಗ್ಗವಾಗಿ ಮಾತಾಡಬಾರ್ದು. ಆಕರ್ಷಣೆ ಎಲ್ಲರಿಗೂ ಸಹಜ. ಆಕರ್ಷಣೆಯಿಂದ ಕೆಲವರಿಗೆ ಆಚೆಗೆ ಬರೋಕ್ಕಾಗುತ್ತೆ, ಕೆಲವ್ರಿಗೆ ಆಗೋಲ್ಲ. ಕೆಲವರು ಆದಂತೆ ನಟಿಸ್ತಾರೆ, ಮತ್ತು ಕೆಲವ್ರಿಗೆ ಆಗೋದೂ ಇಲ್ಲ. ಈ ಬಗ್ಗೆ ಲೋಕದಲ್ಲಿ ತುಂಬ ಸಹಾನುಭೂತಿ ಇರಬೇಕು. ನಾನಿರ್ದೆ ನಿನ್ನ ಒಲೆ ಮೆಲನೆ ಮುಟ್ಟಣ್ಣ ಅಂತ ಉಮರ್ ಖಯ್ಯಾಮನ ಕಣ್ಣಿಗೆ ಬಿದ್ದಂಥ ಕುಂಬಾರನ ಮಣ್ಣು ಹೇಳುತ್ತದಲ್ಲ. ಕುಂಬಾರ, ನೀನು ತುಂಬ ಕಠೋರವಾಗಿ ನೆಲವನ್ನು ತುಳಿದು ನನ್ನನ್ನು ಹದ ಮಾಡ್ತಿದ್ಯಲ್ಲ ಮಣ್ಣನ್ನು, ನಾನೂ ಮೊದಲು ನಿನ್ನ ಹಾಗೆ ಇದ್ದನಪ್ಪ, ಮೆಲ್ಲಗೆ ತುಳಿ ಅಂತ.
ಅಂದರೆ ನಾನೂ ಒಬ್ಬ ಮನುಷ್ಯ, ಸತ್ತು ಈ ಮಣ್ಣಾಗಿದ್ದೀನಿ, ಎಚ್ಚರದಿಂದ ತುಳಿ ಅಂತ. ಇದು ನಮಗೆ ತುಂಬ ಮುಖ್ಯವಾಗಿ ಬೇಕಾದದ್ದು. ಆಮೇಲೆ ಎಲ್ಲ ಕಾಲಕ್ಕೂ ಇರುವ ಜೀವಿಯ ಸಮಸ್ಯೆಯೇ ಇದು, ಪ್ರಣಯ ಸಮಸ್ಯೆ. ಪ್ರಣಯ ಸಮಸ್ಯೆ ಅಂತಂದರೆ ಸಂಗಾತಿಯನ್ನು, ಸಹಧರ್ಮ ಚರನನ್ನೋ ಚರಿಯನ್ನೋ, ಒಟ್ಟಿನಲ್ಲಿ ಸಂವಾದಿ ಸ್ವರವನ್ನು ಹುಡುಕಿಕೊಳ್ಳುವುದೇನೆ. ಷಡ್ಜಕ್ಕೆ ಪಂಚಮದ ಆಸೆ, ಪಂಚಮಕ್ಕೆ ನಿಷಾದದ ಆಸೆ. ಹೀಗೆ ಒಟ್ಟಿನಲ್ಲಿ ಈ ಹುಡುಕಾಟದಲ್ಲಿ ವಿಷಾದ ತಪ್ಪುವಂಥದ್ದಲ್ಲ. ಈ ಒಂದು ಗೋಳನ್ನು ಸಹಾನುಭೂತಿಯಿಂದ ಕಾಣ್ತಾನೆ. ಅವನು ತುಂಬ ದೊಡ್ಡ ಲೋಕಜ್ಞ, ವ್ಯಾಪಕವಾದ ಲೋಕ ಸಂಚಾರ, ಜೀವ ಸಂಚಾರ ಇದ್ದವನು, ಶಾಸ್ತ್ರವ್ಯಾಸಂಗ ಮಾಡಿದವನು, ತುಂಬ ಭಾವನಾಶಕ್ತಿ, ವಿಭಾವನಾಶಕ್ತಿ ಇದ್ದವನು. ಇಸ್ ಅನ್ ಇಂಟೆನ್ಷನಲಿ ಇಮ್ಯಾಜಿನೇಟಿವ್ ಪರ್ಸನಾಲಿಟಿ. ತೀವ್ರವಾಗಿದ್ದವನು. ಅಷ್ಟೆಲ್ಲ ಇದ್ದವನು ಹುಚ್ಚಾಗದೇ ಇದ್ದಿದ್ದ ಆಶ್ಚರ್ಯ. ಆಗಿದ್ದೂ ಇರಬೇಕು, ಹುಚ್ಚಾಗದೆ ಕವಿ ಆಗೋದಕ್ಕೆ ಹೇಗೆ ಸಾಧ್ಯ? ಹಾಗೆ ಇದ್ದವನು ಅವನು ಇದನ್ನು ಚಿತ್ರಿಸ್ತಾ ಇದ್ದಾನೆ. ಯಾಕೆಂದರೆ ನಮ್ಮಲ್ಲಿ ತುಂಬ ಜನ ಹಿರಿಯರು ಈ ಲವ್ ಮ್ಯಾರೇಜ್ ಬಗ್ಗೆನೋ, ಲವ್ ಅಟ್ ಫಸ್ಟ್ ಸೈಟ್ ಇತ್ಯಾದಿಗಳ ಬಗ್ಗೆನೋ ಕೇವಲವಾದ ಮಾತಾಡ್ತಾರೆ. ಕಾರಣ ತಮ್ಮ ಯೌವನವನ್ನು ಮರೆತಿರ್ತಾರೆ. ಮತ್ತು ತಮ್ಮೆಲ್ಲ ಯೌವನದ ಲ್ಯಾಪ್ಸಸ್, ಇದನ್ನು ಲ್ಯಾಪ್ಸ್ ಅಂತಲೂ ನಾನು ಕರೆಯೋಲ್ಲ, ಯೌವನದ ಎಲ್ಲ ಸಂಗತಿಗಳಿಗೂ ಕ್ಲೀನ್ ಚಿಟ್ ತಾವೇ ಕೊಟ್ಕೊಂಡ್ಬಿಡ್ತಾರೆ. ಮಿಕ್ಕವರಿಗೆ ಮಾತ್ರ ಆ ಕ್ಲೀನ್ ಚಿಟ್ ಕೊಡಲ್ಲ. ಒಬ್ಬರನ್ನ ಇನ್ನೊಬ್ಬರು ಆಕ್ಷೇಪ ಮಾಡುವಾಗ ಆ ಸ್ಥಿತಿಯಲ್ಲಿ ತಮ್ಮನ್ನು ತಾವು ಕಾಣದೇ ಇರೋದ್ರಿಂದಾನೇ ಎಷ್ಟೋ ಆಕ್ಷೇಪಗಳು ಬರ್ತವಲ್ಲ. ಇದನ್ನೆಲ್ಲ ಬಾಣಭಟ್ಟ ಗ್ರಹಿಸಿ ಇಷ್ಟು ಪ್ರಾಂಜಲವಾಗಿ ಮಹಾಶ್ವೇತೆ ತನ್ನ ಒಂದು ಪ್ರಣಯ ಕಥೆಯನ್ನು, ಅದು ಪ್ರಳಯ ಕಥೆಯಾದದ್ದನ್ನು ಹೇಳ್ತಾ ಇದ್ದಾಳೆ. ಅದನ್ನು ನೋಡಿದಾಗ ನಮಗೆ ನಮ್ಮ ಸುತ್ತಲೂ ಇರತಕ್ಕಂಥ ಜಗತ್ತು, ನಮ್ಮ ಒಳಗಿನ ಜಗತ್ತು ಸ್ಪಷ್ಟವಾಗ್ತಾ ಬರುತ್ತದೆ. ಇದು ಕವಿ ಮಾಡಿಕೊಡ್ತಕ್ಕಂಥ ದೊಡ್ಡ ಉಪಕಾರ. ಏಕೆಂದರೆ ಒಬ್ಬ ವ್ಯಕ್ತಿ ಮಾತ್ರವಲ್ಲ, ಒಂದು ವಸ್ತುವಿನಲ್ಲಿ ನಮಗೆ ಮೋಹ ಬರಬಹುದು. ವಸ್ತುವಿನಲ್ಲಿ ಬಂದರೆ ವಸ್ತು ಏನೋ ತನ್ನಂತೆ ಒಂದು ಪ್ರತಿಕ್ರಿಯೆ ಕೊಡಲ್ಲ ಆಗದೇ ಇರೋದ್ರಿಂದ ನಮಗೆ ಅದನ್ನು ನಿರ್ವಹಿಸಿಕೊಳ್ಳೋದು ಬಹಳ ಸುಲಭ. ನಾವು ಪಡ್ಕೊಳ್ತೀವಿ, ಪಡ್ಕೊಳ್ಳೋಕ್ಕಾಗದೇ ಇದ್ದರೆ ಬೇಸರ ಪಟ್ಕೊಳ್ತೀವಿ. ಆ ವಸ್ತುವಿಗೆ ತನ್ನದೇ ಆದ ವ್ಯಕ್ತಿತ್ವ, ತನ್ನದೇ ಆದ ಭಾವನೆ ಎಲ್ಲ ಜಡವಾದ್ದರಿಂದ. ಚೈತನ್ಯವಾದಾಗ ಅದಕ್ಕೆ ಒಂದು ಇಷ್ಟಾನಿಷ್ಟಗಳಿರುತ್ತವೆ, ನಮ್ಮದರ ಜೊತೆಗೆ ಹೊಂದಿಕೊಳ್ಳದೆ ಹೋಗಬಹುದು. ಆಗ ತೊಂದರೆ ಶುರು, ಆಗ ದುಃಖ ಶುರು. ಇಲ್ಲಿ ಎಲ್ಲ ಹೊಂದಿಕೊಂಡರೂ ಕಾಲ ಹೊಂದಿಕೊಳ್ಳದೆ ತೊಂದರೆ ಆಗತಕ್ಕಂಥದ್ದು. ಬಾಣಭಟ್ಟ ಇದನ್ನು ತುಂಬ ಇಂಟೆನ್ಸ್ ಆಗಿ ಇಟ್ಟಿದ್ದಾನೆ. ಒಂದು ದಿನದ ಕಥೆ ಇದು. ಮಹಾಶ್ವೇತೆ ಒಂದು ಹಗಲು ಆ ಅಚ್ಚೋದ ಸರೋವರಕ್ಕೆ ತಾಯಿಯ ಜೊತೆಗೆ ಸ್ನಾನಕ್ಕೆ ಬಂದಿದ್ದಾಳೆ. ಆಮೇಲೆ ಹಗಲು ಏರ್ತಾ ಇದ್ದಂತೆ ಸ್ನಾನ ಮಾಡಿ ಹೊರಡುವಾಗ ಆ ದಿವ್ಯ ಸುಂದರ ಮುನಿ ಬಾಲಕನಾದ ಪುಂಡರೀಕನನ್ನು ಕಾಣ್ತಾಳೆ. ಅಲ್ಲಿಯೇ ಅವಳ ಹೃದಯ ಕಳೆದು ಹೋಗುತ್ತೆ. ಅವನಿಗೂ ಹಾಗಾಗುತ್ತದೆ. ಅವಳು ಶೂನ್ಯ ಹೃದಯಗಳಾಗಿ ಅರಮನೆಗೆ ಬರ್ತಾಳೆ. ಸಾಯಂಕಾಲ ಆಗ್ತಾ ಇರುತ್ತೆ. ಹುಚ್ಚಿ ಅಂತ ಇರ್ತಾಳೆ. ಏನು ಮಾಡ್ತಾಳೆ, ಏನು ಮಾಡಿದ್ದಾಳೆ ಏನೂ ಗೊತ್ತಾಗ್ತಿರೋಲ್ಲ. ಅಷ್ಟು ಹೊತ್ತಿಗೆ ಆ ಮುನಿಕಾಮಾರನ ಮತ್ತೊಬ್ಬ ಸ್ನೇಹಿತ ಕಪಿಂಜಲ ಬರ್ತಾನೆ. ಬಂದು ತನ್ನ ಸ್ನೇಹಿತ ಪ್ರಾಣಾಪಾಯದ ಸ್ಥಿತಿಯಲ್ಲಿದ್ದಾನೆ, ಪ್ರಣಯೋತ್ಕ್ರಮದಿಂದ, ನೀನು ಬಂದು ಕಾಪಾಡಬೇಕು ಅಂತಾಳೆ. ಅವಳು ಹೇಗೆ ಹೋಗೋದು, ಮೀನ ಮೇಷ ಸಂಕೋಚ ಪಟ್ಟುಕೊಂಡು ಸಂಜೆಯಿಂದ ರಾತ್ರಿ ಚಂದ್ರೋದಯದವರೆಗೆ ತಳ್ಳುತ್ತಾಳೆ. ಅದು ಹುಣ್ಣಿಮೆ. ಹೋಗ್ತಾಳೆ. ಹೋಗುವಷ್ಟೊತ್ತಿಗೆ ಅವನು ವಿರಹದಲ್ಲಿ ಪ್ರಾಣ ಬಿಟ್ಟಿರ್ತಾನೆ. ಎಲ್ಲ 12 ಗಂಟೆ. ಇಂದು ಬೆಳಗ್ಗೆ 7 ಗಂಟೆಗಾಗಿದ್ದು ಸಂಜೆ 7 ಗಂಟೆ ಅಷ್ಟೊತ್ತಿಗೆ ಮುಗಿದೋಯ್ತು. ಪ್ರಣಯ ಪ್ರಳಯವಾಗಿತ್ತು. ಇಷ್ಟು ತೀವ್ರತೆ ಎಲ್ಲರ ಬದುಕಿನಲ್ಲಿ ಇಲ್ಲದೆ ಇರಬಹುದು. ಆ ತೀವ್ರತೆಯನ್ನು ಒಂದು 40 ಪೇಜ್ ಬಾಣಭಟ್ಟ ಮೇಂಟೈನ್ ಮಾಡ್ತಾನಲ್ಲ. ಒಂದೇ ಸ್ವರದ ಮೇಲೆ ಒಂದು 17 ನಿಮಿಷ ಇರತಕ್ಕಂಥದ್ದು, ನಿಂತರೂ ಬೋರ್ ಆಗದೆ ಇರತಕ್ಕಂಥದ್ದು. ಈ ರೀತಿಯಾದದ್ದನ್ನು ಮಾಡ್ತಾನಲ್ಲ. ತುಂಬ ತುಂಬ ಕಷ್ಟವಾದ ಸಾಧನೆ ಅದನ್ನು ಮಾಡಿದ್ದಾನೆ. ಈ ಮೂಲಕವಾಗಿ ಎಷ್ಟು ಉತ್ಕಟತೆಯಲ್ಲಿ ಒಂದು ಭಾವವನ್ನು ಚಿತ್ರಿಸಿದ್ದರಿಂದ ನೀವು ನಿಮ್ಮ ಬದುಕಿಗೆ ಎಷ್ಟು ಬೇಕೋ ಅಷ್ಟು ಪ್ರಪೋರ್ಷನೇಟಾಗಿ ರೆಡ್ಯೂಸ್ ಮಾಡಿಕೊಳ್ಳಿ. ನಿಮ್ಮ ಅಂತರಂಗದ ಟ್ರಾನ್ಸ್ಫಾರ್ಮಲ್ಲಿ ಸ್ಟೆಪ್ ಡೌನ್ ಮಾಡಿಕೊಳ್ಳಿ ಎಷ್ಟು ಬೇಕಾದರೂ. ಹೈ ಆ್ಯಂಡ್ ಎಕ್ಸ್ಟ್ರೀಮ್ ಸ್ಟೆಪ್ಡ್ ಅಪ್ ಕೇಸನ್ನು ನಾನು ತಂದಿಟ್ಟಿದ್ದೀನಿ ಅಂತ. ಇಟ್ಸ್ ಎ ವೆರಿ ವೆರಿ ಇಂಟೆನ್ಸ್ ಕಾನ್ಸಂಟ್ರೇಟ್. ಈ ಬಾಣಭಟ್ಟನ ಈ ಮಹಾಶ್ವೇತೆ ಮತ್ತು ಪುಂಡರೀಕರ ಪ್ರಣಯದ ಪ್ರಳಯದ ಬಗೆಯ ಇಂಟೆನ್ಸಿಟಿಯನ್ನು ಬೇರೆಯವರು ಅದರ ಒಂದು ಹನಿನ ಒಂದು ಹಂಡೆಗೆ ಹಾಕ್ಕೊಂಡು ಆಸ್ವಾದ ಮಾಡಬಹುದು. ಆ ರೀತಿಯಾದದ್ದು ನೋಡಿಕೊಳ್ಳಿ ನಿಮ್ಮ ಬದುಕಿನಲ್ಲಿ ಏನಾಯಿತು ಅನ್ನೋದನ್ನು ತೋರ್ಪಡಿಸ್ತಾನೆ. ಈ ಮೂಲಕವಾಗಿ ಈ ವಿವಿಡ್ನೆಸ್, ಈ ವಿವಿಕ್ತವಾದ ರೀತಿಯಿಂದ, ಈ ಪರಿಪೂರ್ಣವಾದ ವಿವರವಾದ ಬಗೆಯಿಂದ ನಮ್ಮ ಅಂತರಂಗವನ್ನು ನಾವು ಹುಡುಕಿಕೊಂಡು ನೋಡಿಕೊಳ್ಳೋದಕ್ಕೆ, ಪ್ರಕ್ಷಾಳನ ಮಾಡಿಕೊಳ್ಳೋದಕ್ಕೆ ಅನುಕೂಲವಾಗುತ್ತದೆ ಅನ್ನೋದು ಇಲ್ಲಿ ತಾತ್ಪರ್ಯ. ಈ ಬಗೆಗೆ ಡಿ ವಿ ಜಿಯವರೋ ಮಾಸ್ತಿಯವರೋ ಯಾರಾದರೂ ಬರವಣಿಗೆ ಮಾಡಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಅಷ್ಟು ಜೀವಕಾರುಣ್ಯ, ಮಾನವ ಸಹಾನುಭೂತಿ ಇದ್ದ ಮಹನೀಯರು ಏನಾದರೂ ಬಾಣನ ಕಡೆಗೆ ತಿರುಗಿ ನೋಡಿದ್ದರೆ ಹೆಚ್ಚಿನ ಪ್ರಯೋಜನ ಜನರಿಗಾಗ್ತಾ ಇತ್ತು. ಅಷ್ಟು ಹೃದಯ ವೈಶಾಲ್ಯ ಇರತಕ್ಕಂಥವರು ಮತ್ತು ಈ ಸಾಹಿತ್ಯ ಸೂಕ್ಷ್ಮಗಳಿರ್ತಕ್ಕಂಥವರು ಕಡಿಮೆ. ಅದಕ್ಕಾಗಿ ಹೇಳ್ತಿದ್ದೀನಿ, ಮುಂದೆ ಯಾರಾದರೂ ಲೇಖಕರು ಬರೋದಿದ್ದರೆ
ಈ ಭಾವಗಳನ್ನು ಮತ್ತಷ್ಟು ಶೋಧಿಸಿ ಆಧುನಿಕ ಕನ್ನಡ ಜನತೆಗೆ ಹಿತವಾಗುವಂತೆ ಮಾಡಿಕೊಡಬಹುದು, ಮಿಕ್ಕ ಭಾಷೆಗಳಿಗೂ ಮಾಡಿಕೊಡಬಹುದು. ಆದರೆ ಬಾಣಭಟ್ಟ ಗೆಲುವಿನ ನಗೆ ಬೀರ್ತಲೇ ಇರ್ತಾನೆ, ನಾನು ಮಾಡದಂತೆ ನಿಮ್ಮ ಕೈಯಲ್ಲಿ ಆಗೋಲ್ಲ ಬಿಡ್ರಪ್ಪ ಅಂತ. ಅದು ಹಾಗಿರಲಿ. ಆ ಪುಂಡರೀಕನ ವರ್ಣನೆ ಒಂದು ಬರುತ್ತದೆ, ಅದು ಅದ್ಭುತವಾದ ವರ್ಣನೆ. ಅಲ್ಲಿಯ ಒಂದೆರಡು ಪಂಕ್ತಿಗಳನ್ನು ನಾವು ನೋಡೋಣ. ಅವಳು ನೋಡಿದ ಬಗೆ ಹೇಗೆ ಅಂದರೆ, ಇದ್ದಕ್ಕಿದ್ದಂತೆ ಅವಳಿಗೆ ದಿವ್ಯ ಪರಿಮಳ ಅನುಭವಕ್ಕೆ ಬರುತ್ತದೆ. ಏಕಸ್ಮಿಂಶ್ಚ ಪ್ರದೇಶೇ ಝಟಿತಿ ವನಾನಿಲೇನ ಉಪನೀತಂ ನಿರ್ಭರ ವಿಕಸಿತೇಪಿ ಕಾನನೇ ಅಭಿಭೂತ ಅನ್ಯ ಕುಸುಮ ಪರಿಮಳಂ ವಿಸರ್ಪಂತಂ. ಇದ್ದಕ್ಕಿದ್ದಂತೆ ಆ ವಸಂತ ಋತುವಿನಲ್ಲಿ ಎಲ್ಲ ಕಡೆಯಲ್ಲಿಯೂ ಹೂಗಳು ಅರಳಿ ದುಂಬಿಗಳು ಜಂಕಾರ ಮಾಡ್ತಾ ಇರುವಾಗಲೂ, ಗಾಳಿ ಮತ್ತವಾಗಿ ಬರ್ತಾ ಇರುವಾಗ ಅದು ಯಾವುದೋ ಒಂದು ಪರಿಮಳ ಅಲೌಕಿಕವಾಗಿ ಆಕರ್ಷಿಸುತ್ತದೆ. ಇಷ್ಟು ಕೋಟಿ ಕೋಟಿ ಹೂಗಳಿದ್ದರೂ ಆ ಎಲ್ಲ ಹೂಗಳ ಪರಿಮಳವನ್ನು ಇಕ್ಕಿ ಮೆಟ್ಟಿದಂಥ ದಿವ್ಯ ಪರಿಮಳ ಅದಾಗಿರುತ್ತದೆ. ಅತಿ ಸುರಭಿತಯ ಅನುಲಿಂಪಂತಮಿವ ತರ್ಪಯಂತಮಿವ ಪೂರಯಂತಮಿವ ಘ್ರಾಣೇಂದ್ರಿಯಂ. ಆ ಪರಿಮಳದ ಗಾಢತೆಯಿಂದ ಅದು ಇಷ್ಟು ಮೂರ್ತವಾಗಿತ್ತು ಅಂತಂದರೆ, ಮೂಗನ್ನು ತುಂಬಿಕೊಂಡು ಮೂಗಿಗೆ ಮೈಗೆ ಹಚ್ಚಿಕೊಂಡಂತೆ, ಮೈಯನ್ನೆಲ್ಲ ವ್ಯಾಪಿಸಿದಂತೆ, ಆಕ್ರಮಿಸಿದಂತೆ ತೋರ್ತಾ ಇತ್ತು ಅಂತ. ಪರಿಮಳಕ್ಕೆ ಇಷ್ಟು ಸಾಂದ್ರತೆ, ಈ ಡೆನ್ಸಿಟಿ, ಇಂಟೆನ್ಸಿಟಿ ಬರೋದಿದೆಯಲ್ಲ, ಅದು ಬಾಣನ ಪ್ರತಿಭೆಯಂತೆ ಆ ಹೂವಿನ ಪರಿಮಳ. ಅಹಮಹಮಕಿಯ ಮಧುಕರ ಕುಲೈಹಿ ಅನುಬದ್ಧಮಾನಂ. ಆ ಗಾಳಿಗೆ ದುಂಬಿಗಳು ಹೋಗಿ ನಾನು ಅಂತ ಅಹಮಹಮಕಿಯಿಂದ ಮುತ್ತಿಕೊಳ್ತಾ ಇದ್ವು. ಇದು ಅನಾಘ್ರಾತ ಪೂರ್ವಂ, ಹಿಂದೆಂದೂ ಅನುಭವಿಸದೇ ಇರತಕ್ಕಂಥದ್ದು. ಅಮಾನುಷ ಲೋಕೋಚಿತಂ, ಲೋಕೋತ್ತರವಾದದ್ದು. ಕುಸುಮ ಗಂಧಂ ಅಭ್ಯಜಿಗ್ರಂ, ಅಂತಹ ಪರಿಮಳ ನಾನು ಆಸ್ವಾದಿಸಿದ್ದು. ಕುತೋಯಮಿತಿ ಉಪಾರೂಢ ಕುತೂಹಲ ಚಾಹಂ ಮುಕುಲಿತನಯನ ತೇನ ಕುಸುಮಗಂಧೇನ ಮಧುಕರೀರಾವ ಆಕೃಷ್ಯಮಾಣ ಕೌತುಕ ತರಲ ಅಭ್ಯಧಿಕತರ ಉಪಜಾತ ಮಣಿನೂಪುರ ಝಂಕಾರ ಆಕೃಷ್ಟ ಸರಃ ಕಲಹಂಸಾನಿ ಕತಿಚಿತ್ ಪದಾನಿ ಗತ್ವಾ. ನನಗೆ ಆ ಪರಿಮಳ ಎಷ್ಟು ಗಾಢವಾಯಿತು ಅಂತಂದರೆ, ನಾನು ಕಣ್ಣು ಮುಚ್ಚಿಕೊಂಡು ಆ ಪರಿಮಳದ ಕಡೆಗೆ ಹೋಗೋಕ್ಕೆ ಆರಂಭ ಮಾಡಿದೆ. ನನ್ನ ನೂಪುರಗಳ ಝಂಕಾರದಿಂದ ಆ ಸರೋವರದ ಹಂಸಗಳು ಹಿಂಬಾಲಿಸೋದಕ್ಕೆ ತೊಡಗದವು. ಆಗ ಕೆಲವು ಹೆಜ್ಜೆಗಳನ್ನು ಹೋಗಿ ಕಣ್ಣುಬಿಟ್ಟೆ. ಆಗ ಕಾಣಿಸ್ತು, ಹರ ಹುತಾಶನ ಇಂಧನೀಕೃತ ಮದನ ಶೋಕ ವಿಧುರಂ ವಸಂತಮಿವ ತಪಸ್ಯಂತಂ. ಶಿವನ ತಾರ್ತೀಕಾಗ್ನಿಗೆ ಸಿಕ್ಕು ನಿಲುವೆತ್ತರಕ್ಕೂ ಬೂದಿಯಾಗಿ ಬಿದ್ದ ಮನ್ಮಥನ ಅವಿರಳ ಸಹಚರನಾಗಿದ್ದ ವಸಂತನೇ ಸಾಕಾರವಾದಂತೆ. ಅಖಿಲ ಮಂಡಲ ಪ್ರಾಪ್ತ್ಯರ್ಥಂ ಈಶಾನ ಶಿರಶಶಾಂಕಮಿವ ಧೃತವ್ರತಂ. ಬಾಲೆಂದುವಾಗಿಯೇ ನಾನು ಸದಾ ಶಿವನ ತಲೆಯಲ್ಲಿದ್ದೀನಿ, ನಾನು ಪೂರ್ಣೇಂದುವಾಗಬೇಕು ಅನ್ನುವ ತಪಸ್ಸು ಮಾಡ್ತಾ ಇರುವ ಚಂದ್ರಬಿಂಬವೋ ಎಂಬಂತೆ. ಅಯುಗ್ಮಲೋಚನಂ ವಶೀಕರ್ತು ಕಾಮಂ ಕಾಮಮಿವ ಸನಿಯಮಂ. ಅಪಚಾರ ಮಾಡಿದೆ ಶಿವನಿಗೆ ಬಾಣ ಬಿಟ್ಟು, ಇದೀಗ ಶಿವನ ಅನುಗ್ರಹ ಪಡೀತೀನಿ ಅಂತ ತಪಸ್ಸು ಮಾಡ್ತಾ ಇರುವ ಪುಷ್ಪ ಬಾಣ ಚಾಪರಹಿತನಾದ ಮನ್ಮಥನೋ. ಅತಿ ತೇಜಸ್ವಿತೆಯ ಪ್ರಚಲಿತ ತಡಿಲ್ಲತಾ ಪಂಜರ ಮಧ್ಯಗತಮಿವ ಗ್ರೀಷ್ಮ ದಿವಸಕರ ಮಂಡಲೋದರ ಪ್ರವಿಷ್ಟಮಿವ ಜ್ವಲನ ಜ್ವಾಲಾ ಕಲಾಪ ಮಧ್ಯಸ್ಥಿತಮಿವ ವಿಭಾವ್ಯಮಾನಂ. ಮತ್ತು ಮಿಂಚಿನ ಪಂಜರದೊಳಗೆ ಬೇಸಿಗೆಯ ಸೂರ್ಯನ ಕಾಂತಿ ಸೇರಿಕೊಂಡ್ರೆ ಹೇಗೋ ಆ ರೀತಿಯಾದ ತೇಜಸ್ವಿ ಆದವನು ಅಂತ. ಇದೊಂದು ಅಭೂತೋಪಮ ಅಥವಾ ಉತ್ಪ್ರೇಕ್ಷೆಯ ಅತಿಶಯೋಕ್ತಿಯ ಒಂದು ಪರಾಕಾಷ್ಠೆ ಅನ್ಬೋದು. ಮಿಂಚಿನ ಮಧ್ಯದಲ್ಲಿ ಗ್ರೀಷ್ಮದ ಸೂರ್ಯನ ಬಿಂಬದ ಕಾಂತಿ ಇದ್ದಂತೆ ಇದ್ದ ಅಂತ. ಉನ್ಮಿಷಂತ್ಯ ಬಹುಲತೆಯ ದೀಪಿಕಾಲೋಕ ಪಿಂಗಲಯ ದೇಹ ಪ್ರಭಯ. ಮತ್ತೆ ಇರುಳಿನ ದೀಪಕಾಂತಿಗಳ ಹಾಗೆ ಕೆಂಗಂದು ಬಣ್ಣದಲ್ಲಿ ಶೋಭಿಸುವ ದೇಹಕಾಂತಿಯಿಂದ ತನ್ನ ಆ ಕಾಂತಿಯ ಮೂಲಕ ಇಡೀ ಕಾನನವನ್ನೇ ಕಂದು ಗೆಂಪು ಬಂಗಾರದ ಬಣ್ಣಕ್ಕೆ ತರ್ತಾ ಇದ್ದವನು. ಕಪಿಲೀಕೃತ ಕಾನನಂ ಕನಕಮಯಮಿವ ತಂ ಪ್ರದೇಶಂ ಕುರ್ವಾಣಂ. ರೋಚನಾಸಾರ ಲುಲಿತ ಪ್ರತಿಸರ ಸಮಾನ ಸುಕುಮಾರ ಪಿಂಗಲ ಜಟಂ. ತುಂಬ ಸುಂದರ ಸುಕುಮಾರವಾದ ಗೋರೋಚನದ ಬಣ್ಣದ ಕೆಂಜಟಗಳಿಂದ ಕೂಡಿದ್ದವನು. ಪುಣ್ಯ ಪತಾಕಾಯ ಮಾನಯ ಸರಸ್ವತಿ ಉತ್ಕಂಠಾಕೃತ ಚಂದನ ರೇಖೆಯ ಭಸ್ಮ ಲಲಾಟಿಕೆಯ ಬಾಲ ಪುಲಿನ ರೇಖೆಯೇವ ಗಂಗಾ ಪ್ರವಾಹ ಮುದ್ಭಾಸಮಾನಂ. ಹಣೆ ಮೇಲೆ ಅವನ ಗೆರೆಗಳು ಹೇಗಿದ್ವು, ಚಂದನದ ತ್ರಿಪುಂಡ್ರ ರೇಖೆಗಳು, ಭಸ್ಮ ರೇಖೆಗಳು ಯಾವ ಥರ ಇದ್ವು ಅಂದರೆ ಅವನ ಪುಣ್ಯದ ಪತಾಕಿಗಳ ಅಂತೆ ತೋರ್ತಾ ಇದ್ವು. ಸರಸ್ವತಿಯ ಸ್ವಾಗತಕ್ಕಾಗಿ ಬರೆದ ರಂಗವಲ್ಲಿಯಂತೆ ತೋರ್ತಾ ಇದ್ವು. ಮತ್ತು ಗಂಗಾ ಪ್ರವಾಹದ ತೀರದಲ್ಲಿ ಹರಿತಕ್ಕಂಥ ಗಂಗೆಯ ಕವಲುಗಳು ಎಂಬಂತೆ ತೋರ್ತಾ ಇದ್ವು.
ಅನೇಕ ಶಾಪ ಭೃಕುಟಿ ಭವನ ತೋರಣೇನ ಭ್ರೂಲತಾ ದ್ವಯೇನ ವಿರಾಜಿತಂ. ಎಷ್ಟೋ ಶಾಪಾಕ್ಷರಗಳ ಕುಟಿಲತೆ ಎಂಬಂತೆ ತೋರುವ ಹುಬ್ಬಿನ ಬಳ್ಳಿಗಳ ಚಿಗುರಿನ ಹಾಗಿರ್ತಕ್ಕಂಥ ಮನೋಹರವಾದ ಆಕಾರ ಕಾಣಿಸ್ತಾ ಇತ್ತು. ಅತ್ಯಾಯತತೆಯ ಲೋಚನಮಯೀಂ ಮಾಲಾಮಿವ ಘೃತಿತಾಂ ಉದ್ವಹಂತಂ. ವಿಶಾಲವಾದ ಕಣ್ಣುಗಳು ಕನ್ನೈದಿಲೆಯ ಮಾಲಿಕೆಗಳು ಎಂಬಂತೆ ಕಾಣಿಸ್ತಾ ಇದ್ವು. ಸರ್ವ ಹರಿಣೈರಿವ ದತ್ತ ಲೋಚನ ಶೋಭಾ ಸಂವಿಭಾಗಂ. ಎಲ್ಲ ಜಿಂಕೆಗಳು ತಮ್ಮ ಕಣ್ಣಿನ ಸೌಂದರ್ಯವನ್ನು ಅವನಿಗೆ ಧಾರೆ ಎರೆದಂತೆ ತೋರ್ತಾ ಇತ್ತು. ಆಯತ ಉತ್ತುಂಗ ಘ್ರಾಣ ವಂಶಂ. ನೇರವಾಗಿ ಎತ್ತರವಾದ ಮೂಗು. ಅಪ್ರಾಪ್ತ ಹೃದಯ ಪ್ರವೇಶೇನ ನವಯೌವನ ರಾಗೇಣ ಇವ ಸರ್ವಾತ್ಮನ ಪಾಟಲೀಕೃತ ಅಧರ ರುಚಕಂ. ಇನ್ನು ಆ ಕೆಂಪು ಬಣ್ಣದ ತುಟಿ ಎಷ್ಟು ಸೊಗಸಾಗಿತ್ತು ಅಂದರೆ ಇವನ ಹೃದಯಕ್ಕೆ ಯೌವನದ ರಾಗ ಕೆಂಪು ಬಣ್ಣ ಪ್ರವೇಶ ಮಾಡಲಾಗದೆ ಬಾಯಲ್ಲಿಯೇ ಆಚೆ ನಿಂತು ಪ್ರತಿಪಾಲನ ಮಾಡ್ತಾ ಇರುವಂತೆ ವೆಯ್ಟಿಂಗ್ ಲಿಸ್ಟಲ್ಲಿ ಇದ್ದಂಥ ರೀತಿಯಲ್ಲಿ ತುಟಿ ಕೆಂಪಾಗಿತ್ತು. ಅನುದ್ಭಿನ್ನ ಶ್ಮಶ್ರುತ್ವಾತ್ ಅನಾಸಾದಿತ ಮಧುಕರ ಆವಲೀ ವಲಯ ಪರಿಕ್ಷೇಪ ವಿಲಾಸಮಿವ ಬಾಲ ಕಮಲ ಮಾನನಂ ದದಾನಂ. ಇನ್ನೂ ಮೀಸೆ ಮೂಡದ ಕಾರಣ ದುಂಬಿಗಳಿನ್ನೂ ಮುತ್ತದ ಬಾಲಸೂರ್ಯನ ಕಿರಣದಲ್ಲಿ ಈಗಷ್ಟೇ ಅರಳಿದ ತಾವರೆಯ ಮೊಗ್ಗೋ ಎಂಬಂತೆ ಇದ್ದ ಮುಖ. ಎಂಥ ಕಲ್ಪನೆಗಳು! ಅನಂಗ ಕಾರ್ಮುಕಸ್ಯ ಗುಣೇನೇವ ಕುಂಡಲೀಕೃತೇನ ತಪಸ್ ತಟಾಕ ಕಮಲಿನಿ ಮೃಣಾಲೇನೇವ ಯಜ್ಞೋಪವೀತೇನ ಅಲಂಕೃತಂ. ಮನ್ಮಥನು ಸಡಿಲ ಮಾಡಿ ಬಿಟ್ಟ ಬಿಲ್ಲಿನ ಹೆದೆಯ ಹಾಗೆ ತೋರುವ ತಾವರೆಯ ದಂಟಿನ ಹಾಗಿರುವ ಯಜ್ಞೋಪವೀತದಿಂದ ಶೋಭಿಸ್ತಾ ಇದ್ದ. ಕಾಳಿದಾಸ ದ್ವಿತೀಯ ಮೌರ್ಮೀಮಿವ ಅಂತ ಪಾರ್ವತಿಯ ಒಡ್ಯಾಣದಲ್ಲಿದ್ದ ತಾವರೆಯ ದಂಟನ್ನು ವರ್ಣಿಸ್ತಾನೆ. ಕುಮಾರ ಸಂಭವದ 3ನೇ ಸರ್ಗದಲ್ಲಿ ಇವನು ಈತನ ಯಜ್ಞೋಪವೀತವನ್ನು ಹಾಗೆ ವರ್ಣಿಸಿದ್ದಾನೆ. ಏಕೇನ ಸನಾಲ ಬಕುಲ ಫಲಾಕಾರಂ ಕಮಂಡಲಂ ಅಪರೇಣ ಮಕರಕೇತು ವಿನಾಶ ಶೋಕ ರುದಿತಾಯ ರತೇರಿವ ಬಾಷ್ಪಜಲ ಬಿಂದುಭಿ ಆರಚಿತಾಂ ಸ್ಫಾಟಿಕಾಕ್ಷ ಮಾಲಿಕಾಂ ಕರೇಣ ಕಲಯಂತಂ. ಒಂದು ಕೈಯಲ್ಲಿ ಕಮಂಡಲು, ಮತ್ತೊಂದು ಕೈಯಲ್ಲಿ ಅಕ್ಷಮಾಲೆ. ಆ ಅಕ್ಷಮಾಲೆ ಮನ್ಮಥ ವಿಯೋಗ ಸಂತಪ್ತಳಾದ ರತಿಯ ದಪ್ಪ ದಪ್ಪ ದುಃಖಾಶ್ರುಗಳ ಮಣಿಯಿಂದಲೇ ಪೋಣಿಸಲ್ಪಟ್ಟಂತೆ ಇತ್ತು. ಅನೇಕ ವಿದ್ಯಾಗಮ ಆಸಂಗಮ ಆವರ್ತ ನಿಭಯ ನಾಭಿ ಮುದ್ರಯ ಉಪಶೋಭಮಾನಂ. ಇನ್ನು ಅನೇಕ ವಿದ್ಯಾ ನದಿಗಳ ಸುಳಿಯಂತೆ ತೋರುವ ನಾಭಿಯಿಂದ ಕೂಡಿದ್ದ. ಅಂತರ್ಜ್ಞಾನ ನಿರಾಕುಲತೆಯ ಮೋಹಾಂಧಕಾರಸ್ಯ ಅಪಯಾನ ಪದವೀಮಿವ ಅಂಜನ ರೇಖಾ ಶ್ಯಾಮಲಾಂ ರೋಮರಾಜಿಂ ಉದರೇಣ ತನೀಯಸೀಂ ಬಿಭ್ರಾಣಂ. ಆ ಹೊಕ್ಕಳಿನ ಕೆಳಗೆ ಕಾಣಿಸ್ತಾ ಇದ್ದಂಥ ಸಣ್ಣ ರೋಮರೇಖೆ ಒಳಗಂತೂ ಅಜ್ಞಾನಾಂಧಕಾರಕ್ಕೆ ಅವಕಾಶವಿಲ್ಲ ಅಂತ ಹೊರಗೆ ಬರುವ ಕ್ರಮವೋ ಎಂಬಂತೆ ತೋರ್ತಾ ಇತ್ತು. ಆತ್ಮತೇಜಸ ವಿಜಿತ್ಯ ಸವಿತಾರಂ ಪರಿಗೃಹೀತೇನ ಪರಿವೇಶ ಮಂಡಲೇನೇವ ಮೌಂಜೀ ಮೇಖಲಾ ಗುಣೇನ ಪರಿಕ್ಷಿಪ್ತ ಜಗನಭಾಗಂ. ಇನ್ನು ಸೊಂಟಕ್ಕೆ ಕಟ್ಟಿದ ಮೌಂಜಿ ಯಾವ ಥರ ಇತ್ತು ಅಂದರೆ ಆತ್ಮ ತೇಜಸ್ಸಿನಿಂದಲೇ ಸೂರ್ಯನನ್ನು ಗೆದ್ದು ಅವನ ಮಂಡಲ ಸೂರ್ಯ ಬಿಂಬದ ಸುತ್ತಲೂ ಇರತಕ್ಕಂಥ ಒಂದು ಕಾಂತಿ ವಲಯವನ್ನೇ ಮೌಂಜಿಯಾಗಿ ಉಡಿದಾರವಾಗಿ ಮಾಡಿ ಕಟ್ಟಿಕೊಂಡಂತೆ ತೋರ್ತಾ ಇತ್ತು. ಅಭ್ರ ಗಂಗಾ ಸ್ರೋತೋಜಲ ಪ್ರಕ್ಷಾಲಿತೇನ ಜರಚ್ಚಕೋರ ಲೋಚನ ಪುಟ ಪಾಟಲ ಕಾಂತಿನ ಮಂದಾರ ವಲ್ಕಲೇನ ಉಪಪಾದಿತ ಅಂಬರ ಪ್ರಯೋಜನಂ. ಆಕಾಶಗಂಗೆಯಲ್ಲಿ ತೊಳೆಯಲ್ಪಟ್ಟು ಚಕೋರಗಳ ಲೋಚನ ಕಾಂತಿಯಷ್ಟು ಸೊಗಸಾಗಿರುವ ಮಂದಾರ ವೃಕ್ಷದ ತೊಗಟೆಯಿಂದ ಮಾಡಲ್ಪಟ್ಟ ನಾರುಮಡಿಯನ್ನು ಹುಟ್ಟಿದ್ದ. ಅಲಂಕಾರಮಿವ ಬ್ರಹ್ಮಚರ್ಯಸ್ಯ. ಇನ್ನು ಉಲ್ಲೇಖ ಅಲಂಕಾರಗಳನ್ನು ಅವನು ತುಂಬ ಸುಂದರವಾಗಿ ಮಾಡೋಕ್ಕೆ ಹೊರಡ್ತಾನೆ ಉತ್ಪ್ರೇಕ್ಷಾ ರೂಪದಲ್ಲಿ. ಬ್ರಹ್ಮಚರ್ಯಕ್ಕೆ ಅಲಂಕಾರವೆಂಬಂತೆ, ಯೌವನಮೇವ ಧರ್ಮಸ್ಯ, ಧರ್ಮಕ್ಕೆ ಯೌವನ ಬಂದಂತೆ, ವಿಲಾಸಮೇವ ಸರಸ್ವತ್ಯಾ, ಸರಸ್ವತಿಯ ಲಾಸ್ಯವೆಂಬಂತೆ, ಸ್ವಯಂವರ ಪತಿಮೇವ ಸರ್ವವಿದ್ಯಾನಂ, ಎಲ್ಲ ವಿದ್ಯೆಗಳೂ ಸ್ವಯಂವರದಲ್ಲಿ ವರಿಸಲ್ಪಟ್ಟ ಪತಿಯೋ ಇವನೆಂಬಂತೆ, ಸಂಕೇತ ಸ್ಥಾನಮೇವ ಸರ್ವಶ್ರುತೀನಾಂ, ಎಲ್ಲ ಶ್ರುತಿಗಳು ಅಭಿಸಾರ ಮಾಡುವುದಕ್ಕೆ ಇಟ್ಟುಕೊಂಡ ಮೀಟಿಂಗ್ ಪಾಯಿಂಟ್. ಅಭಿಸಾರ ಅಂತಂದರೆ ಪ್ರಣಯಿಗಳನ್ನು ಮೀಟ್ ಮಾಡೋದಕ್ಕೆ, ಸೇರುವುದಕ್ಕೆ ಹೋಗುವ ಒಂದು ಗುಟ್ಟಾದ ಜಾಗ. ಎಲ್ಲ ವಿದ್ಯೆಗಳು, ಎಲ್ಲ ವೇದಗಳು ಇವನಲ್ಲಿ ಪ್ರಣಯವನ್ನು ಮಾಡೋದಕ್ಕೆ ಹೊರಟು ಅಲ್ಲಿ ಒಂದು ಸಂಕೇತ ಸ್ಥಾನವಾಗಿ ಕಲ್ಪಿಸಿಕೊಂಡುವೋ ಎಂಬಂತೆ ನಿದಾಗ ಕಾಲಮಿವ ಸಾಷಾಢಂ. ಇವನು ಆಷಾಢ ದಂಡ ಅಂದರೆ ಬ್ರಹ್ಮಚಾರಿ ಹಿಡಿದಂಥ ಈ ಒಂದು ವಿಶೇಷವಾದ ದಂಡ, ಅದು ಮುತ್ತುಗದ ಮರದಿಂದ ಮಾಡಲ್ಪಟ್ಟಂಥದ್ದು. ಪಲಾಶದಂಡ ಅಂತ ಕರೀತಾರೆ, ಅದಕ್ಕೆ ಆಷಾಢ ಅಂತಲೂ ಕರೀತಾರೆ. ಅಥಾಜಿನ ಆಷಾಢ ಧರಂ ಅಂತೆಲ್ಲ ಕಾಳಿದಾಸ ವರ್ಣನೆ ಮಾಡ್ತಾನೆ ಬ್ರಹ್ಮಚಾರಿ ವೇಷಗಳಲ್ಲೊಂದು. ಇಲ್ಲಿ ಬೇಸಿಗೆಯ ಕೊನೆಗಾಲದ
ಎಂಬಂತೆ ಆಷಾಢ ಸಹಿತನಾಗಿದ್ದ ಅಂತ. ಚೈತ್ರ ವೈಶಾಖ ವಸಂತ, ಜ್ಯೇಷ್ಠ ಆಷಾಢ ಗ್ರೀಷ್ಮ, ಹಾಗೆ ಶಬ್ದಶ್ಲೇಷ. ಹಿಮ ಸಮಯ ಕಾನನಮಿವ ಸ್ಫುಟಿತ ಪ್ರಿಯಂಗು ಮಂಜರಿ ಗೌರಂ. ಚಳಿಗಾಲದ ಕಾಡಿನ ಹಾಗೆ ಪ್ರಿಯಂಗು ಮಂಜರಿಯ, ಪ್ರಿಯಂಗು ಅನ್ನುವ ಮರಗಳ ಹೂ ಅರಳುತ್ತಾ ಇದ್ದಂಥ ರೀತಿಯಲ್ಲಿ ಅವನು ಬೆಳ್ಳಗೆ ಇದ್ದ. ಮಧುಮಾಸಮಿವ ಕುಸುಮ ಧವಲ ಲಲಿತ ಕುಸುಮ ಧವಲ ತಿಲಕ ಭೂತಿ ವಿಭೂಷಿತ ಮುಖಂ. ಮಧುಮಾಸದ ಹಾಗೆ ಇವನು ತಿಲಕ ಭೂಷಿತನಾಗಿದ್ದ ಅಂತ. ತಿಲಕ ಅನ್ನುವುದು ಒಂದು ಮರ, ಆ ಮರ ಹೂ ಬಿಡುವುದು ಮಧುಮಾಸ ಅನ್ನುವ ವಸಂತದಲ್ಲಿ. ಹಾಗೆ ತಿಲಕ ಇಟ್ಟುಕೊಂಡಿದ್ದ. ಆತ್ಮಾನುರೂಪೇಣ ಸವಯಸ ಪರೇಣ ದೇವತಾರ್ಚನ ಕುಸುಮಾನಿ ಉಚ್ಚಿನ್ವತ ತಾಪಸಕುಮಾರೇಣ ಅನುಗತಂ. ತನ್ನಂತ ಮತ್ತೊಬ್ಬ ತಾಪಸಕುಮಾರ ಹೂ ಬಿಡಿಸಲು ಹೂಬುಟ್ಟಿಯನ್ನು ಇಟ್ಟುಕೊಂಡಿದ್ದ, ಅವನ ಜೊತೆಯಲ್ಲಿದ್ದ. ಅತಿ ಮನೋಹರಂ ಸ್ನಾನಾರ್ಥಮಾಗತಂ ಮುನಿಕುಮಾರಕಂ ಅಪಶ್ಯಂ. ಹಾಗಿದ್ದ ಮುನಿಕುಮಾರ ಸ್ನಾನಕ್ಕೆ ಬಂದವನನ್ನು ನಾನು ಕಂಡೆ ಅಂತ ಹೇಳ್ತಾಳೆ. ಅವನು ಈ ಹೂ ಪರಿಮಳ ಬರ್ತಾ ಇರುವ ಆಕಾರ ಯಾವುದು ಅಂದರೆ ಅವನ ಕಿವಿಯ ಮೇಲೆ ಇತ್ತು ಒಂದು ದಿವ್ಯವಾದ ಪುಷ್ಪ ಮಂಜರಿ. ತೇನ ಚ ಕರ್ಣಾವತಂಸೀಕೃತಾಂ ವಸಂತ ದರ್ಶನಾನಂದಿತಾಯಾ ಸ್ಮಿತಪ್ರಭಾಮಿವ ವನಶ್ರಿಯ. ಅವನ ಕಿವಿಯ ಮೇಲಿದ್ದ ಹೂಗುಚ್ಛ ಇವನನ್ನು ಕಂಡು, ವಸಂತ ಋತುವನ್ನು ಕಂಡು ಸಂತೋಷಪಟ್ಟ ವನದೇವತೆಯ ನಗುವೋ ಎಂಬಂತೆ ಇತ್ತು. ಮಲೆಯ ಮಾರುತಾಗಮನಾರ್ಥಂ ಲಾಜಾಂಜಲಿಮಿವ ಮಧುಮಾಸಸ್ಯ. ಮಲೆಯ ಮಾರುತಕ್ಕೆ ವಸಂತವೇ ಕೊಡ್ತಾ ಇರತಕ್ಕಂಥ ಅರಳಿನ ಅರ್ಘ್ಯ ಎಂಬಂತೆ ಬೆಳ್ಳಗಿನ ಹೂಗುಚ್ಛ ಕಾಣಿಸ್ತಾ ಇತ್ತು. ಯೌವನ ಲೀಲಾಮಿವ ಕುಸುಮಲಕ್ಷ್ಮಿಯ. ಕುಸುಮಲಕ್ಷ್ಮಿಯ ಹೂಗಳ ಸಿರಿಯ ಯೌವನದ ಲಾಸ್ಯವೆಂಬಂತೆ ಆ ಹೂಗುಚ್ಛವಿತ್ತು. ಧ್ವಜಚಿಹ್ನ ಚಾಮರ ಪಿಚ್ಚಿಕಾಮಿವ ಮನೋಭವ ಗಜಸ್ಯ. ಮನ್ಮಥನ ಮದ್ದಾನೆಯ ಧ್ವಜ ಚಿಹ್ನೆಯಂತೆ ಕಿವಿಯಲ್ಲಿ ಇಳಿಬಿಟ್ಟ ಚಾಮರದಂತೆ ಆ ಹೂಗುಚ್ಛ ಇತ್ತು. ಮಧುಕರ ಕಾಮುಕ ಅಭಿಸಾರಿಕಾಂ. ಇನ್ನು ದುಂಬಿಗಳೆಂಬ ಕಾಮುಕರಿಗೆ ಅಭಿಸಾರಿಕೆಯಂತೆ ತೋರ್ತಾ ಇತ್ತು ಆ ಹೂವಿನ ಗುಚ್ಛ. ಕೃತ್ತಿಕಾ ತಾರಕಾ ಸ್ತಬಕಾನುಕಾರಿಣಿ. ಕೃತ್ತಿಕಾ ನಕ್ಷತ್ರದ ಪುಂಜದಂತೆ ಇತ್ತು. ಒರಯನ್, ಮೃಗಶಿರ, ಕೃತ್ತಿಕಾ ಇವೆಲ್ಲ ದಿವ್ಯ ನಕ್ಷತ್ರಗಳು ಆ ಪುಂಜವೆಂಬಂತೆ. ಅಮೃತ ಬಿಂದು ನಿಸ್ಯಂದಿನಿ. ಅಮೃತ ಬಿಂದುಗಳಂಥ ಮಕರಂದವನ್ನು ಸುರಿಸ್ತಾ ಇರುವ ಅದಷ್ಟಪೂರ್ವಾಂ ಕುಸುಮ ಮಂಜರೀಂ ಅದ್ರಾಕ್ಷಂ. ಹಿಂದೆಂದೂ ಕಾಣದ, ಹಿಂದೆಂದೂ ಅನುಭವಿಸದ ಪರಿಮಳದ ಶೋಭೆಯುಳ್ಳ ಆ ಹೂಗುಚ್ಛ ಇವನ ಕಿವಿಯ ಮೇಲೆ ಅಲಂಕಾರವಾಗಿತ್ತು. ಅದು ಯಾಕೆ ಅಂದರೆ ವನದೇವತೆಯೇ ಇವನ ಸೌಂದರ್ಯವನ್ನು ನೋಡಿ ಬಹುಮಾನವಾಗಿ ಕೊಟ್ಟಂಥದ್ದು ದೇವಲೋಕದಲ್ಲಿ ಅಂಥದ್ದು. ಇವನು ಶ್ವೇತಕೇತು ಮಹರ್ಷಿಯ ಮಗ, ಆತ ಪುಂಡರೀಕ. ಅವನು ಇವಳನ್ನು ನೋಡಿ ಮೊದಲ ನೋಟದಲ್ಲೇ ಮರಳಾಗ್ತಾನೆ. ಇವಳು ಕೂಡ ಆಸೆ ಪಡ್ತಾಳೆ, ನೋಡಿ ಸಂತೋಷ ಪಡ್ತಾಳೆ. ಆಗ ಇವನು ನಿನಗೆ ಬೇಕಾ ಅಂತ ಆ ಹೂವಿನ ಗುಚ್ಛವನ್ನು ಇವಳ ಮುಡಿಯಲ್ಲಿ ಅವನು ಸಿಕ್ಕಿಸ್ತಾನೆ. ಆಗ ಇವಳ ಸ್ಪರ್ಶದಿಂದ ಅವನ ಕೈಯಲ್ಲಿರೋದು ಜಪಮಾಲೆ ಜಾರಿ ಹೋಗುತ್ತದೆ. ಇವಳದು ಬೀಳುವ ಮುನ್ನ ತಾನು ಕೈಯಲ್ಲಿ ಹಿಡ್ಕೊಂಡು ಕೊರಳಿಗೆ ಹಾಕ್ಕೊಂಡು ಬಿಡ್ತಾಳೆ. ಆಗ ಸ್ನೇಹಿತ ಕಪಿಂಜಲ, ಇದೇನು ಅವಿವೇಕ, ನಿನ್ನ ಕೈಯಲ್ಲಿರೋ ಜಪಮಾಲೆಯನ್ನು ಯಾವಳೋ ಹುಡುಗಿ ಹಾಕ್ಕೋತಾ ಇದ್ದಾಳೆ, ತಗೋ ಅಂತಾನೆ. ಆಗ ಇವಳು ತನ್ನ ಕೊರಳಲ್ಲಿರುವ ಮುತ್ತಿನ ಏಕಾವಳಿಯನ್ನು ಕೈಯಲ್ಲಿ ಕೊಟ್ಟುಬಿಡ್ತಾಳೆ. ಇವಳಿಗೆ ಯಾವ್ದು ತೆಗೆದುಕೊಟ್ಟೆ ಅಂತ ಗೊತ್ತಿಲ್ಲ, ಅವನಿಗೆ ಯಾವ್ದು ತೆಗೆದುಕೊಂಡೆ ಅಂತ ಗೊತ್ತಿಲ್ಲ. ಹೀಗೆ ಪರಸ್ಪರ ಮಾಲಾ ವಿನಿಮಯ ಆಗಿದೆ. ಅವನ ಜಪಮಾಲೆ ಇವಳ ಕೊರಳಿನ ಮುತ್ತಿನ ಮಾಲೆಯಾಯಿತು, ಇವಳ ಕೊರಳಿನ ಏಕಾವಳಿ ಅವನ ಕೈಯಲ್ಲಿ ಜಪಮಾಲೆ ಆಯಿತು. ಈ ರೀತಿಯಾದ ತುಂಬ ಸುಂದರ ಮನೋಹರ ಸನ್ನಿವೇಶವನ್ನು ಕಲ್ಪಿಸಿಕೊಡ್ತಾನೆ ಕವಿ. ಆಮೇಲೆ ಅವಳು ನಿಲ್ಲಲಾಗದೆ, ಅಲ್ಲಿ ಹೋಗಲಾಗದೆ ಬಂದುಬಿಡ್ತಾಳೆ. ಆಗ ಕಪಿಂಜಲ ಬೈತಾನೆ, ಸಖೆ ಪುಂಡರೀಕ ನೈತದ ಅನುರೂಪಂ ಭವತಃ. ಈಗ ಬಾಣಭಟ್ಟನ ಸೆರೆಮನೈಸಿಂಗ್ ಬರುತ್ತೆ. ಇಬ್ಬರೂ ಒಂದೇ ವಯಸ್ಸಿನವರು, ಹೆಚ್ಚು ಕಡಿಮೆ ಒಂದೇ ರೂಪದವರು, ಒಂದೇ ಪ್ರದೇಶದಲ್ಲಿ ಹುಟ್ಟಿ ಬೆಳೆದವರು, ಆಬಾಲ್ಯ ಮಿತ್ರರು. ಒಬ್ಬ ಪ್ರಣಯದಲ್ಲಿ ಜಾರಿದ್ದಾನೆ, ಬಿದ್ದಿದ್ದಾನೆ, ಇನ್ನೊಬ್ಬ ಇಲ್ಲ. ಅಷ್ಟೇ ವ್ಯತ್ಯಾಸ. ಆದರೆ ಆ ವ್ಯತ್ಯಾಸ ಎಷ್ಟು ಉಪದೇಶ ಮಾಡಿಸುತ್ತದೆ ನೋಡಿ. ಅಷ್ಟೇ, ಹಳಿಯುಗೊಡೆ ತಿಳಿದು ಹಳಿ. ಅದು ನಮಗೆ ಆ ಕಷ್ಟ ಬಂದಾಗ ನಾವು ಹೇಗೆ ವರ್ತಿಸ್ತೀವಿ, ಬಹಳ ಸುಲಭವಾಗಿ ಉಪದೇಶ ಮಾಡ್ತೀವಿ. ಕಪಿಂಜಲ ಆದರೆ ಪಾಪ ಉಪದೇಶ ಮಾಡಿದ್ರು ಸ್ನೇಹಿತನಿಗಾಗಿ ದುಡಿತಾನೆ, ಅದು ಬೇರೆ. ಇಂದ್ರಾಯುಧ ಅನ್ನೋ ಕುದುರೆ ಇವನೇ, ಕಪಿಂಜಲನೇ. ಆದರೆ ತಕ್ಷಣ ಬರುವುದು ನಮ್ಮೆಲ್ಲರ ಬಾಯಲ್ಲಿ ಉಪದೇಶ. ಯಾಕೆ ಹೀಗೆ ಮಾಡಿದ್ರಿ, ಹಾಗೆ ಮಾಡ್ಬೋದಾಗಿತ್ತು, ಯಾರಾದರೂ ಒಂದು ತಪ್ಪು ಮಾಡಿದ್ರೆ ಇದನ್ನು ನೋಡಿ ಹೀಗೆ ಮಾಡ್ಬೋದಾಗಿತ್ತು, ಹಾಗೆ ಮಾಡ್ಬೋದಾಗಿತ್ತು ಅಂತ ವ್ಯಾಖ್ಯಾ ವಿಶೇಷಗಳಲ್ಲಿ ನಾವು ಟೀಕಾಚಾರ್ಯರು, ಟಿಪ್ಪಣ್ಯಾಚಾರ್ಯರು ಎಲ್ಲ ಆಗಿಬಿಡ್ತೀವಿ. ಆದರೆ ವಸ್ತುಸ್ಥಿತಿ ಹಾಗಲ್ಲ, ಅನುಭವಿಸಿದವರಿಗೆ ಗೊತ್ತಾಗುತ್ತದೆ. ಎಷ್ಟು ಬಾರಿ ನಾವು ಎಷ್ಟು ಜನ ಕಲಾವಿದರಿಗೆ, ವಿದ್ವಾಂಸರಿಗೆ ಫ್ರೀಯಾಗಿ ಮುಫತ್ತು ಸಲಹೆಗಳನ್ನು ಅಲ್ಲಿ ಕೆಳಗೆ ಕೂತು ಕೊಡ್ತಾ ಇರ್ತೀವಿ.
ನನಗೂ ಅನ್ನಿಸ್ತಾ ಇರುತ್ತೆ ಅವಧಾನದಲ್ಲಿ. ಮೊನ್ನೆ ನನ್ನ ಗೆಳೆಯ ನಮ್ಮ ಗಣೇಶ್ ಭಟ್ಟ ಕೊಪ್ಪಳ ತೋಟ ಅವಧಾನ ಮಾಡುವಾಗ 2 ಗೇಣು ಅಂತರದಲ್ಲಿ ಪಕ್ಕ ಕೂತಿರುವಾಗ ಈ ಕಡೆ ನಾನು ನಿಷೇಧಾಕ್ಷರ ಪೃಚ್ಛಕನಾಗಿ ಕೂತಾಗ ಹೀಗೆ ಮಾಡ್ಬೋದು ಪದ್ಯ, ಹಾಗೆ ಮಾಡ್ಬೋದು ಅಂತ ತಲೆಯಲ್ಲಿ ಬೇಕಾದಷ್ಟು ಬರ್ತಾ ಇರುತ್ತೆ. ಸಲಹೆಗಳನ್ನು ಧಾರಾಳವಾಗಿ ಕೊಡೋಷ್ಟು ಗಂಗಾ ಪ್ರವಾಹ ಉಕ್ಕೇರಿ ಬರುತ್ತದೆ. ಆ ಸೀಟಲ್ಲಿ ಕೂತರೆ ಎಷ್ಟು ಹೊಳೆಯುತ್ತದೆ ನಮಗೆ. ಹೀಗಾಗಿ ಯಾರೋ ಏನೋ ಅವರಿಗೆ ತೋಚಿದಷ್ಟು ಮಾಡಿರ್ತಾರೆ. ಆ ಒತ್ತಡ ಇದೆಯಲ್ಲ, ಅದು ಬಹಳ ಮುಖ್ಯ. ಡೂಯಿಂಗ್ ಇನ್ ಎ ಪ್ರೆಷರ್, ಅಂಡರ್ ಪ್ರೆಷರ್, ಅದು ಬಹಳ ದೊಡ್ಡದಾದದ್ದು. ಪರೋಪದೇಶೇ ಪಾಂಡಿತ್ಯಂ ಸರ್ವೇಷಾಂ ಸುಕರ್ಮೃಣ. ಆದರೆ ಆಚಾರೇತು ವರ್ತಮಾನೆ ಕಸ್ಯಚಿತ್ತು ಮಹಾತ್ಮನಃ. ವರ್ತಮಾನಿಕ ಆಚಾರೇ ಕಸ್ಯಚಿತ್ತು ಮಹಾತ್ಮನಃ. ಯಾರೋ ಮಹಾತ್ಮನಿಗೆ ಮಾತ್ರ ಸಾಧ್ಯ. ಪ್ರೆಸೆಂಟ್ ಟೆನ್ಸಲ್ಲಿ ಅದಿರೋದು. ನಾವು ಆಮೇಲೆ ಬೇಕಾದ ರೀತಿಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ಹೇಳ್ತಾ ಇರ್ತೀವಿ. ಅವನಿಗೆ ಉಪದೇಶ ಮಾಡ್ತಾನೆ. ಉಪದೇಶ ತುಂಬ ಚೆನ್ನಾಗಿದೆ, ಕಾವ್ಯ ತುಂಬ ಚೆನ್ನಾಗಿರೋದ್ರಿಂದ ಅದನ್ನು ಓದಿ ಹೇಳ್ತಾ ಇದ್ದೀನಿ. ಸಖೇ ಪುಂಡರೀಕ ನೈತದನುರೂಪಂ ಭವತಃ. ಇದು ನಿನಗೆ ಯೋಗ್ಯವಲ್ಲ. ಕ್ಷುದ್ರ ಜನ ಕ್ಷುಣ್ಣ ಏಷ ಮಾರ್ಗ. ಕ್ಷುದ್ರರು ನಡೆದು ಸವದದ್ದು ಈ ದಾರಿ. ಇದು ಹಲ್ಕಾ ದಾರಿ, ಲುಚ್ಚಾ ದಾರಿ, ಇಲ್ಲಿ ಅವಿವೇಕಿಗಳೇ ಹೋದದ್ದು ಅಂತ. ರಾಧೆಯೂ ಅವಿವೇಕಿ, ಕೃಷ್ಣನೂ ಅವಿವೇಕಿಯೇ, ಮರೆಯುವಂತೆ ಇಲ್ಲ. ಬ್ರಹ್ಮನೂ ಅವಿವೇಕಿ, ಪಾರ್ವತಿಯೂ ಅವಿವೇಕಿ. ಇದನ್ನು ನಾವು ದೇರ್ ಇಸ್ ಎ ಗ್ರೇಟ್ ಪ್ರೆಸಿಡೆನ್ಸ್. ಧೈರ್ಯಧನ ಹಿ ಸಾಧವ. ಸಾಧುಗಳು ಧೈರ್ಯಧನ ಶಾಲಿಗಳು. ಕಿಂ ಯಃ ಕಶ್ಚನ ಪ್ರಾಕೃತ ಇವ ವಿಕ್ಲವೀಭವಂತಮಾತ್ಮಾನಂ ನರುಣತ್ಸಿ. ಸಾಮಾನ್ಯ ಜನರಂತೆ, ಹಳ್ಳಿ ಗಮಾರರಂತೆ ಆಡ್ತಾ ಇದೆಯಲ್ಲ. ಕುತಸ್ತವ ಅಪೂರ್ವ ಅಯಂ ಆತ್ಯೇಂದ್ರಿಯ ಉಪಪ್ಲವ. ಎಲ್ಲಿ ಇದು ನಾನು ಎಂದೂ ನೋಡದೇ ಇರತಕ್ಕಂಥದ್ದು ನಿನ್ನ ಮೊದಲ ಬಾರಿಗೆ ಇಂದ್ರಿಯ ವಿಕಾರ. ಏನಾಸಿ ಏವಂ ಕೃತಃ, ಅದೇನು ನೀನು ಹೀಗಾಗಿದ್ದೀಯಾ. ಕ್ವತೇ ತದ್ಧೈರ್ಯಂ, ನಿನ್ನ ಧೈರ್ಯ ಎಲ್ಲಿ. ಕ್ವಾಸಾವಿಂದ್ರಿಯ ಜಯ, ಆ ನಿನ್ನ ಇಂದ್ರಿಯ ಜಯ ಎಲ್ಲಿ. ಕ್ವತದ್ವಶಿತ್ವಂ, ಎಲ್ಲಿ ನಿನ್ನ ಜಿತೇಂದ್ರಿಯತ್ವ ವಶಿತ್ವ. ಚೇತಸಃ ಕ್ವಸ ಪ್ರಶಾಂತಿ, ನಿನ್ನ ಮನಸ್ಸಿನ ಪ್ರಶಾಂತಿಯಲ್ಲಿ. ಕ್ವತತ್ ಕುಲಕ್ರಮಾಗತಂ ಬ್ರಹ್ಮಚರ್ಯಂ, ನಿನ್ನ ವಂಶ ಪಾರಂಪರ್ಯವಾಗಿ ಬಂದ ಬ್ರಹ್ಮಚರ್ಯ ಎಲ್ಲಿ. ಕ್ವಸ ಸರ್ವ ವಿಷಯ ನಿರುತ್ಸುಕತ, ಎಲ್ಲ ವಿಷಯ ವ್ಯಾಪಾರಗಳ ಬಗ್ಗಿದ ವಿರಕ್ತಿ ನಿರುತ್ಸಾಹ ಎಲ್ಲಿ. ಕ್ವತೆ ಗುರೂಪದೇಶ, ಎಲ್ಲಿ ನಿನ್ನ ಗುರುಗಳಿಂದ ಅದು ಉಪದೇಶ. ಕ್ವತಾನಿ ಶ್ರುತಾನಿ, ಎಲ್ಲಿ ನೀನು ಕೇಳಿದ ವಿದ್ಯೆಗಳು. ಕ್ವತಾನಿ ವೈರಾಗ್ಯ, ಕ್ವತಾ ವೈರಾಗ್ಯ ಬುದ್ಧಯ, ಎಲ್ಲಿ ವೈರಾಗ್ಯ ಬುದ್ಧಿ. ಕ್ವತತ್ ಉಪಭೋಗ ವಿದ್ವೇಷಿತ್ವಂ, ಎಲ್ಲ ಉಪಭೋಗಗಳ ಬಗ್ಗೆ ಇದ್ದ ವಿರಕ್ತಿ ದ್ವೇಷ ಎಲ್ಲಿ ಹೋಯಿತು. ಕ್ವಸಾ ಸುಖ ಪರಾಂಗುಖತ, ಎಲ್ಲಿತ್ತು ನಿನ್ನ ಸುಖ ಬಗ್ಗೆ ಮುಖ ತಿರುಗಿಸಿಕೊಂಡು ಹೋಗುವ ಪರಾಂಗುಖ ಬುದ್ಧಿ. ಕ್ವಾಸೌ ತಪಸ್ಸಿ ಅಭಿನಿವೇಶ, ನೀನು ತಪೋಬದ್ಧತೆಯನ್ನು ಮಾಡಿಕೊಂಡಿದ್ಯಲ್ಲ, ಆ ಬದ್ಧತೆಯಲ್ಲಿ. ಕ್ವಸ ಭೋಗಾನಾಂ ಉಪರಿ ಅರುಚಿ, ಭೋಗಗಳ ಮೇಲೆ ರುಚಿರಹಿತತೆ ಏನಿತ್ತು ಅದು ಎಲ್ಲಿ ಹೋಯಿತು. ಕ್ವತದ್ ಯೌವನ ಅನುಶಾಸನಂ, ನಿನ್ನ ಯೌವನವನ್ನು ಅಂಕಿಗಿಡುವ ಬುದ್ಧಿ ಏನಾಯಿತು. ಸರ್ವಥಾ ನಿಷ್ಫಲ ಪ್ರಜ್ಞಾ, ಅಯ್ಯೋ ನಿನ್ನ ಬುದ್ಧಿ ನಿಷ್ಫಲವಾಯಿತಲ್ಲ. ನಿರ್ಗುಣೋ ಧರ್ಮಶಾಸ್ತ್ರಾಭ್ಯಾಸ, ಧರ್ಮಶಾಸ್ತ್ರದ ಅಭ್ಯಾಸ ಗುಣರಹಿತವಾಯಿತಲ್ಲ. ನಿರರ್ಥಕ ಸಂಸ್ಕಾರ, ನಿನ್ನ ಎಲ್ಲ ಸಂಸ್ಕಾರಗಳು ವ್ಯರ್ಥವಾದುವಲ್ಲ. ನಿರುಪಕಾರಕೋ ಗುರೂಪದೇಶ ವಿವೇಕ, ಗುರೂಪದೇಶ ಸಂಜಾತವಾದ ವಿವೇಕವು ನಿನ್ನ ಪಾಲಿಗೆ ನಿಷ್ಪ್ರಯೋಜಕವಾಯಿತಲ್ಲ. ನಿಷ್ಪ್ರಯೋಜನ ಪ್ರಬುದ್ಧತಾ, ನಿನ್ನ ಪ್ರಬುದ್ಧತೆಯೆಲ್ಲ ನಿರುಪಯೋಗಿ ಆಯಿತಲ್ಲ. ನಿಃಕಾರಣಂ ಜ್ಞಾನ, ನಿನ್ನ ಜ್ಞಾನ ಅಕಾರಣವಾಗಿ ತೊಲಗಿ ಹೋಯಿತಲ್ಲ. ಯದತ್ರ ಭವಾದೃಶಾಪಿ ರಾಗಾಭಿಷಂಗೈ ಕಲುಷೀಕ್ರಿಯಂತೆ, ನಿನ್ನಂಥವರು ಪ್ರಣಯರಾಗದಿಂದ ಕೊಚ್ಚಿಕೊಂಡು ಹೋಗಲ್ಪಡುವುದರಿಂದ, ಕಲುಷೀಕೃತರಾಗುವುದರಿಂದ ನಿಜವಾಗಿಯೂ ಎಲ್ಲ ವ್ಯರ್ಥ ಅನ್ನಿಸ್ತಾ ಇದೆ. ಪ್ರಮಾದಿಶ್ಚ ಅಭಿಭೂಯಂತೆ, ಎಷ್ಟು ಪ್ರಮಾದಗಳು ಬರ್ತಾ ಇವೆ, ಎಂಥದ್ದಾಗುತ್ತಾ ಇದೆ. ಕರತಲಾದ್ ಗಲಿತಂ ಗಲಿತಾಂ ಉಪಹೃತಾಂ ಅಕ್ಷಮಾಲಾಮಪಿ ಲಕ್ಷಯಿಸಿ, ಕೈಯಿಂದ ಜಾರಿ ಬಿದ್ದದ್ದು, ಬೇರೆಯವರು ಎತ್ತಿಕೊಂಡದ್ದು ನಿನ್ನ ಜಪಮಾಲೆ, ಅದನ್ನೂ ಗಮನಿಸ್ತಾ ಇಲ್ಲ. ಅಹೋ ವಿಗತ ಚೇತನತ್ವಂ ಅಪಹತಾನಾಂ ಏವಂ. ಅಯ್ಯೋ, ಮನಸ್ಸು ಕಳಕೊಂಡವರ ಅವಿವೇಕವೇ, ಅವರ ಚೈತನ್ಯ ರಾಹಿತ್ಯವೇ. ಇದಮಪಿ ತಾವದ್ರಿಯಮಾಣಂ ಅನಯ ಅನಾರ್ಯಯ ನಿವಾರ್ಯತಾಂ ಹೃದಯ. ಅವಿವೇಕಿ ಅಯೋಗ್ಯ, ಅವಳು ಕೊತ್ತಿಗೆಗೆ ಹಾಕ್ಕೊಂಡ್ರು ನೀನು ಸುಮ್ಮನೆ ಇದೆ, ತೆಗಿ ಅವಳಿಂದ ಕಿತ್ತು ಕಸಿದುಕೋ, ನಿನ್ನ ಹೃದಯವನ್ನು ನಿನ್ನಲ್ಲಿ ಉಳಿಸಿಕೋ ಅಂತ ಹೇಳ್ತಾನೆ. ಇವಳು ಇತ್ತ ಕಡೆಗೆ ಮನೆಗೆ ಹೋಗ್ತಾಳೆ. ಗತ್ವಾ ಚ ಪ್ರವಿಶ್ಯ ಕನ್ಯಾಂತಃಪುರಂ ತತಃ ಪ್ರಭೃತಿ ತದ್ವಿರಹ ವಿಧುರ. ನಾನು ಕನ್ಯಾಂತಃಪುರಕ್ಕೆ ಹೋದ ಮೇಲೆ ಆ ವಿರಹ ಬಂತು. ಏನು ಮಾಡ್ತೀನಿ. ಕಿಂ ಆಗತಾಸ್ಮಿ, ಕಿಂ ಸ್ಥಿತಾಸ್ಮಿ, ಕಿಂ ಏಕಾಕಿನ್ಯಸ್ಮಿ, ಕಿಂ ಪರಿವೃತಾಸ್ಮಿ, ಕಿಂ ತೂಷ್ಣೀಮಸ್ಮಿ, ಕಿಂ ಪ್ರಸ್ತುತ ಆಲಪಾಸ್ಮಿ, ಕಿಂ ಜಾಗರ್ಮಿ, ಕಿಂ ಸುಪ್ತಾಸ್ಮಿ, ಕಿಂ ರೋದಿಮಿ, ಕಿಂ ನ ರೋದಿಮಿ, ಕಿಂ ದುಃಖಮಿದಂ, ಕಿಂ ಸಾತಮಿದಂ, ಕಿಂ ಉತ್ಕಂಠೇಯಂ, ಕಿಂ ವ್ಯಾಧಿರ್ಯಂ, ಕಿಂ
ವ್ಯಸನಮಿದಂ ಕಿಂ ಉತ್ಸವೋಯಂ ಕಿಂ ದಿವಸಯೇಷಃ ಕಿಂ ನಿಶೇಯಂ ಕಾನಿ ರಮ್ಯಾಣಿ ಕಾನಿ ಅರಮ್ಯಾಣಿ ಇತಿ ಸರ್ವಂ ನಾವಗಚ್ಚಂ. ಏನು ಬಂದೆನೋ, ಹೋದೆನೋ, ನಿಂತೆನೋ, ಕೂತೆನೋ, ಒಂಟಿಯೋ, ಜಂಟಿಯೋ, ಬಿಟ್ಟೆನೋ, ತೊಟ್ಟೆನೋ, ತೆಪ್ಪಗೋ, ಸಪ್ಪಗೋ, ಎದ್ದೋ, ಬಿದ್ದೋ, ಮಲಗಿಯೋ, ಮುಜುಗರಗೊಂಡೋ, ಅತ್ತೋ, ನಕ್ಕೋ, ಸುಖಿಸಿಯೋ, ದುಃಖಿಸಿಯೋ, ಸ್ತಬ್ಧಳಾಗಿಯೋ, ಚಂಚಲೆಯಾಗಿಯೋ, ಉತ್ಕಂಠಿತಳಾಗಿಯೋ, ರೋಗಗ್ರಸ್ತೆಯಾಗಿಯೋ, ವ್ಯಥಿತಳಾಗಿಯೋ, ಉತ್ಸವಿತಳಾಗಿಯೋ, ಹಗಲೋ, ರಾತ್ರಿಯೋ, ಸಂಜೆಯೋ, ಸುಂದರವೋ, ಅಸುಂದರವೋ, ಕುರೂಪವೋ, ಅರೂಪವೋ ಏನೂ ತಿಳಿಯದಾದೆ ಅಂತ ಅವಳು ಹೇಳ್ತಾಳೆ. ಈ ರೀತಿ ಆಗುತ್ತದೆ ಅಷ್ಟೆ, ಇನ್ನೇನೂ ಅಲ್ಲ. ಇದು ಪ್ರಣಯವೊಂದಲ್ಲ. ಒಂದು ವಿದ್ಯಾಭ್ಯಾಸಕ್ಕೆ ತೊಡಗಿ, ಒಂದು ಸ್ಥಾನಮಾನಕ್ಕೆ ತೊಡಗಿ, ಒಂದು ಎಲೆಕ್ಷನ್ ನಿಂತರೆ ಸಾಕು, ಎಷ್ಟೆಲ್ಲ ಜ್ವರ ಬಂದು ಬಿಡುತ್ತದೆ. ಒಂದು ಅಧಿಕಾರದ್ದೋ, ಒಂದು ಸ್ಥಾನದ್ದೋ, ಒಂದು ಮಾನದ್ದೋ ಯಾವುದು ಬಂದರೂ ಅಷ್ಟೆ. ಯಾವುದು ಮನಸ್ಸಿಗೆ ಅಡರಿದೆ ಅದು ಹಾಗೆ. ನನ್ನ ಗೆಳೆಯ ಶಂಕರ್ ಮನೆಯಲ್ಲಿ ಓಡಾಡ್ತಾ ಕವಿತ್ವ ಚಿಂತನೆಯಲ್ಲಿದ್ದರೆ ಅವನು ಮುಖ ನೋಡಿದ ತಕ್ಷಣ ಅವರ ತಂದೆ ತಾಯಿಗೆ ಗೊತ್ತಾಗುತ್ತೆ, ಏನಾ ಶ್ಲೋಗಮಾ ಸೊಲ್றது ಉರ್ಮೇರ್ ಅಂತ. ಅಂದರೆ ಅವನ ಮುಖ ನೋಡ್ತಾ ಇದ್ದಂತೆ ಇವರಿಗೆ ಇವನ ಮಗ ಕಾವ್ಯ ರಚನೆ ಮಾಡ್ತಾ ಇದ್ದಾನೆ, ಅದು ಪ್ರಯೋಜನಕ್ಕೆ ಬರುವಂಥದ್ದಲ್ಲ ಅಂತ ಇವರ ಆಕ್ಷೇಪ ಆರಂಭವಾಗುತ್ತದೆ. ಅಂದರೆ ಅವನದಕ್ಕೆ ತೆತ್ತುಕೊಂಡವನು. ಪ್ಯಾಷನ್ ಇಸ್ ಎ ಪ್ಯಾಷನ್. ಇಟ್ಸ್ ವಿತ್ ಕೈಂಡ್ಸ್ ಆರ್ ಥಿಂಗ್ಸ್ ಆರ್ ಹ್ಯೂಮನ್ ಬೀಯಿಂಗ್ಸ್, ಲಿವಿಂಗ್ ಆರ್ ನಾನ್ ಲಿವಿಂಗ್, ವಾಟ್ ಎವರ್, ಅದು ಬೇರೆಯೇ ಆದದ್ದು ಅನ್ನುವುದನ್ನು ಕವಿ ಇಲ್ಲಿ ತೋರಿಸ್ತಾನೆ. ಆಮೇಲೆ ಕಪಿಂಜಲ ಬರ್ತಾನೆ. ಸಂಜೆ ಹೊತ್ತಿಗೆ ಬಂದು ನಾನು ಮೊದಲೇ ತಿಳಿಸಿದಂತೆ ಅವನ ದುಸ್ಥಿತಿಯನ್ನು ಕುರಿತು ಹೇಳ್ತಾನೆ. ತನ್ನ ಗೆಳೆಯ ತುಂಬ ಭಯಂಕರವಾದ ವಿರಹದಲ್ಲಿದ್ದಾನೆ, ಕಾಮಜ್ವರ ಅವನಿಗೆ ಬಂದಿದೆ, ಮದನ ಜ್ವರ ತಪ್ತನಾಗಿದ್ದಾನೆ, ಹಾಗಾಗಿ ನೀನು ಬಂದು ಅವನನ್ನು ಕಾಪಾಡಬೇಕು ಅಂತ ಕೇಳ್ತಾನೆ. ಆಗ ಇವಳು ಹೋಗೋದಕ್ಕೆ ತೊಡಗುತ್ತಾಳೆ. ಅಲ್ಲಿವರೆಗೂ ಅವಳಿಗೆ ಒಂದು ಯೋಚನೆ ಇರ್ತದೆ, ನಾನಂತೂ ಅವನನ್ನು ಇಷ್ಟಪಟ್ಟೆ, ಅವನಿಷ್ಟಪಟ್ಟನೋ ಇಲ್ವೋ ಅಂತ. ಒನ್ ವೇ ಲವ್ ಆದರೆ ಬಹಳ ಕಷ್ಟ ಅಲ್ವಾ. ಆಗ ಇಲ್ಲ, ಹಾಗಾಗಿಲ್ಲ ಅಂತ ಗೊತ್ತಾಗುತ್ತದೆ. ಅದಲ್ಲದೆ ಅವಳ ಹೊತ್ತಿಗಾಗಲೇ ತರಲಿಕ್ಕೆ ಅಂತ ಇವಳ ಸ್ನೇಹಿತೆ ಒಬ್ಬಳಿರ್ತಾಳೆ. ಅವಳ ಮೂಲಕವಾಗಿ ಅವನು ಪುಂಡರೀಕ ತನ್ನ ಉತ್ತರವನ್ನೇ ಹರಿದು ಅಲ್ಲಿದ್ದ ಮರಗಳ ನಿರ್ಯಾಸದಿಂದ ಒಂದು ಪ್ರಣಯ ಪತ್ರವನ್ನು ಬೇರೆ ಬರೆದು ಕಳಿಸ್ಕೊಟ್ಟಿರ್ತಾನೆ. ಮತ್ತೆ ಇವಳ ಪೂರ್ವೋತ್ತರವನ್ನು ವಿಚಾರಿಸಿಕೊಂಡಿರ್ತಾನೆ. ಅದನ್ನು ಅವಳು ಕಪಿಂಜಲ ಬರುವ ಹೊತ್ತಿಗೆ ಸರಿಯಾಗಿ ತರಳಿಕೆ ಒಂದು ಏಕಾಂತದಲ್ಲಿ ಇವಳನ್ನು ನೋಡಿ ಹೇಳ್ತಾಳೆ, ಅಮ್ಮ ನಿನ್ನನ್ನು ಕಂಡ ಋಷಿಕುಮಾರ ನಿನ್ನ ಬಗ್ಗೆ ವಿಚಾರಿಸಿಕೊಂಡ, ಇದು ನೋಡು ಪ್ರಣಯ ಪತ್ರ ಅಂತ. ಇವಳಿಗೆ ಸಂತೋಷ. ಆದರೆ ಮರ್ಯಾದೆಯನ್ನು ಮೀರುವುದು ಹೇಗೆ ಅಂತ ದೊಡ್ಡ ಕಷ್ಟ ಬರುವಂಥದ್ದಿದೆ. ನಾವು ನಮ್ಮ ಲೋಕದಲ್ಲಿ, ನಮ್ಮ ಲೋಕದ ಮರ್ಯಾದೆಯಲ್ಲಿರ್ತೀವಿ. ಅದು ಗಂಧರ್ವರಾದರೂ, ಯಕ್ಷರಾದರೂ, ಕಿನ್ನರರಾದರೂ ಏನಾದರೂ ತಪ್ಪಲ್ಲ ಅಂತ ಪಾರ್ವತಿಗೆ ತಪ್ಪಲಿಲ್ಲ. ನಮ್ಮ ಪುರಾಣ ಕಥೆಗಳಲ್ಲಿ ನೋಡಿ ಎಷ್ಟು ಆ ಸಾವಿತ್ರಿಯ ಕಥೆ ಇರ್ಬೋದು, ದಮಯಂತಿಯ ಕಥೆ ಇರ್ಬೋದು, ಅಥವಾ ರುಕ್ಮಿಣಿಯ ಕಥೆ ಇರ್ಬೋದು, ಎಲ್ಲಿಯೂ ಈ ಕಳವಳ, ತೊಡಕು, ತೋಟಿ ಇವೆಲ್ಲ ಬರ್ತಕ್ಕಂಥದ್ದೇನೆ. ಆಗ ಅವಳು ಸಂತೋಷಪಟ್ಟುಕೊಂಡು, ಆದರೆ ಸಂಕೋಚಪಟ್ಟುಕೊಂಡು ಮೀನ ಮೇಷ ಮಕರಾದಿಗಳನ್ನು ಚಿಂತನೆ ಮಾಡಿಕೊಂಡು ಹೊರಡ್ತಾಳೆ. ಆಗ ಅವಳು ಹಾಗೆ ಹೊರಟಾಗ ಇತ್ತ ಕಡೆ ಪುಂಡರೀಕ ವಿರಹದಲ್ಲಿ ವಿಕ್ಲವನಾಗಿದ್ದಾನೆ. ಆಗ ಕಪಿಂಜಲ ಅವನಿಗೆ, ಆಯ್ತಪ್ಪ ನಿನ್ನ ಸ್ಥಿತಿಯಂತೂ ತುಂಬ ಉತ್ಥಾನವಾಗಿದೆ, ಹೇಗಾದರೂ ಮಾಡೋಣ ಅಂತಾನೆ. ಅವನು ಹೇಗಿದ್ದ ವಿರಹದಲ್ಲಿ ಎನ್ನುವ ವರ್ಣನೆಯನ್ನು ಮಾಡ್ತಾನೆ ಕವಿ. ಎಲ್ಲಿಗೂ ಹೊರಟೋಗ್ಬಿಡ್ತಾನೆ ಅವನು ಕೂಡ ಪುಂಡರೀಕ ಮತ್ತು ಕಪಿಂಜಲ ಇಬ್ಬರು ಅಚ್ಚೋದ ಸರೋವರದ ಬಳಿ ಹೂ ತಿರಿಯೋದಿಕ್ಕೆ, ಸರೋವರ ಸ್ನಾನಕ್ಕೆ ಬಂದಿದ್ದಾರೆ. ಅದು ಪರ್ವದಿನ ಬೇರೆ. ಅತೇಕಸ್ಮಿನ್ ಸರಸ್ ಸಮೀಪವರ್ತಿ ನಿರಂತರತೆಯ ಕುಸುಮಮಯೈವ ಮಧುಕರಮಯೈವ ಪರಭೃತಮೈವ ಮಯೂರಮಯೈವ ಅತಿ ಮನೋಹರೇ ವಸಂತ ಜನ್ಮಭೂಮಿ ಭೂತೆ ಲತಾ ಗಹನೇ ಕೃತಾವಸ್ಥಾನಂ. ಒಂದು ಲತಾ ಮಂಟಪದಲ್ಲಿದ್ದಾನೆ. ಅದು ವಸಂತವೇ ಸಾಕಾರವಾದಂತೆ, ಮಧುಮಾಸವೇ ಮೈದುಂಬಿದಂತೆ, ದುಂಬಿಗಳು, ನವಿಲುಗಳು, ಕೋಗಿಲೆಗಳೇ ಮೈವೆತ್ತಂತೆ ತೋರುವ ಆ ಲತಾ ಮಂಟಪದಲ್ಲಿ ಅವನು ಕೂತಿದ್ದಾನೆ. ಹೇಗಿದ್ದಾನೆ? ಉತ್ಸೃಷ್ಟ ಸಕಲ ವ್ಯಾಪಾರತೆಯ, ಎಲ್ಲ ಚಟುವಟಿಕೆಯು ಬಿಟ್ಟು ಸ್ತಬ್ಧನಾಗಿ, ಲಿಖಿತಮಿವ ಉತ್ಕೀರ್ಣಮಿವ, ಚಿತ್ರೀಕೃತನಾದಂತೆ, ಶಿಲ್ಪೀಕೃತನಾದಂತೆ, ಸ್ತಂಭಿತಮಿವ ಸ್ತಬ್ಧನಾದಂತೆ, ಉಪರತಮಿವ ಮೃತನಾದಂತೆ, ಪ್ರಸುಪ್ತಮಿವ ಮಲಗಿದಂತೆ, ಯೋಗ ಸಮಾಧಿ ಸ್ಥಿತಮಿವ ಯೋಗ ಧ್ಯಾನದಲ್ಲಿದ್ದಂತೆ, ನಿಶ್ಚಲಮಪಿ ನಿಶ್ಚಲನಾಗಿದ್ದರೂ ಸ್ವವೃತ್ತಾಚಲಿತಂ, ತನ್ನ ನಡವಳಿಕೆಯಿಂದ ಚಲಿತನಾಗಿದ್ದಾನೆ. ಏಕಾಕಿನಮಪಿ ಮನ್ಮತಾಧಿಷ್ಠಿತಂ, ಒಂಟಿಯಾಗಿದ್ದರೂ ಮನ್ಮಥನ ಜೊತೆಯಲ್ಲಿದ್ದಾನೆ. ಸಾನುರಾಗಮಪಿ ಪಾಂಡುತಾಂ ಆವಹಂತಂ, ಅನುರಾಗ ಕೆಂಪು ಬಣ್ಣ ಪ್ರೀತಿ ಕೂಡಿದ್ದರೂ ಬಿಳಿಸಿಕೊಂಡಿದ್ದವನಾಗಿದ್ದಾನೆ. ಶೂನ್ಯಾಂತಃಕರಣಮಪಿ ಹೃದಯ ನಿವಾಸ ದೈತಂ, ಅಂತರಂಗ ಶೂನ್ಯವಾಗಿದ್ದರೂ ಹೃದಯದಲ್ಲಿ ಪ್ರೇಯಸಿಯನ್ನು ತುಂಬಿಕೊಂಡಿದ್ದಾನೆ.
ಮತ್ತೆ ವಿರೋಧಾಭಾಸಗಳನ್ನು ಹೇಗೆ ತರ್ತಾನೆ ನೋಡಿ. ತೂಷ್ಣೀಕಮಪಿ ಕಥಿತ ಮದನ ವೇದನಾತಿಶಯಂ, ತೆಪ್ಪಗಿದ್ದರೂ ತನ್ನ ಮೌನದಿಂದಲೇ ವಿರಹದ 1000 ವ್ಯಥೆಗಳನ್ನು ಹಾಡ್ತಾ ಇರುವಂತೆ ಇತ್ತು. ಶಿಲಾತಲೋಪವಿಷ್ಟಮಪಿ ಮರಣೇ ವ್ಯವಸ್ಥಿತಂ, ಶಿಲಾತಲದ ಮೇಲೆ ಕೂತಿದ್ದರೂ ಮರಣಾವಸನ್ನನಾಗಿದ್ದಂತೆ ತೋರ್ತಾ ಇದ್ದ. ಶಾಪ ಪ್ರಧಾನ ಭಯಾದಿವ ಅದತ್ತ ದರ್ಶನೇನ ಕುಸುಮಾಯುಧೇನ ಸಂತಪ್ಯಮಾನಂ, ಕಾಣದ ಮನ್ಮಥನಿಂದ ಇವನು ಪೀಡಿಸಲ್ಪಡ್ತಿದ್ದ. ಮನ್ಮಥ ಯಾಕೆ ಕಾಣ್ತಾ ಇಲ್ಲ ಅಂದರೆ ಇವನಲ್ಲಿ ಕಂಡೊಡನೆ ಶಾಪ ಕೊಡ್ತಾನೋ, ನನ್ನನ್ನೇಕೆ ಬೇಯಿಸ್ತಾ ಇದೆಯಾ ಅಂತ ಹಾಗಾಗಿತ್ತು. ನಿಸ್ಪಂದ ನಿಮೀಲಿತೇನ ಅಂತರ್ಜ್ವಲನ್ ಮದನ ದಹನ ಧೂಮಾಕುಲಿತಾಭ್ಯಂತರೇಣ ಅವಕ್ಷಿಪ್ತ ಕ್ಷಮಾಂತರ ವಿವರಾಂತಾನೇಕ ಧಾರಂ ಅನವರತಂ ಈಕ್ಷಣ ಯುಗಲೇನ ಬಾಷ್ಪಜಲ ದುರ್ದಿನಂ ಉತ್ಸೃಜಂತಂ. ಕಣ್ಣು ಮುಚ್ಚಿಕೊಂಡಿದ್ದಾನೆ. ಒಳಗೆ ಉರಿತಾ ಇರತಕ್ಕಂಥ ವಿಯೋಗದ ಅಗ್ನಿ ಯಾವುದಿದೆ, ಮದನಾಗ್ನಿಯಿಂದ ಹೊಮ್ಮಿದ ಹೊಗೆಯ ಕಾರಣ ಕಣ್ಣು ಕತ್ತಲೆ ಇಟ್ಟಿತೋ ಎಂಬಂತೆ, ಮತ್ತು ಆ ಕಣ್ಣು ಆ ಬೆಂಕಿ ಮತ್ತು ಹೊಗೆಗಳ ಕಾರಣವಾಗಿ ಕಣ್ಣೀರು ಸುರಿಸ್ತಾ ಇರುವಂತೆ ತೋರ್ತಾ ಇತ್ತು. ಆ ಕಣ್ಣೀರು ಮಳೆಗಾಲದ ಧಾರೆಯಂತೆ ಇತ್ತು, ಮತ್ತು ಆ ಒಳಗಿನ ಧೂಮವೇ ಮಳೆಗಾಲದ ಮೋಡದಂತೆ ತೋರ್ತಾ ಇತ್ತು ಅಂತ. ಹೃದಯದಿಂದ ಕಣ್ಣೊಳಗೆ ನಡೀತಕ್ಕಂಥ, ಕಣ್ಣಿನವರೆಗೂ ಇರತಕ್ಕಂಥ ಭಾಗಗಳಲ್ಲಿ ನಡೆಯುವ ಚಟುವಟಿಕೆಗಳನ್ನು ಎಷ್ಟು ಚಿತ್ರೀಕರಣ ಮಾಡಿದ್ದಾನೆ ನೋಡಿ. ವಾಮ ಕಪೋಲ ಶೈನೀಕೃತ ಕರತಲಯ, ಎಡಗೈಯ ಮೇಲೆ ಕೆನ್ನೆ ಮಲಗಿತ್ತು. ಅಚಿರಾಪನೀತ ಪಾರಿಜಾತ ಕುಸುಮ ಕರ್ಣಪೂರತೆಯ ಸಶೇಷ ಪರಿಮಲಾಮೋದ ಲೋಭ ಉಪಸರ್ಪಿಣ ಕಲರವ ಋತಚ್ಛಲೇನ ಮದನ ಸಂಮೋಹನ ಮಂತ್ರಮಿವ ಜಪತಾ ಮಧುಕರ ಕುಲೇನ ಸನೀಲೋತ್ಪಲಮಿವ ಸತಮಾಲ ಪಲ್ಲವಮಿವ ಶ್ರವಣದೇಶಂ ದಧಾನಂ. ಈ ಕಲ್ಪನೆಯಂತೂ ಒಬ್ಬ ಬಾಣಭಟ್ಟನಿಗೆ ಮಾತ್ರ ಸಾಧ್ಯ. ಇದ್ದದ್ದನ್ನು ವರ್ಣಿಸಬಲ್ಲರು, ಇಲ್ಲದ್ದನ್ನು ಒಂದು ಕಡೆ ಕಲ್ಪಿಸಿ ವರ್ಣಿಸಬಲ್ಲರು, ಒಂದು ಕಡೆ ಕಲ್ಪಿಸಿದ್ದನ್ನು ಅದು ಇಲ್ಲದೇ ಇರುವಾಗಲೂ ಇದ್ದಂತೆ ಕಲ್ಪಿಸಿಕೊಂಡು ವರ್ಣಿಸಿಕೊಳ್ಳಬಲ್ಲವರು ಯಾರಿದ್ದಾರೆ? ಯು ಕ್ಯಾನ್ ಥಿಂಕ್ ಆಫ್ ಎ ನಾನ್-ಎಕ್ಸಿಸ್ಟೆಂಟ್ ಥಿಂಗ್ ಅಂಡ್ ಯು ಕ್ಯಾನ್ ಥಿಂಕ್ ಆಫ್ ದಿ ಆಬ್ಸೆನ್ಸ್ ಆಫ್ ದಿ ನಾನ್-ಎಕ್ಸಿಸ್ಟೆಂಟ್ ಥಿಂಗ್, but thinking of the absence of the non-existent thing and making so many other things as present, ಇದು ತುಂಬ ಕಷ್ಟ. ಅವನು ಇಲ್ಲದ ಅಲೌಕಿಕವಾದ ಯಾವುದೋ ದೇವಲೋಕದ ಹೂವಿನ ಗುಚ್ಛ ಇವನ ಕಿವಿ ಮೇಲೆ ವನದೇವತೆಯ ಅಲಂಕಾರವಾಗಿ ಇಟ್ಟದ್ದು ವರ್ಣಿಸಿದ್ದಾನೆ. ಅದು ಇಲ್ಲದ್ದನ್ನು ಇದ್ದಂತೆ ತೋರಿಸಿದ್ದು. ಅದನ್ನು ಮಹಾಶ್ವೇತೆಗೆ ಮುಫತ್ತಾಗಿ ಬಹುಮಾನವಾಗಿ ಕೊಟ್ಟಿದ್ದಾನೆ. ಆಗ ಇಲ್ಲದ ಹೂವು ಅದರ ಇಲ್ಲದಿರುವಿಕೆಯನ್ನು ಇದ್ದಂತೆ ವರ್ಣಿಸ್ತಾನೆ. ಬೆಳ್ಳಗಿನ ಹೂಗುಚ್ಛ ಅದು ಇಲ್ಲವಾದರೂ ಅದರ ಪರಿಮಳ ಇನ್ನೂ ಸ್ವಲ್ಪ ಕಾಲ ಇದೆ, ಆ ರೆಸಿಡಿಯಲ್ ಪರಿಮಳ ಇದೆ. ಆ ಪರಿಮಳಕ್ಕೆ ಸಮುಗ್ಧವಾಗಿ ಬಂದ ದುಂಬಿಗಳು ಇವೆ. ಅವುಗಳು ಇವನ ಕಿವಿ ಹತ್ತಿರ ಸುಳಿದಾಡ್ತಾ ಇದ್ದರೆ ಕಾಮ ಮಂತ್ರವನ್ನು, ಕ್ಲೀಂ ಬೀಜ ಮಂತ್ರವನ್ನು ಹುಯ್ಯಂತ ಶಬ್ದ ಮಾಡ್ತಾ ಇರೋ ಥರ ಕಾಣಿಸ್ತಾ ಇತ್ತು. ಮತ್ತು ಅವುಗಳು ಕನ್ನೈದೆಲೆಯನ್ನೇ ಒಂದು ಕಲ್ಪಿಸಿ ಇವನ ಕಿವಿಯ ಮೇಲೆ ಇಟ್ಟಂತೆ, ತಮಾಲದ ಚಿಗುರನ್ನೇ ತಂದು ಇಟ್ಟಂತೆ ತೋರ್ತಾ ಇತ್ತು ಅಂತ ವರ್ಣಿಸ್ತಾನೆ. ಇಷ್ಟು ಸೂಕ್ಷ್ಮವಾಗಿ ಯಾರಿಗೆ ವರ್ಣಿಸೋದಕ್ಕೆ ಸಾಧ್ಯ? ಪ್ರಾಯಶಃ ನನ್ನ ಸ್ನೇಹಿತ ಆರ್ ಶಂಕರ್ ಬಿಟ್ಟು ಇನ್ಯಾರೂ ಈ ಪ್ರಸಕ್ತ ಸಮಕಾಲೀನ ಭಾರತದಲ್ಲೆಲ್ಲ ಜಗತ್ತಿನಲ್ಲಿ ಈ ಥರ ಕಲ್ಪನೆ ಮಾಡುವವರಿಲ್ಲ. ನನ್ನ ಸ್ನೇಹಿತ ಶಂಕರ್ನಿಗೆ ಈ ಥರದ ಕಲ್ಪನೆಗಳನ್ನು ಅತಿಲೋಕ ಮನೋಹರವಾದದ್ದನ್ನು ಮಾಡೋಕ್ಕೆ ಸಾಧ್ಯ ಇದೆ. ಅವನು ಕೃತಕವಿ, ಇನ್ನು ಯಾರಿಗೂ ಮಾಡೋಕ್ಕಾಗಿಲ್ಲ ಅಂತ ಅನಿಸುತ್ತೆ. ಉತ್ಕಂಠ ಜ್ವರ ರೋಮಾಂಚ ವ್ಯಾಜೇನ ಪ್ರತಿರೋಮ ಕೂಪ ನಿಪತಿತಾನಾಂ ಮದನಶರಾಣಾಂ ಕುಸುಮ ಶರಶಲ್ಯ ಶಕಲ ನಿಕರಮಿವ ಅಂಗಲಗ್ನಂ ಬಿಭ್ರಾಣಂ. ಇವನಿಗೆ ರೋಮಾಂಚನವಾಗಿಬಿಟ್ಟಿದೆ. ರೋಮಾಂಚನದಿಂದ ಒಂದೊಂದು ಕೂದಲು ಮನ್ಮಥನ ಬಾಣಗಳೆಂಬಂತೆ ತೋರ್ತಾ ಇವೆ ಅಂತ. ಇದೇ ಕಲ್ಪನೆಯನ್ನು ಕುಮಾರವ್ಯಾಸ ಕಾಮನ ಕಣಗಳು 8 ಕೋಟಿ ಅಂತ ವರ್ಣಿಸ್ತಾನೆ. ಪಾಂಡುವಿನ ಅವಸಾನದ ಕಾಲದಲ್ಲಿ ಮನ್ಮಥ 5 ಬಾಣ ಬಿಟ್ಟಿದ್ದಲ್ಲ, ಪ್ರತಿ ರೋಮವೂ ಒಂದೊಂದು ಬಾಣವಾಗಿದೆ ಅಂತ ವರ್ಣಿಸ್ತಾನೆ. ತುಂಬ ಚೆನ್ನಾಗಿ ಬಾಣಭಟ್ಟನನ್ನು ತೆಗೆದುಕೊಂಡಿದ್ದಾನೆ. ಮಹಾಕವಿ ಯುಕ್ತವಾದ ರೀತಿಯಲ್ಲಿ ಕದೀಬೇಕು, ಕದ್ದರೆ ಎಲ್ಲಿಂದ ಕದ್ದದು ಅಂತ ಗೊತ್ತಾಗಬಾರ್ದು. ಹಾಗೆ ಆ ಥರ ಯೋಜಾನಾತಿ ನಿಗೂಹಿತಂ ಅಂತ ರಾಜಶೇಖರ ಅದಕ್ಕೆ ಹೇಳಿದ್ದು. ದಕ್ಷಿಣ ಕರೇಣ ಸ್ಫುರಿತ ನಕ ಕಿರಣ ನಿಕರಾಂ ಕರತಲ ಸ್ಪರ್ಶ ಸುಖ ಕಂಟಕಿತಾಮಿವ ಮುಕ್ತಾವಲೀಂ ಅವಿನಯ ಪತಾಕಾಂ ಉರಸಿ ಧಾರಯಂತಂ. ಇನ್ನು ಬಲಗೈಯಲ್ಲಿ ಕೊರಳಲ್ಲಿರ್ತಕ್ಕಂಥ ಮಹಾಶ್ವೇತೆ ಕೊಟ್ಟ ಆ ಮುಕ್ತಾವಳಿಯನ್ನು ಸವರ್ಕೋತಾ ಇದ್ದಾನೆ.
ಹೇಗೆ ಅಂದರೆ ತನ್ನ ಅವಿನಯವದ ಜಯಪತಾಕಿ ಎಂಬಂತೆ ಇತ್ತು ಆ ಮುಕ್ತಾವಳಿ ಅಂತ. ಅವಿನಯ ಅಂದರೆ ಪ್ರಣಯಕ್ಕೆ ತುತ್ತಾದದ್ದು ಅಂತ, ವಿನಯ ಅಂದರೆ ಕಾಂಡಕ್ಟ್ ಸರಿಯಾಗಲಿಲ್ಲ ಅಂತನ್ನುವಂಥದ್ದು. ಅಲಿನಿವಹ ನಿಪೀಯಮಾನ ಪರಿಮಲೈ ಉಪರಿ ಪತದ್ಭಿ ಚಂಪಕ ಕುಡ್ಮಲೈ ತಪ್ತ ಶರಶಲ್ಯ ಕೈರಿವ ಸಧೂಮೈ ಕುಸುಮಶರೇಣ ತಾಡ್ಯಮಾನಂ. ಆ ಲತಾಮಂಟಪದಲ್ಲಿ ಮೇಲೆ ಸಂಪಿಗೆಯ ಹೂಗಳು, ಕೆಂಡ ಸಂಪಿಗೆಯ ದಳಗಳನ್ನು ಉದುರಿಸ್ತಾ ಇದ್ದರೆ ಅದು ಹೇಗಿತ್ತು ಅಂತಂದರೆ ಇವನ ಮೇಲೆ ಕೆಂಪಾಗಿ ಕಾಸಿದ ಬಾಣಗಳನ್ನು ಮನ್ಮಥ ಬೀಸುವಂತೆ ತೋರ್ತಾ ಇತ್ತು. ಆ ಮನೋಹರವಾದ ಸಂಪಿಗೆಯ ಹೂಗಳಿಗೆ ಅಂಟಿಕೊಂಡ ದುಂಬಿಗಳು ಹೊಗೆ ಹಾಗೆ ಕಾಣಿಸ್ತಾ ಇತ್ತು. ಹೊಗೆ ಉಕ್ಕಿಸ್ತಾ ಇರುವ, ಹೊಗೆಗಕ್ಕುತ್ತಾ ಇರತಕ್ಕಂಥ ಬಿಸಿ ಬಿಸಿಯಾದ ಮನ್ಮಥನ ಕೈದುಗಳನ್ನು ದಳದಳನೆ ಪ್ರಹಾರ ಮಾಡೋದಕ್ಕೆ ಪ್ರಯೋಜನ ಮಾಡದಂತೆ ತೋರ್ತಾ ಇತ್ತು ಅಂತ ವರ್ಣಿಸ್ತಾನೆ. ತುಂಬ ಅತಿಶಯವಾದಂಥ ಕಲ್ಪನೆ. ಪ್ರಭಾತ ಚಂದ್ರಮಿವ ಪಾಂಡತೆಯ ಗೃಹೀತಂ, ಮುಂಜಾವಿನ ಚಂದ್ರನಂತೆ ಬೆಳೆಸಿಕೊಂಡಿದ್ದ ಅಂತ. ಬೇಂದ್ರೆಯವರು ತಮ್ಮ ಮಗ ಸತ್ತಾಗ ಬಿದಿಗಿ ಚಂದ್ರಮನ ಹೆಣ ತೇಲ ಬಂತ ಅಂತ ವರ್ಣಿಸ್ತಾರೆ. ಅದು ಹೀಗೇನೆ. ನಿದಾಗ ಗಂಗಾ ಪ್ರವಾಹಮಿವ ಕೃಷಿಮಾನಮಾಗತಂ, ಬೇಸಿಗೆ ಗಂಗರ ಪ್ರವಾಹದಂತೆ ಸೊರಗಿದ್ದ. ಅಂತರ್ಗತಾನಲಂ ಚಂದನ ವಿಟಪಮಿವ ಮ್ಲಾಯಂತಂ, ಒಳಗೆ ಬೆಂಕಿಯಿಂದ ಬಾಡ್ತಾ ಇರುವ ಚಂದನ ವೃಕ್ಷದಂತೆ ತೋರ್ತಾ ಇದ್ದ. ಅನ್ಯಮಿವ ಅದೃಷ್ಟಪೂರ್ವಮಿವ ಅಪರಿಚಿತಮಿವ ಜನ್ಮಾಂತರಮಿವ ಉಪಗತಂ, ಇವನು ಬೇರೊಬ್ಬನೆಂಬಂತೆ, ಹಿಂದೆಂದೂ ಕಂಡಿಲ್ಲದೇ ಇರುವನಂತೆ, ಮತ್ತೊಂದು ಜನ್ಮಕ್ಕೆ ಹೋದವನೆಂಬಂತೆ, ಇನ್ನೊಂದು ರೂಪವನ್ನು ಪಡೆದವನೆಂಬಂತೆ. ದೆವ್ವಭೂತಗಳು ಆವಿಷ್ಟಮಿವ ಮಹಾಭೂತಾಧಿಷ್ಠಿತಮಿವ ಜಕಣಿ ಮೆಟ್ಟುಕೊಂಡಂತೆ, ಗೃಹೀತಮಿವ ಉನ್ಮತ್ಮಿವ ಹುಚ್ಚನೆಂಬಂತೆ, ಚಲಿತಮಿವ ವಂಚಿತನೆಂಬಂತೆ, ಅಂಧಮಿವ ಕುರುಡನೆಂಬಂತೆ, ಬಧಿರಮಿವ ಕಿವುಡನೆಂಬಂತೆ, ಮೂಕಮಿವ ವಿಲಾಸಮಯಮಿವ ವಿಲಾಸಮಯನೆಂಬಂತೆ, ಮದನಮಯಮಿವ ಮದನಮತ್ತನೆಂಬಂತೆ, ಪರಾಯತ್ತ ಚಿತ್ತವೃತ್ತಿ, ಬೇರೊಬ್ಬರಿಗೆ ದಾರಿಯರಲ್ಪಟ್ಟ ಮನೋವೃತ್ತಿಗಳುಳ್ಳಂಥ ಇವನನ್ನು ತಮ್ಮ ಅಹಂ ಅದ್ರಾಕ್ಷಂ ಅಂತ ಹೇಳ್ತಾನೆ. ಅಂದರೆ ವಿರಹ ವಿದೀರ್ಣನಾದ ಪುಂಡರೀಕನ ಚಿತ್ರ ಯಾವ ರೀತಿಯಾಗಿ ಈ ಕವಿ ವರ್ಣನೆ ಮಾಡಿದ್ದಾನೆ ಅಂತ ಇಲ್ಲಿ ಗೊತ್ತಾಗುತ್ತದೆ. ಹಾಗಾಗಿ ಅವನನ್ನು ಕಾಪಾಡಬೇಕು ಅಂದರೆ ನೀನೇ ಬರಬೇಕಮ್ಮ, ಬೇರೆ ದಾರಿ ಇಲ್ಲ ಅಂದಾಗ ಇವಳು ಹೊರಟಿದ್ದಾಳೆ. ಹೊರಟಾಗ ಇವಳಿಗೆ ಸಂಕೋಚದ ಜೊತೆಗೆ ಸಂತೋಷವೂ ಇದೆ. ತನ್ನ ಪ್ರಿಯನನ್ನು ಸೇರ್ತೀನಿ ಅಂತ ಕತ್ತಲಾದ ಮೇಲೆ ಹೋಗ್ತಾ ಇದ್ದಾಳೆ. ರಾಜಕುಮಾರಿ ಯಾರಿಗೂ ಗೊತ್ತಾಗದಂತೆ ಅವಳ ತಾಂಬೂಲ ಕರಂಕವಾಹಿನಿಯಾದ ತರಲಿಕ್ಕೆ ಅವಳು ಮಾತ್ರ ಇದ್ದಾಳೆ. ಹಾಗೆ ಹೋಗ್ತಾ ಇದ್ದಾಗ ಇವಳಲ್ಲಿ ಯಾವ್ಯಾವುದೋ ಕಲ್ಪನೆಗಳು, ಏನೇನೋ ಕುತೂಹಲಗಳು ಬರ್ತಾ ಇದೆ. ಆಗ ಅಲ್ಲಿ ಅವಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಂದು ರೀತಿ ಭ್ರಮಿಷ್ಠಳಾದಂತೆ, ವಿವೇಕವನ್ನು ಕಳ್ಕೊಂಡಂತೆ ವರ್ತನೆ ಮಾಡ್ತಾ ಇದ್ದಾಳೆ. ಆ ಸಂದರ್ಭದ ರಾತ್ರಿಯ ವರ್ಣನೆ ತುಂಬ ಚೆನ್ನಾಗಿ ಬರುತ್ತದೆ. ಶನೈಃ ಚಂದ್ರದರ್ಶನಾನ್ ಮಂದ ಮಂದ ಸ್ಮಿತಾಯ ದಶನಪ್ರಭೇವ ಜ್ಯೋತ್ಸ್ನ ನಿಷ್ಪತಂತಿ ನಿಶಾಯ ಮುಖಶೋಭಾ ಮಕರೋತ್. ಆಗ ಪೂರ್ಣಿಮೆಯ ಚಂದ್ರೋದಯವಾಗಿದೆ. ನೋಡಿದಾಗ ರಾತ್ರಿಯ ಬೆಳದಿಂಗಳಿನ ರಾತ್ರಿಯ ಮೊದಲ ಮುಗುಳ್ನಗೆಯ ಕಾಂತಿ ಎಂಬಂತೆ ಚಂದ್ರಕಿರಣ ಕಾಣಿಸಿಕೊಳ್ಳುತ್ತಂತ. ಫಸ್ಟ್ ಸ್ಮೈಲ್ ಆಫ್ ದ ಟ್ವಿಲೈಟ್ ಆ ರೀತಿಯಾಗಿ ಕಾಣಿಸಿಕೊಳ್ಳುತ್ತದೆ. ತದನು ರಸಾತಲಾದ್ ಅವನೀಂ ಅವಧೀರ್ಯ ಉದ್ಗಚ್ಚತ ಶೇಷಫಣ ಮಂಡಲೇನೇವ ರಜನಿಕರ ಬಿಂಬೇನ ಆರಾಜೇತ ರಜನಿ. ಆಗ ಭೂಮಿಯನ್ನು ಭೇದಿಸಿಕೊಂಡು ಆದಿಶೇಷನ ಹೆಡೆ ಬಂದಂತೆ ದಿಗಂತದಿಂದ ಚಂದ್ರಬಿಂಬ ಮೆಲ್ಲನೆ ಕಾಣಿಸಿಕೊಳ್ತಾ ಇದೆಯಂತೆ. ನಮ್ಮಲ್ಲಿ ಈ ವಿಶೇಷವಾದ ಸರ್ಪಗಳು ಆದಿಶೇಷಾದಿಗಳು ಬೆಳ್ಳಗಿರುತ್ತವೆ ಅಂತ ಕಲ್ಪನೆ. ಆದಿಶೇಷನ ಮಂಡಲವೇ ಕಾಣಿಸಿಕೊಂಡಂತೆ ಭೂಮಿಯಿಂದ ಭೇದಿಸಿಕೊಂಡು ದಿಗಂತದಲ್ಲಿ ಚಂದ್ರಬಿಂಬ ಕಾಣಿಸಿಕೊಳ್ತು. ಕ್ರಮೇಣ ಚ ಸಕಲ ಜೀವಲೋಕಾನಂದಕೇನ ಕಾಮಿನೀಜನ ವಲ್ಲಭೇನ ಕಿಂಚಿದುನ್ಮುಕ್ತ ಬಾಲಭಾವೇನ ಮಕರಧ್ವಜ ಬಂಧುನ ಸಮಪಾರೂಢರಾಗೇಣ ಸುರತೋತ್ಸವೋಪಭೋಗೈಕ ಯೋಗ ಅಮೃತಮಯೇನ ಯೌವನೇನೇವ ಆರೋಹತಾ ಶಶಿನಾ ರಮಣೀಯತಾಂ ಆನೀಯತ ರಜನಿ. ಆಗ ಮನ್ಮಥನ ಸ್ನೇಹಿತನಾದವನು, ಪ್ರೀತಿಯನ್ನು ವರ್ಧಿಸ್ತಕ್ಕಂಥವನು, ಬಾಲ್ಯವನ್ನು ಕಳೆದುಕೊಂಡು ತುಂಬ ಯೌವನದಲ್ಲಿರತಕ್ಕಂಥ ಪೂರ್ಣಿಮಾ ಚಂದ್ರ ಉದಯಿಸಿ ರಾತ್ರಿ ರಂಜನೀಯವಾಯಿತು. ಇವಳು ಅಭಿಸಾರಿಕೆಯಂತೆ ಹೊರಡ್ತಾಳೆ. ಅಭಿಸಾರಿಕಾ ಅಂದರೆ ಪ್ರಣಯಿ ಇರುವ ಜಾಗಕ್ಕೆ ಹೊರಡುವ ದಿಟ್ಟೆಯಾದ ಸುಂದರಿ. ಇವಳು ಜ್ಯೋತ್ಸ್ನಾಭಿಸಾರಿಕೆ, ಬೆಳದಿಂಗಳಲ್ಲಿ ಹೊರಟದ್ದು. ಆದರೆ ಪಾಪ ಅವನು ಇವಳು ಬರೋಷ್ಟೊತ್ತಿಗೆ ತೀರಿಕೊಂಡೇ ಬಿಡ್ತಾನೆ. ಅದು ಒಂದು ಮಾರ್ಮಿಕವಾದ ವಿಧಿ ವಿಡಂಬನೆ. ಆಗ ಅವಳಿಗೆ ತನ್ನಲ್ಲಿಯೇ ತಾನು ಏನೇನೋ ವಿಚಿತ್ರವಾದ ಮಾತುಗಳನ್ನು ಆಡಿಕೊಂಡು ಹೋಗ್ತಾಳೆ. ಆಗ ತರಲಿಕ್ಕೆ ಹೇಳ್ತಾ ಹೋಗ್ತಾಳೆ,
ಅಯ್ಯೋ ನೀನು ಮುಗ್ಧೆ, ನಿನಗೇನು ಗೊತ್ತಾಗ್ತಾ ಇಲ್ಲ, ಇದು ಹೀಗೆ ಪ್ರಣಯದಲ್ಲಿ ಆಗುವಂಥದ್ದು ಅಂತೆಲ್ಲ ತಿಳಿಸ್ತಾ ಬರ್ತಾಳೆ. ಆಗ ಅವಳು ಅಲ್ಲಿಗೆ ಹೋದೊಡನೆ ಅಯ್ಯೋ ಅಂತ ಚೀತ್ಕಾರ ಕೇಳಿಸುತ್ತದೆ. ನೋಡಿದರೆ ಕಪಿಂಜಲ ಗೋಳಾಡ್ತಾ ಇದ್ದಾನೆ, ತನ್ನ ಗೆಳೆಯ ಸತ್ತೋಗ್ಬಿಟ್ಟಿದ್ದಾನೆ. ಅಯ್ಯೋ ಇಂಥ ಮಹಾವ್ಯಕ್ತಿ ತೀರ್ಕೊಂಡನಲ್ಲ, ಧರ್ಮಕ್ಕೆ ಇನ್ನು ಎಲ್ಲಿ ಅವಕಾಶ, ಸತ್ಯಕ್ಕೆ ಎಲ್ಲಿ ಅವಕಾಶ, ಜ್ಞಾನಕ್ಕೆ ಎಲ್ಲಿ ಅವಕಾಶ, ಏನಾಯಿತು ಅಂತ ತುಂಬ ದುಃಖ ಪಡ್ತಾ ಅವನು ಗೋಳಾಡ್ತಾ ಇದ್ದಾನೆ. ಆಗ ಇವಳು ಹೋಗಿ ತುಂಬ ಸಂಕಟ ಪಡ್ತಾಳೆ, ಗೋಳಾಡ್ತಾಳೆ. ಅವನು ಗೋಳಾಡುವಂಥದ್ದು ತುಂಬ ಚೆನ್ನಾಗಿ ಕವಿ ರಮಣೀಯವಾದ ರೀತಿಯಲ್ಲೇ ವರ್ಣನೆ ಮಾಡಿದ್ದಾನೆ. ಹಾ ಅಂಬ ಹಾ ತಾತ ಹಾ ಸಖ್ಯ ಇತಿ ವ್ಯಾಹರಂತಿ ಹಾ ನಾಥ ಜೀವಿತ ನಿಬಂಧನ ಆಚಕ್ಷ್ವ ಅಂತ, ಅಯ್ಯೋ ಅಮ್ಮ ಅಪ್ಪ ಅಂತ ಗೋಳಾಡಿಕೊಂಡು ಅಯ್ಯೋ ಪ್ರಾಣನಾಥ ಹೊರಟೋದ್ಯಾ ಅಂತ ಕೇಳಿ ಅವಳು ಅಳ್ತಾಳೆ. ಈಶದಪಿ ವಿಲೋಕಯ ಪೂರಯಮೇ ಮನೋರಥಂ ಸಹೃದಾಲಪ ದರ್ಶಯ ಭವದ್ವತ್ಸಲತಾಂ. ಚಿಕ್ಕ ಚಿಕ್ಕ ಮಾತುಗಳಲ್ಲಿ ಆ ಗೋಳಾಟವನ್ನು ಕವಿ ತುಂಬ ಚೆನ್ನಾಗಿ ವರ್ಣಿಸ್ತಾನೆ. ಬಹಳ ಕರುಣರಸ ನಿರ್ಭರವಾದಂಥ ಭಾಗ ಅದು. ಆಮೇಲೆ ಅವಳು ದುಃಖಪಟ್ಟು ನಾನು ಸಾಹಿತ್ಯ ನಿಂತ್ಕೊಳ್ಳೋಷ್ಟೊತ್ತಿಗೆ ಒಬ್ಬ ದಿವ್ಯ ಪುರುಷ ಅಂತರಿಕ್ಷದ ಚಂದ್ರಮಂಡಲದಿಂದ ಇಳಿದು ಬಂದು, ನೀನು ಅಳಬೇಡಮ್ಮ, ದುಃಖಿಸಬೇಡ, ಮತ್ತೊಮ್ಮೆ ಇವನು ಹುಟ್ಟಿ ಬಂದು ನಿನಗೆ ಸಿಗ್ತಾನೆ ಅಂತ ಹೇಳಿ ಆ ಗತಿಸಿದ ಪುಂಡರೀಕನ ಶವವನ್ನು ಎತ್ತುಕೊಂಡು ಹೊರಟೋಗ್ತಾನೆ. ಅಯ್ಯೋ ನೀನು ಯಾರು, ನನ್ನ ಗೆಳೆಯನ ಶವವನ್ನು ಯಾಕೆ ಎತ್తుಕೊಂಡು ಹೋಗ್ತಾ ಇದೆಯಾ ಅಂತ ಕಪಿಂಜಲ ಬೆನ್ನಟ್ಟಿ ಹೋಗ್ತಾನೆ. ಆಗ ಇವಳು ಏನೂ ಮಾಡೋಕ್ಕೆ ತೋಚಲ್ಲ. ಸಾಯಬೇಕು ಅಂತಿದ್ದವಳು ಈ ಒಂದು ಅಶರೀರವಾಣಿಯಿಂದ ತಾನು ಬದುಕಿರಬೇಕು ಅಂತಂದುಕೊಂಡು ಯಾವ ಜಪಮಾಲೆ ಅವನದು ಇವಳ ಕೊರಳಲ್ಲಿತ್ತೋ ಅದನ್ನೇ ಹಿಡಿದುಕೊಂಡು ನಾನು ಇಂದಿನಿಂದ ಪಾಶುಪತ ವ್ರತ ಮಾಡಿಕೊಂಡು ಇದೇ ಅಚ್ಚೋದ ಸರೋವರದ ಇದೇ ಸ್ಥಳದಲ್ಲಿ ಇದೇ ಸಿದ್ಧಾಯತನದ ಮಂಗಲ ಮಂಟಪದ ಸಮೀಪದಲ್ಲಿ ಇದ್ದು ನಾನು ನನ್ನ ಬದುಕನ್ನು ನಡೆಸ್ತೀನಿ, ಅವನು ಬರೋವರೆಗೂ ನಾನು ತಪಸ್ಸು ಮಾಡ್ತಲೇ ಇರ್ತೀನಿ ಅಂತ ನಿಶ್ಚಯ ಮಾಡಿಕೊಂಡು ಕುಳಿತುಕೊಳ್ತಾಳೆ. ಆ ಒಂದು ಸನ್ನಿವೇಶಕ್ಕೆ ಕವಿ ಬರ್ತಾನೆ. ಆಗ ಇದಿಷ್ಟು ಕಥೆಯನ್ನು ಹೇಳ್ತಾ ಅವಳು ದುಃಖ ಪಡ್ತಾಳೆ, ತುಂಬ ಸಂಕಟ ಪಡ್ತಾಳೆ, ಬಿಕ್ಕಿ ಬಿಕ್ಕಿ ಅಳಕ್ಕೆ ಶುರು ಮಾಡ್ತಾಳೆ. ಆಗ ಅವನು ಹೇಳ್ತಾನೆ, ಅಯ್ಯೋ ನಾನು ನಿನ್ನನ್ನು ಈ ರೀತಿಯಾಗಿ ಹಳೆಯದನ್ನೆಲ್ಲ ಮರುಕಳಿಸ್ಕೊಳ್ಳುವಂತೆ ಮಾಡಿ ನೋಯಿಸಿಬಿಟ್ಟನಲ್ಲ, ನಾನು ತುಂಬ ಪಾತಕಿಯಾದೆ. ಈ ದುಃಖ ನಿನ್ನದೆಷ್ಟಾಗಿದೆ ಅಂದರೆ ಇನ್ನೇನು ಮತ್ತೆ ಪ್ರಾಣ ಬಿಟ್ಟುಬಿಡ್ತೀಯಾ ಅನ್ನೋ ಸ್ಥಿತಿನಲ್ಲಿದೆಯಾ, ಏನು ಮಾಡೋದು ಅಂತೆಲ್ಲ ಪಾಪ ಬೇಡ್ತಾನೆ. ಆಗ ಅವಳು ಹೇಳ್ತಾಳೆ, ಇಲ್ಲ, ನನ್ನ ಕಣ್ಣೆದುರಿಗೆ ನನ್ನ ಪ್ರಿಯ ಸಾಯೋದನ್ನು ಕಂಡ ಮೇಲೂ ನಾನು ಬದುಕಿದ್ದೀನಿ ಅಂದರೆ ಇನ್ನಿಷ್ಟು ಕಠೋರತೆ ನನ್ನಲ್ಲಿದೆ ಅಂತ, ಹಾಗಾಗಿ ನೀನು ಏನು ಯೋಚನೆ ಮಾಡಬೇಡ ಅಂತ ಹೇಳಿ ಅವನ ಸಾಂತ್ವನವನ್ನು ಅವಳು ಮಾಡ್ತಾಳೆ. ಆ ಎಲ್ಲ ವಿಷಯಗಳನ್ನು ಅವನು ಆಲೋಚನೆ ಮಾಡಿಕೊಳ್ತಾ ಆ ಇರುಳು ಅವಳ ಅತಿಥಿಯಾಗಿ ಆ ಗುಹೆಯಲ್ಲಿ ಕಳೀತಾನೆ. ಆ ಗುಹೆಯಲ್ಲಿ ಅವಳು ಮಲಗಿರುವ ಹಾಸಿಗೆಯನ್ನು ಬಾಣಭಟ್ಟ ಹೇಳ್ತಾನೆ, ಶಿವನಿಗೆ ಅಭಿಷೇಕ ಮಾಡಿದ ಮೇಲೆ ಶೇಷವಾಗಿ ಉಳಿದಂಥ ಭಸ್ಮವನ್ನು ಹಾಸಿಕೊಂಡು ಮಲಗ್ತಾ ಇರ್ತಾಳಂತೆ. ಬೂದಿಯ ಹಾಸಿಗೆಯ ಮೇಲೆ ಜಗತ್ ಸೌಂದರ್ಯ ರಾಶಿ ಮಲಗಿರೋದು. ಬಾಣಭಟ್ಟನ ಪ್ರಣಯದ ಕಲ್ಪನೆ ಏನು ಅಂತಂದರೆ ಎಷ್ಟು ಪ್ರಾಮಾಣಿಕವಾಗಿ ಅದಕ್ಕೆ ಬಾಳ್ತೀವಿ ಅಂತ. ಲವಿಂಗ್ ಈಸ್ ನಾಟ್ ಗ್ರೇಟ್, ಬಟ್ ಲಿವಿಂಗ್ ಫಾರ್ ಇಟ್ ಈಸ್ ಗ್ರೇಟ್ ಅಂತ. ಪ್ರೀತಿಸೋದು ಸಹಜ, ಆಕರ್ಷಣೆ ಸಹಜ, ಆದರೆ ಆಕರ್ಷಣೆಗೆ ಬದ್ಧರಾಗಿ ಬದುಕತಕ್ಕಂಥದ್ದು, ಅದನ್ನು ದೊಡ್ಡದು ಅಂತ ಕಂಡುಕೊಂಡು ನಿಶ್ಚಲವಾಗಿ ನಿಲ್ಲುವಂಥದ್ದು ದೊಡ್ಡ ಮೌಲ್ಯ ಅಂತ ಹೇಳ್ತಾನೆ. ಹಾಗಾಗಿ ಇವತ್ತು ಆಯ್ಕೆ ತುಂಬ ಹೆಚ್ಚಿದೆ ನಮ್ಮ ಪ್ರಪಂಚದಲ್ಲಿ. ಅದನ್ನು ನಾವು ಮೊದಲಿಂದಲೂ ಹೇಳ್ತಾ ಇದ್ದೀವಿ, ಮಿಕ್ಕ ಕಾಲದಲ್ಲಿ ಇಲ್ಲದ ಆಯ್ಕೆ ಇವತ್ತು ಇದೆ ಅಂತ. ಹೌದು, ಇದೇ ಆಯ್ಕೆ. ಆದರೆ ಆಯ್ಕೆ ಮಾಡಿಕೊಳ್ಳದೇನೇ ಇದ್ದರೆ ಆಯ್ಕೆ ಇರುತ್ತದೆ, ಆಯ್ಕೆ ಮಾಡಿಕೊಂಡ ಮೇಲೆ ಇರೋಲ್ಲ. ದಿ ಚಾಯ್ಸ್ ಈಸ್ ಪ್ಲೆಂಟಿ ಟಿಲ್ ಯು ಮೇಕ್ ಇಟ್. ಒನ್ಸ್ ಯು ಮೇಡ್ ಇಟ್ ದರ್ ಇಸ್ ನೋ ಚಾಯ್ಸ್. ಭಗವದ್ಗೀತೆಯ ಮಾತಿದೆಯಲ್ಲ, ಯಾವಾನರ್ಥ ಉದಪಾನೆ ತಾವಂತ ಸರ್ವತ ಸಂಪ್ಲುತೋದಕ್ಕೆ ಅಂತ. ಒಂದು ಬಕೆಟ್ನಲ್ಲಿ ಎಷ್ಟು ನೀರಿದೆಯೋ ಅಷ್ಟೇ ನೀರು ಇಡೀ ಸಮುದ್ರದಲ್ಲಿರೋದು ಅಂತ. ಅಂದರೆ ವೇದದಿಂದ ಒಬ್ಬ ವ್ಯಕ್ತಿಗೆ ಬೇಕಾದದ್ದೇನು? ಮೋಕ್ಷಕ್ಕೆರಡಕ್ಕರವೇ ಸಾಕು ಸರ್ವಜ್ಞ ಅಂತ. 4 ಮಹಾವಾಕ್ಯಗಳಾದರೆ ಸಾಕು, ಮುಗಿಯುತ್ತದೆ. ಹೀಗೆ ಒಬ್ಬನಿಗೆ ಬೇಕಾದ ನೀರು ಎಷ್ಟು? ಟಾಲ್ಸ್ಟಾಯ್ ಬರೀತಾನೆ, ಒಬ್ಬನಿಗೆ ಎಷ್ಟು ಭೂಮಿ ಬೇಕು ಅಂತ. ಆ ರೀತಿಯಾಗಿ ಸಮುದ್ರವೇ ಇರಬಹುದು, ನಮ್ಮ ಆಯ್ಕೆ ಅದರೊಳಗೆ ಎಷ್ಟು? ಹೀಗೆ ನೋಡಿಕೊಂಡಾಗ ನಮ್ಮ ಆಯ್ಕೆ ಅಂತ ಮಾಡಿಕೊಳ್ಳದೆ ನಾವಿರೋಕ್ಕಾಗೋಲ್ಲ. ಬದುಕಬೇಕು ಅಂದರೆ ಆಯ್ಕೆ ಮಾಡಿಕೊಳ್ಬೇಕು. ಈಗ ಹೋಟೆಲ್ಗೆ ಹೋಗ್ತೀವಿ, ಮೆನು ಕಾರ್ಡ್ ಕೊಡ್ತಾರೆ, ಅದು ರಾಮಾಯಣದಷ್ಟು ಮಹಾಭಾರತದಷ್ಟು ದೊಡ್ಡದಿರುತ್ತೆ. ಅದರೊಳಗೆ ನಮ್ಮ ಹೊಟ್ಟೆಗೆ ಎಷ್ಟು ಆಗುತ್ತದೆ ಅಷ್ಟನ್ನು ನಾವು ಆಯ್ಕೆ ಮಾಡಿಕೊಳ್ಳಲೇಬೇಕು, ಆರ್ಡರ್ ಕೊಡಲೇಬೇಕು. ಕೊಟ್ಟ ಮೇಲೆ ಮಿಕ್ಕದ್ದು ಇಲ್ಲ ನಮ್ಮ ಪಾಲಿಗೆ. ತಿನ್ನದೇ ಇದ್ದರೆ ಹಸಿವನ್ನು ಉಳಿಸ್ಕೊಂಡ್ರೆ ಅಷ್ಟೂ ಇದೆ, ಹಸಿವನ್ನು ಉಳಿಸ್ಕೊಂಡ್ರೆ ನಾವೇ ಉಳಿಯೋಲ್ಲ. ಆಯ್ಕೆಯನ್ನು ಸದಾ ಓಪನ್ ಆಪ್ಷನ್ ಅಂತ ಇಡ್ತೀವಿ ಅಂದರೆ ನಾವು ಬದುಕೋಕ್ಕೆ ಆಗೋಲ್ಲ, ಯಾವುದನ್ನಾದ್ರೂ ಹಿಡಿದು ಮುಂದುವರಿಯಬೇಕಲ್ವ.
ನಾನು ಯಾವ ಕೆಲಸಕ್ಕೂ ಹೋಗಿ ಸಿದ್ಧ ಇದ್ದೀನಿ ಅಂತ ಕೂತೇ ಇದ್ದರೆ ಮನೆಯಲ್ಲಿ ಯಾವ ಕೆಲಸವೂ ಮಾಡೋಕ್ಕಾಗೋಲ್ಲ. ಯಾವುದೇ ಓದೋದಕ್ಕೆ ನನಗೆ ಆಯ್ಕೆ ಇದೆ ಅಂದರೆ ಏನೂ ಓದೋಕ್ಕಾಗೋಲ್ಲ. ಪುಸ್ತಕದ ಅಂಗಡಿಯಲ್ಲಿ ಎದ್ದು ಯಾವುದನ್ನು ಓದೋಕ್ಕೆ ನಾನು ಸಾಧ್ಯ ಇದೆ ಅಂದರೆ ಅವನು ನಿರಕ್ಷರ ಕುಕ್ಷಿಯಾಗಿ ಉಳಿತಾನೆ. ಹೀಗಾಗಿ ನಾವು ಭ್ರಮಿಸ್ತೀವಿ ತುಂಬ ಆಯ್ಕೆ ಅಂತ, ಕಟ್ಟ ಕಡೆಗೆ ಉಳಿಯೋದು ಕೆಲವೇ. ಹೀಗೆ ನೋಡಿಕೊಂಡಾಗ ನಾವು ತುಂಬ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗೋಲ್ಲ ಬದುಕದಲ್ಲಿ. ವಿ ಕಾಂಟ್ ಗೋ ಆನ್ ಎಕ್ಸ್ಪೆರಿಮೆಂಟಿಂಗ್. ರೋಲಿಂಗ್ ಸ್ಟೋನ್ ಗ್ಯಾದರ್ಸ್ ನೋ ಮಾಸ್ ಅಂತ ಎಲ್ಲಿಯೋ ಒಂದು ಕಡೆಗೆ ಬದ್ಧವಾಗಿ ಅದಕ್ಕೆ ತೆತ್ತುಕೊಂಡು ಬದುಕಬೇಕು. ಆ ತೆತ್ತುಕೊಂಡು ಬದುಕುವ ಸ್ಫೂರ್ತಿಯನ್ನು ಮಹಾಶ್ವೇತೆ ಕೊಡ್ತಾಳೆ. ಅವಳು ಯೋಚನೆ ಮಾಡ್ಬೋದಾಗಿತ್ತು, ನಮ್ಮಪ್ಪ ಅಮ್ಮ ಇವನೆಲ್ಲ ಮತ್ತೊಬ್ಬನ ಪುಂಡರೀಕ ಅಲ್ಲ ಚಂಡರೀಕನ್ನ ಮತ್ತೊಬ್ಬನ ಯಾರನ್ನೋ ತಂದು ಕೊಡ್ತಾನೆ ಅಂತ. ಇಲ್ಲ, ಆಯಿತು, ಮನಸ್ಸು ಹೋತಾ ಆಯಿತು, ಒಳಿತೋ ಕೆಡಕೋ ಇಲ್ಲಿ ಬಾಳಬೇಕು ಅಂತ ಅಂದುಕೊಂಡು ಬಾಳ್ತಾಳೆ. ನಾವು ಯಾವ ಬದುಕಿನ ಆಯ್ಕೆ ಮಾಡ್ಕೊಳ್ತೀವಿ ಅನ್ನೋದಕ್ಕಿಂತ ಅದನ್ನು ಹೇಗೆ ನಡೆಸ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ. ಯಾವ ರಾಗವನ್ನು ಹಾಡೋಕ್ಕೆ ಆಯ್ಕೆ ಮಾಡ್ತೀವಿ ಅನ್ನೋದಕ್ಕಿಂತ ಆ ರಾಗವನ್ನು ಹೇಗೆ ಹಾಡ್ತೀವಿ ಅನ್ನೋದು ಮುಖ್ಯ. ಪದ್ಯ ಬರೋದಕ್ಕೆ ಯಾವ ಛಂದಸ್ಸು ಅಂತ ಒಂದು ಪ್ರಶ್ನೆ ಬರುತ್ತದೆ. ಆಯ್ಕೆ ಮಾಡಿಕೊಂಡ ಮೇಲೆ ಆ ಛಂದೋ ಬಂಧದಲ್ಲಿ ಎಂಥ ರಸವತ್ತಾದ ಪದ್ಯ ಸೃಷ್ಟಿ ಮಾಡ್ತೀವಿ ಅನ್ನೋದೇ ನಿಜವಾದ ದೊಡ್ಡ ಪಂಥಾಹ್ವಾನ, ಸ್ಪರ್ಧಾಹ್ವಾನ, ಚಾಲೆಂಜ್. ಹಾಗೆ ಮಹಾಶ್ವೇತೆಯ ಬದುಕು ಇಡೀ ಕಾದಂಬರಿಯ ಕಥಾನಕದಲ್ಲಿ ನಮಗೆ ಟೇಕ್ ಹೋಮ್, ನಮ್ಮ ಪಾಲಿಗೆ ನಮ್ಮ ಬದುಕನ್ನು ಉಳಿಸ್ತಕ್ಕಂಥದ್ದು ಯಾವುದು ಅಂತಂದರೆ ಆಯ್ಕೆ ಅನ್ನುವುದರೊಳಗೆ ಒಂದಷ್ಟು ನಮ್ಮ ಪೌರುಷ ಉಂಟು. ಆದರೆ ನಿಜವಾದ ಪೌರುಷ ಇರೋದು ಅದನ್ನು ನಡೆಸ್ಕೊಳ್ಳೋದೊಳಗೇನೆ. ಯೋಗ ಈಸ್ ಎನ್ ಆಪರ್ಚುನಿಟಿ, ಇಟ್ಸ್ ಎ ಚಾನ್ಸ್ ಆಫ್ ಗೆಟಿಂಗ್ ಸಮಥಿಂಗ್. ಕ್ಷೇಮ ಅದನ್ನು ಉಳಿಸಿಕೊಳ್ತಕ್ಕಂಥದ್ದು. ಅದಕ್ಕಾಗಿ ನಾವು ನವೆಯಬೇಕಾಗುತ್ತದೆ. ಹಾಗಾಗಿ ಪ್ರಣಯಕ್ಕಿಂತ ಮುಖ್ಯವಾಗಿ ಪ್ರಣಯದ ಕಡೆಗೆ ನಮ್ಮ ಬದ್ಧತೆ ಎಂಥದ್ದು ಅಂತ, ಅವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಇಟ್ ಆ್ಯಂಡ್ ಅವರ್ ಕಮಿಟ್ಮೆಂಟ್ ಫಾರ್ ದಟ್ ಅನ್ನುವಂಥದ್ದನ್ನು ತೋರಿಸ್ತಾನೆ. ಇಲ್ಲಿ ಭಾರತೀಯತೆಯ ಮೌಲ್ಯ ಏನು, ಅನುಭವದ ಗಹನತೆ ಏನು ಅನ್ನುವುದನ್ನು ಕವಿ ತೋರಿಸ್ತಾನೆ. ಹಾಗಾಗಿ ಅವಳು ಸಮಾಧಾನ ಪಡಿಸ್ತಾಳೆ. ಚಂದ್ರಾಪೀಡನಿಗೆ ಹೇಳ್ತಾಳೆ, ಇಲ್ಲ, ನಾನು ನನ್ನ ಪಾಡಿಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ, ಧ್ಯಾನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಅಲ್ಲಿ ಏನೆಲ್ಲ ಶಯನಗಳನ್ನು ನಮ್ಮ ಕವಿಗಳು ಹೇಳಿದ್ದಾರೆ. ಕುಸುಮ ಶಯನವನ್ನು ಹೇಳಿದ್ದಾರೆ, ಶರಶಯನವನ್ನು ವ್ಯಾಸರು ಹೇಳಿದ್ದಾರೆ, ದರ್ಭಶಯನವನ್ನಂತೂ ಯಥೇಷ್ಟವಾಗಿ ಹೇಳಿದ್ದಾರೆ, ಎಲ್ಲ ವ್ರತಿಷ್ಠರು ಮಾಡತಕ್ಕಂಥದ್ದು. ಇನ್ನು ಹಂಸತೂಲಿಕಾ ತಲ್ಪದ್ದಿರ್ಬೋದು, ಕಮಲ ಪುಷ್ಪಗಳದಿರ್ಬೋದು, ಕಿಸಲಯ ಶಯನ ಇರ್ಬೋದು, ಕಿಸಲಯ ಶಯನೇ ಅಂತ ಜಯದೇವ ಮತ್ತೆ ಹೇಳ್ತಾನೆ. ಹಾಗೇನೆ ಕುಸುಮಶರ ಶಯನ ಅಂತ, ಕುಸುಮಶರ ಮನ್ಮಥನ ಕುಸುಮಶರ ಶಯನ ಅಂದರೆ ಮನ್ಮಥನ ಬಾಣಗಳ ಶಯನ ಅಂದರೆ ಹೂವಿನ ಹಾಸಿಗೆ ಆಗುತ್ತದೆ. ಹೀಗೆ ಎಷ್ಟೊಂದೆಲ್ಲ. ಆದರೆ ಬೂದಿಯ ಹಾಸಿಗೆಯನ್ನು ಯಾರೂ ಹೇಳಿಲ್ಲ. ತಿರಸ್ಕಾರಕ್ಕೆ ನಾಯಿ ಬೂದಿ ಮೇಲೆ ಬಲಗುತ್ತೆ ಅಂತ ಲೋಕರುಡಿಯ ಮಾತುಂಟು. ಆದರೆ ಲೋಕೋತ್ತರವಾದ ವ್ಯಕ್ತಿತ್ವದ ಮಹಾಶ್ವೇತೆ ಮಲಗಿದ್ದು ಬೂದಿಯ ಮೇಲೆ. ಅದರಿಂದಲೇ ಕುವೆಂಪು ಅವರು ಹೇಳ್ತಾರೆ, ಕಾದಂಬರಿ ಶೃಂಗಾರದ ಮಹಾವಿಜಯ ಗೋಪುರದ ವೈಜಯಂತಿ ಆದರೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಆ ವೈಜಯಂತಿ ಪತಾಕೆಯ ಬಣ್ಣ ಕಾವಿ ಅಂತ ಗೊತ್ತಾಗುತ್ತದೆ ಅಂತ. ಮಹಾಶ್ವೇತೆಯಲ್ಲಿ ಅಂಥ ವಿರಕ್ತಿ ನಮ್ಮ ಮನಸ್ಸಿಗೆ ಎದ್ದು ತೋರುತ್ತದೆ. ಅವಳ ತಪಸ್ಸಿಗೆ ನಿರೀಕ್ಷೆಯ ನೋಂಪಿ ಅಂದರೆ ನಮ್ಮಲ್ಲಿ ಒಬ್ಬ ಊರ್ಮಿಳೆಯನ್ನೋ ಅಥವಾ ದಮಯಂತಿಯನ್ನೋ ಹೀಗೆ ಹಲವರನ್ನು ಹೇಳ್ತಾರೆ. ಜನ್ಮ ಜನ್ಮಗಳ ನಿರೀಕ್ಷೆ ಮಾಡ್ತಾ ಇರ್ತಕ್ಕಂಥವಳು ಮಹಾಶ್ವೇತೆ. ಪುರಾಣ ಲೋಕಕ್ಕೆ ಏರಬಲ್ಲಂಥ ಮಹನೀಯತೆಯನ್ನು ಪಡೆದ ಪಾತ್ರ. ಬಾಣಭಟ್ಟನ ಪೂರ್ವ ಭಾಗ ಯಾವುದಿದೆ ನಿಜವಾಗಿ ಅಪೂರ್ವ ಭಾಗ. ಆ ಪೂರ್ವ ಭಾಗದಲ್ಲಿ ಎದ್ದು ಕಾಣುವಂಥ ಪಾತ್ರವಾಗಿ ನಿಲ್ಲುವುದು ಮಹಾಶ್ವೇತೆಯೇ. ಹಾಗಾಗಿ ಇದನ್ನು ಕಾದಂಬರಿ ಅಂತ ಬಾಣಭಟ್ಟ ಅವನ ಕಲ್ಪನೆಯಂತೆ ಬೆಳೆಸಿದ್ರೆ ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ತಿದ್ನೋ ಹೆಸರನ್ನು ಗೊತ್ತಿಲ್ಲ. ಈಗಂತೂ ನನಗೆ ತೋರುವುದು ಮಹಾಶ್ವೇತ ಅಂತಲೇ. ಸಂಸ್ಕೃತ ಸಾಹಿತ್ಯದಲ್ಲಿ ಈ ರೀತಿಯಾದ ಸ್ತ್ರೀ ಪಾತ್ರ ಚಿತ್ರಣ ಇಲ್ಲ. ಜಗತ್ ಸಾಹಿತ್ಯದಲ್ಲಿ ಇಷ್ಟು ಸುಕುಮಾರವಾದರೂ ವಿರಕ್ತವಾದ ಪಾತ್ರವು ಮತ್ತೊಂದು ಕಾಣಿಸೋಲ್ಲ. ಇರಲಿ, ಈ ರೀತಿ ಮಹಾಶ್ವೇತೆಯ ವೃತ್ತಾಂತ ಮುಗಿಯುತ್ತದೆ. ನಾಳೆ ನಾವು ಕಾದಂಬರಿಯ ವೃತ್ತಾಂತದ ಕಡೆಗೆ ಹೋಗೋಣ. ನಮಸ್ಕಾರ. 6:15 ಸೇರೋಣ. ಏನು